ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನವಾಗಿ ಇವತ್ತಿನ ಸೀತಾಯನ 15ನೇ ಸಂಚಿಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ಈ ಜ್ಞಾನವನ್ನು ನೀಡಕ್ಕೆ ವಿಶಾಲಾಕ್ಷಿ ಮೇಡಮ್ ಈಗಾಗಲೇ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಓಟಿ ಮೇಡಮ್. ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಹಾಗೂ ಗುರುಮಾತೆ ಪತ್ರಿ ಮೇಡಮ್ ಅವರಿಗೂ, ಮೊದಲನೇ ಗುರುವಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸಿಗೂ ಈ ಝೂಮ್ ಸೆಷನ್ ನಲ್ಲಿ ಸೀತಾಯಣವನ್ನ ಕೇಳಲು ಆಸಕ್ತಿಯಿಂದ ಬಂದಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಫ್ರೆಂಡ್ಸ್, ನಿನ್ನೆ ದಿನ ನಾವೆಲ್ಲರೂ ತುಂಬಾ ಭಾವನೆಗೊಳಗಾಗುವ ಸನ್ನಿವೇಶಗಳನ್ನ ಕೇಳಿದ್ವಿ. ಅದೇ ರೀತಿ ಈ ಸಂಚಿಕೆಯಲ್ಲೂ ಕೂಡ ಅದಕ್ಕಿಂತ ಹೆಚ್ಚು ಭಾವೋದ್ವೇಗಗಳು ಬರುವ ಸನ್ನಿವೇಶಗಳಿವೆ. ನಾವೆಲ್ಲರೂ ಆ ಸೀತಮ್ಮನ ಎನರ್ಜಿಗೆ ಕನೆಕ್ಟ್ ಆಗಿ ಈ ಸೀತಾಯಣವನ್ನ ಕೇಳ್ತಾ ಇರೋದ್ರಿಂದ ನಾವು ಕೂಡ ತುಂಬಾ ಭಾವನೆಗೆ ಒಳಗಾಗ್ತಾ ಇದ್ದೀವಿ. ಇದು ಸೋಮ ಹೇಳ್ತಾ ಇರೋ ಕತೆ. ಪುಟ್ಟ ಅನಸೂಯ ಮತ್ತೆ ಅವರ ಅಮ್ಮನಿಗೆ ಸೋಮ ಹೇಳ್ತಾ ಇರೋ ಕತೆ. ಒಂದು ದಿನ ಒಂದು ಅದ್ಭುತವಾದ ಸಂಘಟನೆ ನಡೆಯುತ್ತೆ. ಸೂರ್ಯ ಅಸ್ತಮ ಆಗೋ ಸಮಯ. ಆಕಾಶ ಎಲ್ಲ ಕೇಸರಿ ಬಣ್ಣದಿಂದ ತುಂಬಿ ಹೋಗಿದೆ. ಆ ಬಣ್ಣದ ತುಂಬಾ ಪ್ರೀತಿ, ಕರುಣೆ ತುಂಬಿ ಹೋದ ಹಾಗೆ ಕಾಣಿಸ್ತಾ ಇದೆ. ಸೋಮ ಮತ್ತೆ ಅಮ್ಮ ಕುಟೀರದಿಂದ ಹೊರಗ್ ಬಂದು ಈ ಅಂದವಾದ ಅದ್ಭುತವಾದ ಆಕಾಶವನ್ನ ಹಾಗೇ ನೋಡ್ತಾ ನಿಂತ್ಬಿಟ್ರು. ಸೋಮ ಹೇಳ್ತಾಳೆ, ಅಮ್ಮ, ಇಷ್ಟು ಅದ್ಭುತವಾದ ಆಕಾಶವನ್ನ ನಾನು ಇದುವರೆಗೂ ನೋಡಿಲ್ಲ ಅಂತ. ಅಮ್ಮ ಮತ್ತೆ ಸೋಮ ಇಬ್ಬರ ಮುಖಗಳು ಆನಂದದಿಂದ ತುಂಬಿ ಹೋಗ್ಬಿಟ್ಟಿದ್ವಿ. ಅಷ್ಟರಲ್ಲಿ ಅಡವಿ ಕಡೆ ನೋಡಿದ್ರೆ ದೂರದಿಂದ ಇಬ್ರು ವ್ಯಕ್ತಿಗಳು ಬರೋದು ಕಾಣಿಸುತ್ತೆ. ಹತ್ತಿರ ಬಂದಾಗ ಅವರು ಯೋಗಿನಿ ಅನಸೂಯಮ್ಮ ಮತ್ತೆ ಅತ್ರಿ ಮಹಾಮುನಿ ಅಂತ ಗೊತ್ತಾಗತ್ತೆ. ಅವರನ್ನ ನೋಡಿ ಸೀತಮ್ಮನಿಗೆ ಎಷ್ಟೋ ಆನಂದ. ಮಾತೆಗೆ ಅನಸೂಯಮ್ಮ ಅಂದ್ರೆ ಬಹಳ ಪ್ರೀತಿ ಅಂತ ಎಲ್ಲರಿಗೂ ಗೊತ್ತು. ಸೀತಮ್ಮ ಲಂಕೆಗೆ ಹೋಗೋ ಸಮಯದಲ್ಲಿ, ಲಂಕೆಯಲ್ಲಿರುವಾಗ, ನಂತರ ಕೂಡ ನಾವು ಇದೆಲ್ಲವನ್ನ ನೋಡಿದ್ದೇವೆ. ಅವರಿಬ್ಬರ ನಡುವಿನ ಮೈತ್ರಿಯನ್ನ ನಾವು ಪ್ರತಿ ಒಂದು ಎಪಿಸೋಡ್ ಅಲ್ಲಿ ತಿಳ್ಕೊಂತ ಬಂದಿದ್ವಿ. ಅವರನ್ನ ಸೀತಮ್ಮ ಎಷ್ಟೋ ಪ್ರೀತಿಯಿಂದ ಸ್ವಾಗತ ಮಾಡಿ ಕೂಡಿಸ್ತಾಳೆ. ಮತ್ತೆ ಇಬ್ರು ಅಡವಿ ಕಡೆಯಿಂದ ಬರೋದು ಕಾಣಿಸುತ್ತೆ. ಹತ್ರ ಬಂದಾಗ ಅವ್ರ ಅರುಂಧತಿ ಮಾತೆ ಮತ್ತೆ ವಸಿಷ್ಠ ಮಹರ್ಷಿಗಳು. ಸೀತಮ್ಮನ ಆನಂದ ಇನ್ನ ಹೇಳೋಕೆ ಆಗ್ತಿಲ್ಲ. ಅವರನ್ನ ಕೂಡ್ಸಿದ ಮೇಲೆ ಇನ್ನೊಂದು ಕಡೆಯಿಂದ ಖ್ಯಾತಿಯಮ್ಮ ಮತ್ತೆ ಖ್ಯಾತಿಯಮ್ಮ ಯಾರು, ಒಂದು ಜನ್ಮದಲ್ಲಿ ಸೀತಮ್ಮನ ತಾಯಿ, ಮತ್ತೆ ಭೃಗು ಮಹರ್ಷಿ ಬರ್ತಾ ಇದ್ದಾರೆ. ಅವರ ಹಿಂದೆ ಲೋಪಾಮುದ್ರ, ಅಗಸ್ತ್ಯ ಮಹಾಮುನಿ, ಹೀಗೆ ಒಬ್ಬರ ಹಿಂದೆ ಒಬ್ರು ಶ್ರೇಷ್ಠ ಯೋಗಿಗಳು, ಯೋಗಿನಿಯರು ಅಡವಿಯಿಂದ ಬರ್ತಾನೇ ಇದ್ದಾರೆ. ಅವ್ರು ಬರ್ತಾ ಇರೋದು ನೋಡಿದ್ರೆ ಸಮುದ್ರದ ತರ ಕಾಣಿಸ್ತಾ ಇದೆ. ಅಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲ ಶ್ರೇಷ್ಠ ಯೋಗಿಗಳು, ಯೋಗಿನಿಯರು. ಅಮ್ಮನ ಆ ಒಂದು ಉದ್ಯಾನವನವೆಲ್ಲ ಯೋಗಿನಿಯರಿಂದ ತುಂಬಿ ಹೋಗ್ಬಿಟ್ಟಿದೆ. ಅವರೆಲ್ಲರನ್ನ ನೋಡಿ ಸೋಮ ಆಲೋಚನೆ ಮಾಡ್ತಾಳೆ, ಈಗ ಇವರೆಲ್ಲರಿಗೂ ನಾನು ಅಡಿಗೆ ಮಾಡೋದು ಪ್ರಾರಂಭ ಮಾಡ್ಬೇಕಾ ಹೇಗೆ ಅಂತ ಅಮ್ಮನನ್ನ ಕೇಳ್ಬೇಕು ಅಂದ್ರೆ ಅಮ್ಮ ಅವರೆಲ್ಲರನ್ನ ಸ್ವಾಗತ ಮಾಡೋದ್ರಲ್ಲಿ, ಅವ್ರ ಜೊತೆ ಮಾತಾಡೋದ್ರಲ್ಲಿ ಮುಳುಗು ಹೋಗ್ಬಿಟ್ಟಿದ್ದಾರೆ. ಬರ್ತಾನೆ ಇದ್ದಾರೆ ಎಲ್ಲರೂ. ಅವರನ್ನ ಅಮ್ಮ ಕೂತ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಇದ್ದಾಳೆ. ಅಷ್ಟರಲ್ಲಿ ಅಡವಿಯಿಂದ ದೇವಾನು ದೇವತೆಗಳು ಬರ್ತಾ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ಅಮ್ಮನ ಆನಂದಕ್ಕೆ ಪಾರವೇ ಇಲ್ಲ. ಕೆಲವರು ಅಮ್ಮನಿಗೆ ಪರಿಚಯ, ಮತ್ತೆ ಕೆಲವರನ್ನ ಗುರ್ತು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಒಬ್ಬೊಬ್ರೆ ಬರ್ತಾ ಇದ್ರೆ ಸೀತಮ್ಮನ ಮುಖ ಹಾಗೆ ಹೊಳಿತಾನೇ ಇದೆ. ಸೋಮ ಅಮ್ಮನ ಹಿಂದೆ ಇದ್ದು ಎಲ್ಲವನ್ನೂ ಸಂಭ್ರಮದಿಂದ ಈ ಅದ್ಭುತವನ್ನ ನೋಡ್ತಾ ಇದ್ದಾಳೆ. ದೇವತೆಗಳ ಒಂದು ಗುಂಪನ್ನ ಮಾತಾಡಿಸಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಹೇಳಿ ಅವರಿಗೆಲ್ಲರಿಗೂ ನಮಸ್ಕಾರ ಮಾಡೋಷ್ಟ್ರಲ್ಲಿ ಇನ್ನೊಂದು ದೇವತೆಗಳ ಗುಂಪು ಬರ್ತಾ ಇತ್ತು. ಅಮ್ಮ
ಉದ್ಯಾನವನದ ದ್ವಾರದ ಹತ್ರ ನಿಂತ್ಕೊಂಡ್ಬಿಟ್ರು. ಇನ್ನು ಯಾರ್ಯಾರು ಬರ್ತಾರೆ ಅಂತ ಸಂತೋಷದಿಂದ ನೋಡ್ತಾ ನಿಲ್ತಾಳೆ. ಸೋಮ ಸುತ್ತಲೂ ನೋಡ್ತಾಳೆ. ಆ ಉದ್ಯಾನವನ ತುಂಬಿ ಹೋಗಿದೆ. ಅಲ್ಲಿ ಸ್ವಲ್ಪವೂ ಸ್ಥಳ ಇಲ್ಲ. ನೋಡಿ, ನಾವಾದ್ರೆ ಯಾರಾದ್ರೂ ಸ್ವಲ್ಪ ಜನ ಅತಿಥಿಗಳು ಬಂದ್ರೆ, ಅಯ್ಯೋ ಸಾಕಪ್ಪ, ಇನ್ನು ಬಹಳ ಜನ ಬಂದ್ರೆ ನಾವು ಹೇಗ್ ಮಾಡ್ಬೇಕು ಇವ್ರಿಗೆ ಆದರಾದಿತ್ಯ ಅಂತ ಅಂದ್ಕೊಳ್ತೀವಿ. ಆದ್ರೆ ಸೀತಮ್ಮನ ನೋಡಿ, ಜನ ಬಂದ ಹಾಗೆಲ್ಲ ಅವಳ ಮುಖದಲ್ಲಿ ಸಂತೋಷ ಆಗ್ತಾನೇ ಇದೆ. ಬಂದ ದೇವತೆಗಳು ಆ ದ್ವಾರದ ಹತ್ರ ಅಡವಿಯಲ್ಲಿ ಅಲ್ಲಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ರೂ ಯಾರ ಸಲುವಾಗೋ ಎದುರು ನೋಡ್ತಾ ಇದ್ದಾರೆ. ಸೋಮಗೆ ಅಮ್ಮನ ಹತ್ರ ಹೋಗೋದಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಅಮ್ಮ ಬಂದ ದೇವತೆಗಳನ್ನ ಮಾತನಾಡ್ಸೋದು, ಅವರನ್ನ ಕೂಡ್ಸೋದು ಇದ್ರಲ್ಲೇ ಮುಳುಗ್ಬಿಟ್ಟಿದ್ದಾಳೆ. ಅಷ್ಟ್ರಲ್ಲಿ ಎಲ್ಲರೂ ಯಾರ ಸಲುವಾಗಿ ಎದುರು ನೋಡ್ತಾ ಇದ್ರೋ ಅವರು ಬರ್ತಾ ಇದ್ದಾರೆ. ಒಂದು ಸುಂದರವಾದ ಜೋಡಿ ಕುಟೀರದ ಕಡೆನೆ ಬರ್ತಾ ಇದೆ. ಅವರೇ ಪಾರ್ವತಮ್ಮ ಮತ್ತೆ ಮಹಾದೇವ. ಅವರು ಉದ್ಯಾನವನಕ್ಕೆ ಬಂದ ತಕ್ಷಣ ಸೀತಮ್ಮ ಅವರಿಗೆ ನಮಸ್ಕಾರ ಮಾಡಿ ಪಾರ್ವತಮ್ಮನ ಕಿವಿಯಲ್ಲಿ ಕೇಳ್ತಾಳೆ, ಅಮ್ಮ, ಇದೇನಿದು? ಇಷ್ಟು ಜನ ಇಲ್ಲಿ ಯಾಕೆ ಸೇರಿದ್ದಾರೆ? ಅಮ್ಮನಿಗೆ ಸಂತೋಷ ಆಗಿದೆ, ಆದ್ರೆ ಆಶ್ಚರ್ಯ ಆಗ್ತಾ ಇದೆ. ಏನೂ ವಿಶೇಷ ಇಲ್ದೆ ಇವ್ರು ಯಾರೂ ಬರೋದಿಲ್ಲ. ಹಾಗಾದ್ರೆ ಈ ದಿನ ಏನು ವಿಶೇಷ ಅಮ್ಮ ಅಂತ ಕೇಳ್ತಾಳೆ. ಪಾರ್ವತಮ್ಮ ಮುಗುಳ್ನಗೆಯೊಂದಿಗೆ ಹೇಳ್ತಾಳೆ, ಈ ದಿನ ನಿನ್ನ ಕಲ್ಯಾಣ. ಶ್ರೀರಾಮ ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಅಮ್ಮನಿಗೆ ಇನ್ನೂ ಆಶ್ಚರ್ಯ, ನನ್ನ ಕಲ್ಯಾಣ ಏನು? ಇಷ್ಟರಲ್ಲೇ ಈ ಭೂಮಿಯನ್ನು ಬಿಟ್ಟು ಹೋಗೋ ನನಗೆ ಕಲ್ಯಾಣ ಏನು? ಆಗ ಪಾರ್ವತಮ್ಮ ಹೇಳ್ತಾಳೆ, ಇದು ನಿನಗೆ ಶ್ರೀರಾಮನಿಗೆ ನಡೀತಿರುವ ದಿವ್ಯ ಕಲ್ಯಾಣ. ಇದು ಶ್ರೀರಾಮನ ಕೋರಿಕೆ. ನಿನಗೆ ಶ್ರೀರಾಮರಿಗೆ ನಡೆಯುವ ಈ ದಿವ್ಯ ಕಲ್ಯಾಣವನ್ನ ಎಲ್ಲಾ ಲೋಕದವರು ವೀಕ್ಷಣೆ ಮಾಡ್ತಾರೆ. ಅದಕ್ಕೆ ಶ್ರೀರಾಮರು ನಮ್ಗೆ ಹತ್ತಿರ ಇದ್ದು ಈ ಕಲ್ಯಾಣವನ್ನ ನಡೆಸ್ಕೊಡೋದಕ್ಕೆ ಕೇಳಿದ್ದಾರೆ. ನಿಮ್ಮ ದಿವ್ಯ ಸಂಗಮವನ್ನ ನೋಡೋದಕ್ಕೆ ಎಲ್ರೂ ಕಾತರರಾಗಿದ್ದಾರೆ. ಆಗ ಸೀತಾಮಾತೆಗೆ ಸಂದಿಗ್ಧ ಪರಿಸ್ಥಿತಿ. ಅಯ್ಯೋ, ನಾನು ನೋಡಿದ್ರೆ ಆಶ್ರಮದ ಸೀರೆಯಲ್ಲಿದ್ದೀನಿ, ಸರಿಯಾಗಿ ಅಲಂಕಾರ ಕೂಡ ಮಾಡ್ಕೊಂಡಿಲ್ಲ ಅಂತ ಯೋಚನೆ ಮಾಡುವಾಗಲೇ ಪಾರ್ವತಮ್ಮನ ಒಂದೇ ದೃಷ್ಟಿಗೆ ಅಮ್ಮ ದೇವ ಕನ್ಯೆ ತರ ಬದಲಾಗ್ಬಿಡ್ತಾಳೆ. ಆಕೆ ವಸ್ತ್ರಾಭರಣಗಳು ಕೂಡ ಎಷ್ಟೋ ದಿವ್ಯವಾಗಿ ಕಾಣ್ತಾ ಇದ್ವು. ಪಾರ್ವತಮ್ಮ ಮಹಾದೇವ ಉದ್ಯಾನವನದಲ್ಲಿ ಮುಂದೆ ಹೋಗಿ ಕೂತ್ಕೊಳ್ತಾರೆ. ಅವರ ಎದುರುಗಡೆ ಒಂದು ವೇದಿಕೆ ಕೂಡ ಸಿದ್ಧವಾಯಿತು. ನೋಡಿ ಮಾಸ್ಟರ್ಸ್, ಇದನ್ನೆಲ್ಲ ಮನಸ್ಸಲ್ಲೇ ನೀವು ಕಲ್ಪನೆ ಮಾಡ್ತಾ ಹೋಗ್ಬೇಕು. ದೇವತೆಗಳು ಬರೋದು, ಯೋಗಿಗಳು ಬರೋದು, ಎಷ್ಟೋ ಮಹಾತ್ಮರು ಬರೋದು, ಪಾರ್ವತಿ ಪರಮೇಶ್ವರರು ಬರೋದು, ಅವರ ಎದುರುಗಡೆ ಒಂದು ವೇದಿಕೆ ಸಿದ್ಧವಾಗೋದು, ಇದೆಲ್ಲವನ್ನು ನೀವು ಮನಸ್ಸಲ್ಲಿ ಅದ್ಭುತವಾಗಿ ಕಲ್ಪನೆ ಮಾಡ್ಕೋಬೇಕು ಮಾಸ್ಟರ್ಸ್. ಇದನ್ನೆಲ್ಲ ಅಮ್ಮ ಎಷ್ಟೋ ಸಂಭ್ರಮಾಶ್ಚರ್ಯಗಳಿಂದ ನೋಡ್ತಾ ಇದ್ದಾಳೆ. ಅಷ್ಟರಲ್ಲಿ ದ್ವಾರದ ಹತ್ರ ಶ್ರೀರಾಮರು ಬರೋದು ಕಾಣಿಸುತ್ತೆ. ಅವರು ಕೂಡ ದಿವ್ಯ ವಸ್ತ್ರಗಳಿಂದ ಅಲಂಕೃತವಾಗಿದ್ದಾರೆ. ಶ್ರೀರಾಮರು ಅಮ್ಮನ ಮುಂದೆ ಬಂದು ನಿಂತು ಒಂದು ಕಿರುನಗೆಯನ್ನ ಬೀರ್ತಾರೆ. ಆಗ ಅಮ್ಮನಿಗೆ ಅರ್ಥ ಆಯ್ತು, ಇದೆಲ್ಲ ನನಗೋಸ್ಕರ ಮಾಡಿದ್ದಾರೆಂದು. ನಾನು ಈ ಭೂಮಿಯನ್ನ ಬಿಟ್ಟು ಹೋಗೋದನ್ನ ಎಷ್ಟೋ ಸಂತೋಷದಿಂದ, ಎಷ್ಟೋ ಸಂಭ್ರಮದಿಂದ ಕಳಿಸಿಕೊಡ್ಬೇಕು ಅಂತ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ಶ್ರೀರಾಮರು ಸೀತಮ್ಮನ ಕೈ ಹಿಡಿದು ವೇದಿಕೆ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರಿಬ್ಬರನ್ನ ವೇದಿಕೆ ಮೇಲೆ ನೋಡ್ತಾ ಇದ್ರೆ ಸೋಮಗೆ ಅವರ ಸುತ್ತಲೂ ಒಂದು ದಿವ್ಯ ಕಾಂತಿ ಕಾಣಿಸ್ತಾ ಇದೆ. ಎಲ್ರೂ ಆ ಜೋಡಿಯನ್ನ ಮೌನವಾಗಿ ನೋಡ್ತಾ ಇದ್ದಾರೆ. ಶ್ರೀರಾಮರು ಎಲ್ಲರನ್ನ ತಮ್ಮ ಕಣ್ಣಿನಿಂದಲೇ ಮಾತನಾಡಿಸ್ತಾ ಇದ್ದಾರೆ. ಪ್ರತಿ ಒಬ್ಬರಿಗೂ ತಮ್ಮ ಕಣ್ಣುಗಳಿಂದ ಪ್ರೀತಿಯನ್ನ ಕಳಿಸ್ತಾ ಇದ್ದಾರೇನೋ ಅನ್ನುವ ಭಾವನೆ ಸೋಮಗೆ ಬರ್ತಾ ಇದೆ. ಎಲ್ಲರೂ ಪ್ರೇಮ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾರೆ. ನೋಡಿ ಮಾಸ್ಟರ್ಸ್, ಆ ಸೀತಾಮಾತೆ ಶ್ರೀರಾಮರು ದಿವ್ಯ ವಸ್ತ್ರಗಳಲ್ಲಿ ಅಲಂಕಾರ ಪುರುಷರಾಗಿ ಸ್ತ್ರೀಯಾಗಿ ನಿಂತಿದ್ದಾರೆ ವೇದಿಕೆ ಮೇಲೆ ಅಂದಾಗ
ನಮಗೆ ಆ ವೆಂಕಟೇಶ್ವರ ಶ್ರೀನಿವಾಸ ಕಲ್ಯಾಣದಲ್ಲಿ ಪದ್ಮಾವತಿ ಶ್ರೀನಿವಾಸನ ಜ್ಞಾಪಕ ಬರುತ್ತೆ. ನಾವು ಎಷ್ಟೋ ಸಿನಿಮಾಗಳಲ್ಲಿ ಇದನ್ನ ನೋಡಿದೀವಿ. ಅದೇ ರೀತಿಯಾಗಿ ಶ್ರೀರಾಮರು ಸೀತಮ್ಮ ಸಂಪೂರ್ಣವಾದ ದಿವ್ಯ ವಸ್ತ್ರಗಳಿಂದ ಅಲಂಕೃತರಾಗಿದ್ದಾರೆ. ಆ ಒಂದು ವೇದಿಕೆ ಮೇಲೆ ನಿಂತಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಶ್ರೀರಾಮರು ಎಲ್ಲರನ್ನ ಮಾತನಾಡಿಸ್ತಾರೆ. ನಿಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನ ಮಾಡಿರುವ ಕಾರಣ ನೀವೆಲ್ಲರೂ ಸೀತಮ್ಮನ ಆ ದಿವ್ಯ ಪ್ರೇಮವನ್ನ ನೋಡ್ಬೇಕು. ಯಾವ ದಿವ್ಯ ಪ್ರೇಮ? ಸೀತಮ್ಮ ಈ ಭೂಮಿ ಮೇಲೆ ತೆಗೆದುಕೊಂಡು ಬಂದಿದ್ದಾಳೋ ಆ ದಿವ್ಯ ಪ್ರೇಮ ಇಡೀ ಸೃಷ್ಟಿಯನ್ನ ಆವರಿಸಿದೆಯೋ ಆ ಪ್ರೇಮವನ್ನ ಈ ದಿನ ನೀವೆಲ್ಲರೂ ನೋಡ್ಬೇಕು. ಆ ಪ್ರೀತಿಯ ಕಾರಣದಿಂದ ನಮ್ಮ ವಸುಂಧರಾ ತಾಯಿ ಇಂತಹ ಕಷ್ಟದ ಸಮಯದಲ್ಲಿ ಕೂಡ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಈ ಸೀತಮ್ಮ ತಂದಿರುವ ಪ್ರೇಮದಿಂದಲೇ ಈ ಮಾನವ ಕುಲ ಮುಂದೆ ಹೋಗ್ತಾ ಇದೆ. ನಾವಿಬ್ಬರು ಈ ವಿಶ್ವದಲ್ಲಿರುವ ಪ್ರೇಮವನ್ನ ಈ ಭೂಮಿಗೆ ತರೋದಕ್ಕೆ ಭೂಮಿಗೆ ಬಂದಿದ್ದೀವಿ. ಸೀತಮ್ಮ ಮಾಡಿದ ಈ ಅದ್ಭುತವಾದ ಕಾರ್ಯವನ್ನ, ಯಾವ ಕಾರ್ಯ ಮಾಸ್ಟರ್ಸ್? ತನ್ನ ಪ್ರೇಮವನ್ನೆಲ್ಲ ಈ ವಸುಂಧರಾ ಮಾತೆಗೆ ಹಂಚುವುದು. ಈ ಮಹತ್ ಕಾರ್ಯವನ್ನು ನೀವೆಲ್ಲರೂ ನೋಡ್ಲಿ ಎಂದು ನಿಮ್ಮನ್ನ ಇಲ್ಲಿಗೆ ನಾನು ಆಹ್ವಾನ ಮಾಡಿದ್ದೇನೆ. ಮಾತನಾಡ್ತಾ ಇದ್ದಷ್ಟು ಹೊತ್ತು ಶ್ರೀರಾಮರು ಸೀತಮ್ಮನ ಕಡೆನೇ ನೋಡ್ತಾ ಇದ್ದಾರೆ. ಮತ್ತೆ ಹೇಳಿದ್ರು, ಸೀತಾ, ನೀನು ಈ ಸಮಸ್ತ ಸೃಷ್ಟಿಗೆ ತೋರಿಸಿದ ಅದ್ಭುತವಾದ ಪ್ರೇಮಕ್ಕೆ ನಾನು ನಿನಗೆ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಅಂತ ಶ್ರೀರಾಮರು ಹೇಳ್ತಾ ಇದ್ದಾರೆ. ಅಲ್ಲಿ ಕುಳಿತಿರುವ ಯೋಗಿನಿಯರನ್ನ ಉದ್ದೇಶಿಸಿ ಶ್ರೀರಾಮರು ಹೇಳ್ತಾರೆ, ಇಲ್ಲಿ ಕುಳಿತಿರುವ ಶ್ರೇಷ್ಠ ಯೋಗಿಗಳು, ಯೋಗಿನಿಯರು, ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ತ್ಯಾಗಗಳನ್ನ ನೀವು ಮಾಡಿದಿರಿ. ನೀವಿರುವ ದಿವ್ಯ ಲೋಕಗಳನ್ನ ಬಿಟ್ಟು ಭೂಮಿಗೆ ಬಂದು ಎಷ್ಟೋ ತ್ಯಾಗಗಳನ್ನ ಮಾಡಿದಿರಿ. ಅದಕ್ಕೋಸ್ಕರ ನಾನು ಸೀತಾ ನಿಮಗೆಲ್ಲ ಎಷ್ಟೋ ಕೃತಜ್ಞರು. ದೇವತೆಗಳ ಕಡೆ ನೋಡಿ, ನಿಮ್ಮಿಂದ ಈ ಒಟ್ಟು ಭೂಮಂಡಲ, ಪ್ರಕೃತಿ ಎಲ್ಲಾ ಸಮತೋಲನವಾಗಿ ನಡೀತಾ ಇದೆ. ನಿಮಗೆ ನಾವು ಎಷ್ಟೋ ಕೃತಜ್ಞರು. ಹೀಗೆ ಒಬ್ಬೊಬ್ಬರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಶ್ರೀರಾಮರು ಬರ್ತಾ ಇದ್ದಾರೆ. ಮೊದಲು ಸೀತಮ್ಮನಿಂದ ಆರಂಭ ಮಾಡಿ ಆಕೆಯ ಪ್ರೇಮವನ್ನ ವರ್ಣಿಸಿದ್ರು. ಯೋಗಿನಿಯರಿಗೆ ಕೃತಜ್ಞತೆಗಳನ್ನ ತಿಳಿಸಿದ್ರು. ನಂತರ ದೇವತೆಗಳಿಗೆ ಕೃತಜ್ಞತೆಗಳನ್ನ ತಿಳಿಸಿದರು. ಕೊನೆಗೆ ಪಾರ್ವತಿ ಮಾತೆ, ಮಹಾದೇವ, ಮತ್ತೆ ನಂತರ ಬಂದ ಸರಸ್ವತಿ ಮಾತೆ, ಬ್ರಹ್ಮದೇವ ಇವರ ಕಡೆ ನೋಡಿ ತಮ್ಮ ಪ್ರೇಮವನ್ನ ವ್ಯಕ್ತಪಡಿಸ್ತಾರೆ. ಕಾಣಿಸುವ ಪ್ರಪಂಚ, ಕಾಣದಿರುವ ಪ್ರಪಂಚ ಅಂತ ಏನಿದೆಯೋ ಅದು ನಿಮ್ಮಿಂದಲೇ ಇದೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ನಿಮ್ಮಿಂದ ನಡೀತಾ ಇದೆ. ಮಾನವ ಒಂದು ಜೀವನದಿಂದ ಇನ್ನೊಂದು ಜೀವನಕ್ಕೆ ಹೋಗುವ ಯಾವ ಕಾರ್ಯ ಇದೆಯೋ ಅದಕ್ಕೆ ನಿಮ್ಮ ಸಹಾಯ ತುಂಬಾ ಇದೆ. ಅದಕ್ಕೆ ನಾನು ಎಷ್ಟೋ ಕೃತಜ್ಞನು ಅಂತ ಹೇಳಿ ಪಾರ್ವತಿ, ಮಹಾದೇವ ಅವರಿಗೂ, ಸರಸ್ವತಿ ಮಾತೆ, ಬ್ರಹ್ಮದೇವ ಅವರಿಗೂ ನಮಸ್ಕಾರ ಮಾಡಿದ್ರು. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಶ್ರೀರಾಮರ ಒಳಗಿನಿಂದ ಒಂದು ಅದ್ಭುತವಾದ ಕಾಂತಿ ಹೊರಗಡೆ ಬರ್ತಾ ಇದೆ. ನಂತರ ಸೀತೆಯ ಕಡೆ ತಿರುಗಿ, ಸೀತಾ, ನನಗೆ ಎಷ್ಟೋ ಮಾತನಾಡೋದಿದೆ, ಆದರೆ ಮಾತು ಬರ್ತಾ ಇಲ್ಲ. ನನ್ನ ಮಾರ್ಗದರ್ಶನ ಮಾಡುವ ನಕ್ಷತ್ರ ನೀನು, ಎಲ್ಲಾ ಬ್ರಹ್ಮಾಂಡವನ್ನ ಪರಿಪಾಲಿಸುವ ದೇವತೆ ನೀನು ಇಲ್ಲದೆ ನಾನಿಲ್ಲ. ಇಂತಹ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ನಾನು ಏನ್ ಹೇಳಲಿ ಅಂತ ಸೀತಮ್ಮನನ್ನ ನೋಡ್ತಾ ನಿಂತು ಬಿಟ್ರು. ರಾಮರ ಕಣ್ಣಲ್ಲಿ ಅಪೂರ್ವವಾದ ಶಾಂತಿ, ಆನಂದ ತುಂಬಿತ್ತು. ನೋಡಿ ಮಾಸ್ಟರ್ಸ್, ಆ ಒಂದು ಅದ್ಭುತವಾದ ಆ ದಂಪತಿಗಳ ನಡುವೆ ಎಂತಹ ಪ್ರೀತಿ, ಎಷ್ಟೊಂದು ಗೌರವ ಒಬ್ಬರ ಮೇಲೆ ಒಬ್ಬರಿಗೆ. ಅದನ್ನೇ ನಾವು ಪ್ರತಿಯೊಬ್ಬರು ಕಲಿಬೇಕಾಗಿರೋದು. ಪತಿ ಪತ್ನಿ ಅಂದ್ರೆ ಕೇವಲ ಒಂದು ದೈಹಿಕ ಆಕರ್ಷಣೆ ಅಲ್ಲ,
ಅದು ಮಾನಸಿಕವಾಗಿ ಒಬ್ರನ್ನ ಒಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗ ಅದು ಎಷ್ಟು ಸುಂದರವಾಗಿರುತ್ತೆ ಅನ್ನೋದಕ್ಕೆ ಶ್ರೀರಾಮರು ಸೀತಾಮಾತೆನೆ ನಮ್ಗೆ ಸಾಕ್ಷಿ. ನಂತರ ಸೀತಮ್ಮ ರಾಮನನ್ನ ಕುರಿತು ಹೇಳ್ತಾಳೆ, ಪ್ರಭು, ಯಾವ ಪ್ರೀತಿ ಬಗ್ಗೆ ನೀವು ಹೇಳ್ತಾ ಇದ್ದೀರೋ ಅದನ್ನ ಜಾಗೃತ ಮಾಡ್ತಾ ಇರೋದು ನೀವೇ. ನೀವು ಜಾಗೃತಗೊಳಿಸಿದ ಪ್ರೇಮವನ್ನೇ ನಾನು ವಿಶ್ವಕ್ಕೆ ಹಂಚ್ತಾ ಇದ್ದೀನಿ. ಆದರೆ ನನ್ನಲ್ಲಿ ಅದನ್ನ ಮೇಲೆಬ್ಬಿಸುವ ಶಕ್ತಿ ನೀವೇ ಪ್ರಭು ಅಂತ ಹೇಳಿದ್ಲು. ನೋಡಿ, ಶ್ರೀರಾಮರಿಗೆ ಸೀತಾಮಾತೆ ಮೇಲೆ ಗೌರವ, ಸೀತಾಮಾತೆಗೆ ಶ್ರೀರಾಮರಲ್ಲಿ ಗೌರವ. ಆದ್ರೆ ನಮ್ಮ ಈಗಿನ ಸಮಾಜದಲ್ಲಿ ಎಷ್ಟೇ ವಯಸ್ಸು ಆಗೋಗಿರುತ್ತೆ, ಆದ್ರೂ ಕೂಡ ಗಂಡ ಹೆಂಡತಿ ಮೇಲೆ ಎಷ್ಟೋ ದೂರುಗಳು, ಹೆಂಡತಿಗೆ ಗಂಡನ ಮೇಲೆ ಎಷ್ಟೋ ದೂರುಗಳು. ಯಾಕೆ ಅಂದ್ರೆ ಅವರು ಮಾನಸಿಕವಾಗಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡಿರೋದಿಲ್ಲ, ಒಬ್ರನ್ನ ಒಬ್ರು ಅವರು ಪ್ರೀತಿ ಮಾಡ್ತಾ ಇರೋದಿಲ್ಲ. ಈ ಜೋಡಿಯನ್ನ ನೋಡಿ, ನೀನು ಶ್ರೇಷ್ಠ ಅಂತ ಶ್ರೀರಾಮರು, ಅಲ್ಲ ನಿನ್ನಿಂದ ನಾನು ಶ್ರೇಷ್ಠ ಅಂತ ಸೀತಾಮಾತೆ ಎಷ್ಟು ಚೆನ್ನಾಗಿ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಪ್ರೀತಿ ನಮ್ಗೆ ಈಗಿನ ಕಾಲಕ್ಕೆ ಬೇಕಾಗಿದೆ ಮಾಸ್ಟರ್ಸ್. ಸೀತಮ್ಮ ಈ ಭೂಮಿಯನ್ನ ಬಿಟ್ಟು ದಿವ್ಯ ಲೋಕಕ್ಕೆ ಹೋಗ್ಬೇಕಾದ್ರೆ ನನ್ನ ಒಂದು ಭಾಗವನ್ನ ತೆಗೆದುಕೊಂಡು ಹೋಗ್ತಾಳೆ. ಯಾಕಂದ್ರೆ ಶ್ರೀರಮನಾರಾಯಣರು ಮತ್ತು ಶ್ರೀ ಲಕ್ಷ್ಮಿಯನ್ನ ಯಾರೂ ಬೇರೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗೆ ಶ್ರೀರಾಮರು ಹೇಳಿದ ತಕ್ಷಣ 4 ದಿಕ್ಕುಗಳಿಂದ ಶ್ರೀರಾಮ್ ಜೈ ರಾಮ್ ಜೈ ಸೀತಾರಾಮ್ ಅನ್ನೋ ಕೂಗು ಹಾಗೇ ಪ್ರತಿಧ್ವನಿಸ್ತಾ ಇರುತ್ತೆ. ಅಲ್ಲಿ ಬಂದವರೆಲ್ಲರೂ ಈ ಮಂತ್ರವನ್ನ ಜಪಿಸ್ತಾ ಇದ್ರು. ಹಾಗೆ ಎಷ್ಟೋ ಹೊತ್ತು ಕಳೆಯಿತು. ಆಗ ಇದ್ದಕ್ಕಿದ್ದ ಹಾಗೆ ಸೋಮಗೆ, ಅಯ್ಯೋ, ಇವರೆಲ್ಲರೂ ಸೀತಾರಾಮ ಕಲ್ಯಾಣಕ್ಕೆ ಬಂದಿದ್ದಾರೆ, ಇವರ ಸತ್ಕಾರ ಹೇಗೆ ಮಾಡೋದು, ಇವರೆಲ್ಲರಿಗೂ ಕೊಡೋ ಅಂತದ್ದು ನಮ್ಮ ಹತ್ರ ಏನಿದೆ ಅಂತ ಯೋಚನೆ ಮಾಡ್ತಾ ಅಡವಿ ಕಡೆ ನೋಡ್ತಾ ಇದ್ದಾಳೆ. ಅಲ್ಲಿ ದೇವತೆಗಳು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆ ಬಡಿಸಿದ ಎಲೆಗಳು ಎಲ್ಲವನ್ನ ತಗೊಂಡು ಸೋಮ ಹತ್ರ ಬಂದ್ರು. ಸೋಮ ಅಮ್ಮನ ಕಡೆ ನೋಡಿದ್ರೆ ಅಮ್ಮ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಮೊದಲು ಆ ಬಡಿಸಿದ ಎಲೆಗಳನ್ನ ಪಾರ್ವತಿ ದೇವಿ ಮಹಾದೇವರಿಗೆ, ಸರಸ್ವತಿ ಮಾತೆ ಬ್ರಹ್ಮದೇವರಿಗೆ ಅವರಿಗೆ ಬಡಿಸಿ ಹಾಗೆ ಎಲ್ಲರಿಗೂ ಬಡಿಸಿ ಕೊಡ್ತಾಳೆ. ಆ ದೇವದೂತರು ತಂದ ದಿವ್ಯವಾದ ಘಮಘಮ ಅನ್ನೋ ಅಡಿಗೆಯನ್ನು ಎಲ್ಲರಿಗೂ ಬಡಿಸಿದ ನಂತರ ಆ ದೇವದೂತರು ಎಲ್ಲವನ್ನೂ ತೆಗೆದುಕೊಂಡು ಅಡವಿಯಲ್ಲಿ ಅದೃಶ್ಯವಾಗಿ ಬಿಡ್ತಾರೆ. ಭೋಜನದ ನಂತರ ಎಲ್ಲರೂ ಧ್ಯಾನದೊಳಗೆ ಹೋಗಿಬಿಡ್ತಾರೆ. ಅವರು ಧ್ಯಾನದಲ್ಲಿದ್ದರೂ ಸುತ್ತಲೂ ಅದೇ ಮಂತ್ರ ಇನ್ನೂ ಹೇಳ್ತಾ ಇದೆ. ಯಾವ ಮಂತ್ರ? ಶ್ರೀರಾಮ್ ಜೈ ರಾಮ್ ಜೈ ಸೀತಾರಾಮ್ ಅನ್ನುವ ಮಂತ್ರ. ಈ ಅದ್ಭುತವಾದ ದೃಶ್ಯವನ್ನ ನೋಡ್ತಾ ಸೋಮ ಕುಟೀರದ ದ್ವಾರದ ಹತ್ರ ಹಾಗೇ ಕೂತ್ಕೊಂಡಿದ್ದಾಳೆ. ಇಷ್ಟು ಜನ ದಿವ್ಯ ಪುರುಷರನ್ನ, ಇಷ್ಟು ಜನ ದಿವ್ಯ ಯೋಗಿನಿಯರನ್ನ ನೋಡುವ ಭಾಗ್ಯ ಮತ್ತೆ ಯಾವಾಗ ಸಿಗುತ್ತೋ ಅಂತ ಹಾಗೇ ನೋಡ್ತಾ, ವೇದಿಕೆ ಮೇಲೆ ಇರುವ ಸೀತಾರಾಮರನ್ನ ನೋಡ್ತಾ ಕೂತ್ಕೊಂಡಾಗ ಕಣ್ ಮುಚ್ಕೊಂಡು ಹಾಗೇ ನಿದ್ರೆಗೆ ಜಾರ್ತಾಳೆ. ಎಷ್ಟು ಹೊತ್ತು ಮಲಗಿದ್ಲೋ ಗೊತ್ತಿಲ್ಲ. ಎಚ್ಚರವಾದಾಗ ಪಕ್ಷಿಗಳ ಕಲರವ ಕೇಳ್ತಾ ಇದ್ದಾಳೆ. ಸುತ್ತಲೂ ನೋಡ್ತಾಳೆ, ಎಲ್ಲರೂ ಹೊರಟು ಹೋದಾಗೆ ಅನಿಸುತ್ತೆ. ನೋಡಿ ಮಾಸ್ಟರ್ಸ್, ಇಲ್ಲಿ ಆ ಸೋಮ ಎಷ್ಟೊಂದು ಪುಣ್ಯ ಮಾಡಿದಾಳೆ ಅಂತ. ಹಾಗೆ ಪ್ರತಿ ಸಲ ಅವಳು ಮಹಾಯೋಗಿಗಳನ್ನ ನೋಡಿದಾಗ ನಿದ್ದೆಗೆ ಜಾರ್ತಾಳೆ ಅಂತ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಅಂದ್ರೆ ಆ ಒಂದು ಎನರ್ಜಿಯನ್ನ ತಡ್ಕೊಳ್ಳೋ ಶಕ್ತಿ ಸಾಮಾನ್ಯದವ್ರಿಗೆ ಇರೋದಿಲ್ಲ. ಆದದ್ರಿಂದ ಆ ಎನರ್ಜಿ ಹೆಚ್ಚಾಗಿ ಬಂದು ನಾವು ಹಾಗೆ ಕಣ್ಗಳನ್ನ ಮುಚ್ಕೊಂಡ್ಬಿಡ್ತೀವಿ. ಎಲ್ರು ಹೊರಟು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸೀತಮ್ಮ ಶ್ರೀರಾಮರು ಮಾತ್ರ ಇದ್ದಾರೆ. ಅವರು ದಿವ್ಯ ವಸ್ತ್ರಗಳಲ್ಲಿ ಇಲ್ಲ, ಆಶ್ರಮದ ಉಡುಗೆಗಳಲ್ಲಿ ಇದ್ದಾರೆ. ಶ್ರೀರಾಮರು ಇನ್ನೂ ಧ್ಯಾನದಲ್ಲೇ ಇದ್ದಾರೆ. ಆದರೆ ಸೀತಮ್ಮ ಶ್ರೀರಾಮರ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದ್ದಾಳೆ. ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ಯೋಗಿಗಳು, ಯೋಗಿನಿಯರು, ದೇವಾನು ದೇವತೆಗಳು ಯಾರೂ ಅಲ್ಲಿ ಇಲ್ಲ. ಮತ್ತೆ ಸೋಮಗೆ ಸಂಶಯ,
ನಿನ್ನೆ ನಡೆದಿರೋದು ಎಲ್ಲ ನಿಜಾನಾ, ನಾನು ಕನಸು ಕಂಡಿದ್ದೀನ ಅಂತ. ಸ್ವಲ್ಪ ಸಮಯದ ನಂತರ ಸೀತಮ್ಮ ಎದ್ದು ಸೋಮನ ಹತ್ತಿರ ಬಂದು, ಸೋಮ, ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. ನಿನ್ನೆ ನಡೆದ ಆ ದಿವ್ಯ ಕಲ್ಯಾಣ ಸಂಭ್ರಮ ನೀನು ಕೂಡ ಹತ್ತಿರ ಇದ್ದು ನೋಡಿದೆ, ನನ್ಗೆ ಬಹಳ ಸಂತೋಷ ಆಗಿದೆ. ಮತ್ತೆ ಮಾತೆ ಹೇಳ್ತಾಳೆ, ಅಷ್ಟೊಂದು ಯೋಗಿಗಳು ಯೋಗಿನಿಯರನ್ನ ದೇವಾನು ದೇವತೆಯರನ್ನ ಒಂದೇ ಸಲ ಪೃಥ್ವಿಗೆ ಬರೋ ಹಾಗೆ ಮಾಡೋದು ಎಷ್ಟೋ ದೊಡ್ಡ ಆಶೀರ್ವಾದ ಈ ಭೂಮಾತೆಗೆ, ವಸುಂಧರ ಮಾತೆಗೆ ಮಾತ್ರವಲ್ಲ, ಈ ಭೂಮಿಯ ಮೇಲಿರುವ ಎಲ್ಲಾ ಜೀವರಾಶಿಗಳಿಗೆ ಕೂಡ ಅದು ಒಂದು ದೊಡ್ಡ ಆಶೀರ್ವಾದ. ಯಾಕೆಂದ್ರೆ ಇಷ್ಟೊಂದು ಪವಿತ್ರವಾದ ಶ್ರೇಷ್ಠವಾದ ದಿವ್ಯಾತ್ಮರು ಒಂದು ಕಡೆ ಸೇರುವುದು ಬಹಳ ಅಪರೂಪ. ಅದು ಶ್ರೀರಾಮರಿಂದ ಸಾಧ್ಯವಾಗಿದೆ. ನಾನು ಭೂಮಿಯನ್ನು ಬಿಟ್ಟು ಹೋಗೋ ಮುನ್ನ ಶ್ರೀರಾಮರು ಈ ಪ್ರಪಂಚಕ್ಕೆ ಕೊಟ್ಟ ಶ್ರೇಷ್ಠವಾದ ಕಾಣಿಕೆ ಇದು ಸೋಮ ಅಂತ ಹೇಳ್ತಾಳೆ. ಸೋಮ ಹೇಳ್ತಾಳೆ, ನೀವು ಶ್ರೀರಾಮರು ಪ್ರಪಂಚಕ್ಕೆ ಕೊಟ್ಟ ಕಾಣಿಕೆ ಅಂತ ಹೇಳ್ತೀರಿ, ಅದು ನಿಮ್ಮ ಮೇಲಿನ ಪ್ರೀತಿಯನ್ನ ಅವರು ವ್ಯಕ್ತಪಡಿಸಿದ ರೀತಿ. ಈ ಪ್ರಪಂಚಕ್ಕೆ ಇಷ್ಟು ಶ್ರೇಷ್ಠವಾದ ಕಾಣಿಕೆ ಕೊಟ್ಟಿದ್ದರೇನೆ ನನಗೆ ಕೊಟ್ಟ ಹಾಗೆ, ನಾನು ಈ ಪ್ರಕೃತಿ ಬೇರೆನಾ ಸೋಮ ಅಂತ ಸೀತಮ್ಮ ಹೇಳ್ತಾಳೆ. ಆ ದಿನ ಎಲ್ಲ ಅಮ್ಮ ಮೌನವಾಗಿ ಇದ್ರು. ಬಾಹ್ಯ ಶಕ್ತಿಯನ್ನೆಲ್ಲ ಆಂತರಿಕ ಶಕ್ತಿಯನ್ನಾಗಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾಳೆ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಹೊತ್ತಾದ ಮೇಲೆ ಅಮ್ಮ ಹೇಳಿದ್ರಿಂದ ಸೋಮ ಲವಕುಶರನ್ನ ಕುಟೀರದ ಒಳಗಡೆ ಕಳಿಸ್ಬಿಡ್ತಾಳೆ. ಅಮ್ಮ ಮಕ್ಕಳ ಜೊತೆ ತುಂಬಾ ಹೊತ್ತು ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಧ್ಯಾನದಲ್ಲಿ ಕುಳಿತ ಶ್ರೀರಾಮರು ಎದ್ದು ಅಮ್ಮನ ಕುಟೀರದ ಒಳಗೆ ಹೋಗ್ತಾರೆ. ಆ ನಾಲ್ವರು ಎಷ್ಟೋ ಹೊತ್ತು ಕುಟೀರದ ಒಳಗೆ ಹಾಗೆ ಉಳಿದ್ಬಿಟ್ರು. ಕೊನೆಗೆ ಸೀತಮ್ಮ ಶ್ರೀರಾಮರು ಕುಟೀರದಿಂದ ಹೊರಗೆ ಬಂದು, ಸೋಮ, ಹನುಮಂತರ ಹತ್ತಿರ ನಾವು ಧ್ಯಾನ ಮಾಡಲು ಅಡವಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಹೋಗ್ತಾ ಅಮ್ಮ ಸೋಮ ಮತ್ತು ಹನುಮಂತನನ್ನ ತಿರುಗಿ ನೋಡ್ತಾಳೆ. ಹಿಂದೆ ಬಂದು ಸೋಮಳನ್ನ ಅಪ್ಕೊಂಡು ನಿಟ್ಟಿಸಿರು ಬಿಟ್ಟ ಹಾಗೆ ಸೋಮಗೆ ಅನಿಸುತ್ತೆ. ಎಷ್ಟೋ ಹೊತ್ತು ಸೋಮಳನ್ನ ಹಾಗೇ ಅಪ್ಕೊಂಡು ಇರ್ತಾಳೆ. ನಂತರ ಹನುಮಂತನ ಹತ್ತಿರ ಬಂದು ಕೈಯನ್ನ ಪ್ರೀತಿಯಿಂದ ಅದುಮಿ, ಎಷ್ಟೆಂದರೂ ಪುತ್ರ ಅಲ್ವಾ, ಮತ್ತೆ ರಾಮನ ಜೊತೆ ಅಡವಿಗೆ ಹೋಗ್ಬಿಡ್ತಾಳೆ. ಶ್ರೀರಾಮನು ಅಮ್ಮನ ಸುತ್ತಲೂ ಕೈ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಯಾವಾಗ ಧ್ಯಾನಕ್ಕೆ ಹೋದರು ಸೋಮ ನೀರು ಹಣ್ಣು ತಗೊಂಡು ಹೋಗ್ತಾ ಇದ್ಲು. ಆ ದಿನ ಕೂಡ ನೀರು ಹಣ್ಣು ತಗೊಂಡು ಹೋಗ್ತಾ ಇರುವಾಗ ಅಮ್ಮ ಸೋಮಗೆ, ಸೋಮ, ನೀನು ಮಕ್ಕಳನ್ನ ನೋಡ್ಕೋ ಅಂತ ಹೇಳ್ತಾಳೆ. ಅಮ್ಮನ ಈ ಮಾತು ಕೇಳಿ ಹನುಮಂತ ದುಃಖದಿಂದ ಅಮ್ಮ ಅಂತ ಕೂಗ್ತಾನೆ. ಆಗ ಸೋಮಗೆ ಅರ್ಥ ಆಗಿ ಹೋಯ್ತು, ಆಕೆಯ ಮೆದುಳು ಕೆಲಸ ಮಾಡ್ತಾ ಇಲ್ಲ, ಇನ್ನು ಅಮ್ಮ ಈ ಪ್ರಪಂಚವನ್ನ ಬಿಟ್ಟು ಹೊರಟು ಹೋಗ್ತಾರೆ ಅಂತ ಅರ್ಥ ಆಗಿ ಮನಸ್ಸಿನಲ್ಲೇ ಅಮ್ಮನನ್ನ ಕೇಳ್ತಾಳೆ, ಅಮ್ಮ, ನೀನು ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗ್ತೀಯಾ ಅಂತ. ಅಷ್ಟೇ, ಅಮ್ಮ ನಿಂತು ಬಿಡ್ತಾಳೆ. ಸೋಮನ ಕಡೆ ಪ್ರೀತಿಯಿಂದ ನೋಡ್ತಾ, ಸೋಮ, ನಾನೇ ಈ ಪ್ರಪಂಚ ಆದ್ಮೇಲೆ ಈ ಜಗತ್ತನ್ನ ಬಿಟ್ಟು ಹೇಗೆ ಹೋಗ್ತೀನಿ, ನಿನಗೆ ಇನ್ನು ಎಷ್ಟು ಸಲ ನಾನು ಹೇಳಿದ್ದೀನಿ ಅಲ್ವಾ ಅಂತ ಹೇಳಿ ಶ್ರೀರಾಮನ ಕೈ ಹಿಡಿದು ಕಾಡಲ್ಲಿ ಹೊರಟು ಹೋಗ್ತಾಳೆ. ಹನುಮಂತ ಅವರ ಹಿಂದೆ ಹೊರಟು ನಿಂತಾಗ ಅಮ್ಮ ಹನುಮಂತನಿಗೆ, ಹನುಮಂತ, ನೀನು ಇಲ್ಲೇ ಇದ್ದು ಸೋಮ ಮತ್ತೆ ಮಕ್ಕಳನ್ನ ನೋಡ್ಕೋ ಅಂತ ಹೇಳ್ತಾಳೆ. ಹನುಮಂತನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಅಮ್ಮ ಇದನ್ನ ನೋಡಿ ಹಿಂದೆ ಬಂದು ಹನುಮಂತನ ಕಣ್ಣನ್ನ ಒರೆಸಿ ಪ್ರೀತಿಯಿಂದ ಕಣ್ಣಲ್ಲಿ ನೋಡಿ ಮೃದುವಾಗಿ ಹೇಳ್ತಾಳೆ, ಪುತ್ರ, ಇದು ಎಷ್ಟೋ ಆನಂದ ಪಡಬೇಕಾದ ಸಮಯ, ಕಣ್ಣೀರು ಹರಿಸುವ ಸಮಯ ಅಲ್ಲ ಅಂತ. ಅಮ್ಮ ಶ್ರೀರಾಮ ಹೋಗಿ ಗಂಟೆಗಳು ಕಳೆದ್ವು. ಲವಕುಶ ಗುರುಕುಲಕ್ಕೆ ಹೊರಟು ಹೋದ್ರು. ಸೋಮಗೆ ಏನ್ ಕೆಲಸ ಮಾಡಿದ್ರು ಅಮ್ಮನ ನೆನಪು ಪದೇ ಪದೇ ಬರ್ತಾ ಇದೆ. ಕೊನೆಗೆ ನೀರು ಮತ್ತು ಒಂದು ಬುಟ್ಟಿಯಲ್ಲಿ ಹಣ್ಣುಗಳನ್ನ ತಗೊಂಡು ಹೊರಟು ಹೋಗ್ಬಿಡ್ತಾಳೆ. ಹನುಮಂತ ದ್ವಾರದ ಹತ್ರ ಕುತ್ಕೊಂಡು ಅಡವೆ ಕಡೆನೇ ನೋಡ್ತಾ ಇದ್ದಾರೆ. ಸೀತಮ್ಮ ಶ್ರೀರಾಮರು ಧ್ಯಾನಕ್ಕೆ ಅಂತ ಎಲ್ಲಿ ಹೋಗ್ತಾರೋ
ಸೋಮಗೆ ಗೊತ್ತಿರುತ್ತೆ. ಸ್ವಲ್ಪ ದೂರ ಅಡವಿಯಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ. ಶ್ರೀರಾಮರು ಸೀತಮ್ಮ ಆ ಬಂಡೆ ಮೇಲೆ ಕುಳಿತು ಧ್ಯಾನ ಮಾಡ್ತಾ ಇದ್ದಾರೆ. ಸೋಮ ಅನಸೂಯಾಗೆ ಈ ಕತೆ ಹೇಳ್ತಾ ಇದ್ದಾಳಲ್ವಾ. ಸೋಮ ಒಂದು ಸಣ್ಣ ನಗುವನ್ನ ಸೂಸಿ, ಅನಸೂಯ, ಅದು ನನ್ನ ಕುಟೀರದ ಎದುರಿಗೆ ಇರುವ ಬಂಡೆ ಅದೇ. ಅದಕ್ಕೋಸ್ಕರ ನಾನು ಈ ಚಿಕ್ಕ ಕುಟೀರಕ್ಕೆ ಬಂದಿದ್ದೀನಿ. ಸೋಮ ಮತ್ತೆ ಕಥೆಯನ್ನ ಮುಂದುವರಿಸ್ತಾಳೆ. ಸೋಮ ನೀರು ಹಣ್ಣನ್ನ ತಗೊಂಡುಕೊಂಡು ಆ ಬಂಡೆಯ ಹತ್ರ ಹೋಗ್ತಾಳೆ. ಶ್ರೀರಾಮರು ಸೀತಮ್ಮ ಧ್ಯಾನದಲ್ಲಿ ಪೂರ್ಣವಾಗಿ ಮಗ್ನರಾಗಿರ್ತಾರೆ. ಸೋಮ ನೀರು ಹಣ್ಣುಗಳನ್ನ ಕೆಳಗಡೆ ಇಟ್ಟ ತಕ್ಷಣ ಅಮ್ಮ ಕಣ್ಣು ತೆಗೆದು ಸೋಮಳನ್ನ ನೋಡಿ, ಸೋಮ, ನೀನು ನನಗೆ ನಿನ್ನ ಜೀವನ ಪೂರ್ತಿ ಎಷ್ಟೋ ಮಾಡಿದ್ದೀಯಾ, ಅದಕ್ಕೋಸ್ಕರ ನಾನು ನಿನಗೆ ಎಷ್ಟೋ ಕೃತಜ್ಞಳು ಅಂತ ಹೇಳಿ ಕಣ್ಣು ಮುಚ್ಕೊಳ್ತಾಳೆ. ಸೋಮಗೆ ಮಾತನಾಡಕ್ ಆಗದೇ ಇರೋಷ್ಟು ದುಃಖ. ಇನ್ನು ಕುಟೀರಕ್ಕೆ ಹೊರಟು ಹೋಗ್ಬೇಕು ಅಂತ ಹೊರಟು ನಿಂತಾಗ ಯಾರೋ ಹಿಂದೆ ಸೆಳೆದಂತಹ ಭಾವನೆ. ಆಕೆ ಹಿಂದೆ ತಿರುಗಿದ ತಕ್ಷಣವೇ ಅಮ್ಮ ಆ ಜಗತ್ತಿನ ಜೊತೆ ಒಂದಾದ ಕ್ಷಣ. ಅಮ್ಮ ಶರೀರವನ್ನ ತ್ಯಜಿಸುವ ಆ ಸಮಯವನ್ನ ಎಷ್ಟೋ ದಿವ್ಯವಾಗಿ ಸೋಮ ವಿವರಣೆ ಮಾಡ್ತಾ ಇದ್ದಾಳೆ. ಅಮ್ಮನ ಶರೀರದಿಂದ ಒಂದು ದಿವ್ಯವಾದ ಕಾಂತಿ ಹೊರಗೆ ಬಂತು. ಆ ಕಾಂತಿ ಶ್ರೀರಾಮರು ಮತ್ತು ಸೀತಮ್ಮ ಇಬ್ಬರನ್ನ ಆವರಿಸ್ಬಿಡ್ತು. ಆ ಕಾಂತಿ ದೊಡ್ಡದಾಗ್ತಾ ಚಿಕ್ಕ ಚಿಕ್ಕ ಕಾಂತಿ ಹೂಗಳಾಗಿ ಮಾರ್ಪಟ್ಟು ಸಾರಿ ಫ್ರೆಂಡ್ಸ್. ಆ ಕಾಂತಿ ದೊಡ್ಡದಾಗ್ತಾ ಚಿಕ್ಕ ಚಿಕ್ಕ ಕಾಂತಿ ಹೂಗಳಾಗಿ ಮಾರ್ಪಟ್ಟು ಎಲ್ಲಾ ಕಡೆ ಅದು ಹರಡ್ತಾ ಹೋಯ್ತು. ನಮಗೆ ಸಾಮಾನ್ಯವಾಗಿ ಮಳೆ ಆಕಾಶದಿಂದ ಸುರಿಯುತ್ತೆ, ಆದರೆ ಈ ಕಾಂತಿ ಮಳೆ ಪೃಥ್ವಿಯಿಂದ ಆಕಾಶದ ಕಡೆ ಹೋಗ್ತಾ ಇದೆ. ಹಾಗೆ ನೋಡ್ತಾ ಇದ್ರೆ ಕಾಂತಿಯ ನದಿಗಳು ಅಮ್ಮನ ಶರೀರದಿಂದ ಹರಿದು ಬರ್ತಾ ಇದೆ. ಸಂಪೂರ್ಣ ಆ ಕಾಡೆಲ್ಲ ಕಾಂತಿಯಿಂದ ತುಂಬಿ ಹೋಗಿದೆ. ಅಂತಹ ಅದ್ಭುತವಾದ ದೃಶ್ಯ ನನ್ನ ಜೀವಮಾನದಲ್ಲೇ ನೋಡಿಲ್ಲ ಅಂತ ಸೋಮ ಹೇಳ್ತಾಳೆ. ಆ ಒಂದು ದೃಶ್ಯವನ್ನ ಹಾಗೇ ನೋಡ್ತಾ ನಿಂತು ಬಿಟ್ಟಿದ್ದಾಳೆ. ಅಮ್ಮನ ದೇಹದಿಂದ ಬರ್ತಾ ಇರೋ ಕಾಂತಿ ಆಕಾಶವನ್ನ ಸೇರಿ ಬಣ್ಣಗಳು ಬದಲಾಗಿ ಕಾಮನ ಬಿಲ್ಲಿನ ತರ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ಸೋಮ ಎಷ್ಟೋ ಹೊತ್ತು ನೋಡ್ತಾ ನಿಂತ್ಬಿಟ್ಲು. ಕೊನೆಗೆ ಅಮ್ಮನ ಕಡೆ ನೋಡಿದಾಗ ಇನ್ನೆಲ್ಲಿ ಅಮ್ಮ, ಅಮ್ಮ ಕಾಂತಿಯಾಗಿ ಅಮ್ಮ ಕಾಂತಿಯಾಗಿ ಹೊರಟು ಹೋಗಿದ್ದಾರೆ. ಭೂಮಿಯಲ್ಲಿ, ಆಕಾಶದಲ್ಲಿ, ಸುತ್ತಲೂ ಇರುವ ಪ್ರಕೃತಿಯಲ್ಲಿ ಅಮ್ಮ ಸೇರಿ ಹೋದ್ರು. ಸೋಮಗೆ ದುಃಖ ತಡೆಯಕ್ ಆಗೋದಿಲ್ಲ. ಅದೇ ನೋವಿನಿಂದ ಕುಟೀರದ ಒಳಗಡೆ ಓಡಿ ಹೋಗ್ತಾಳೆ. ಅಲ್ಲಿ ಹನುಮಂತ ಲಕ್ಷ್ಮಣರನ್ನ ನೋಡಿ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ. ಲಕ್ಷ್ಮಣ ಹಿಂದಿನ ದಿನ ರಾತ್ರಿ ಬಂದಿರ್ತಾರೆ. ಹನುಮಂತ ಸೋಮಳನ ಸಮಾಧಾನ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾರೆ. ಲಕ್ಷ್ಮಣ ರಾಮ ಇರುವ ಸ್ಥಳಕ್ಕೆ ಓಡಿ ಹೋಗ್ತಾನೆ. ಇಬ್ಬರು ಒಂದು ದಿನ ಬಿಟ್ಟು ಕುಟೀರದ ಕಡೆ ಬರ್ತಾರೆ. ಅವರು ಬರ್ತಾ ಇರುವಾಗ ಸೋಮಗೆ
ಶ್ರೀರಾಮರ ಬದಲು ಮಾತೆ ಕಾಣಿಸ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿ, ಇದೇನು ಶ್ರೀರಾಮರು ಮಾತೆ ಆಗಿ ರೂಪಾಂತರ ಹೊಂದಿದಾರಾ ಅಂತ ಅಂದ್ಕೊಳ್ತಾಳೆ. ಮತ್ತೆ ಪೂರಾ ಸಮೀಪ ಬಂದ ತಕ್ಷಣ ಮತ್ತೆ ಶ್ರೀರಾಮರ ಹಾಗೆ ಕಾಣಿಸ್ತಾರೆ. ಸೋಮ ದುಃಖ ತಡೆಯೋಕಾಗ್ದೆ ಶ್ರೀರಾಮರ ಕಾಲ ಹತ್ರ ಕುಸಿದು ದುಃಖದ ಸಾಗರವನ್ನೇ ಹರಿಸ್ತಾಳೆ. ಪ್ರಭು, ಅಮ್ಮ ಹೋಗ್ಬಿಟ್ರು ಅಂತಾಳೆ. ಶ್ರೀರಾಮರು ಸೋಮಳನ ಎಷ್ಟೋ ಕರುಣೆಯಿಂದ ಮೇಲೆಬ್ಬಿಸಿ ಆಕೆ ಕಣ್ಣಲ್ಲಿ ಪ್ರೀತಿಯಿಂದ ನೋಡ್ತಾ, ಸೋಮ, ಅಮ್ಮ ಹೊರಟು ಹೋಗಿದ್ದಾಳೆ ಅಂತ ಅಂದ್ಕೊಂಡ್ರೆ ಹೋದ ಹಾಗೆ, ಎಲ್ಲಾ ನಿನ್ನ ಮನಸ್ಸಿನಲ್ಲೇ ಇದೆ. ನಿನ್ನನ್ನ ನೀನು ಮೋಸ ಮಾಡ್ಕೋಬೇಡ. ಅಮ್ಮ ಇನ್ನೂ ಈ ಪ್ರಪಂಚದಲ್ಲೇ ಇದ್ದಾಳೆ. ಅಮ್ಮ ಹೊರಟು ಹೋದ್ರೆ ಈ ಜಗತ್ತೇ ಇರೋದಿಲ್ಲ. ನೀನು ವ್ಯಥೆ ಪಡೋದು ಸರಿನಾ? ಸೋಮ, ಶ್ರೀರಾಮರು ಲವಕುಶರಿಗೆ ಮಾತೆ ಹೇಗೆ ಕಾಂತಿಯಾಗಿ ಬದಲಾಗಿ ಈ ಭೂಮಿ ಆಕಾಶ ಇಡೀ ಪ್ರಪಂಚದಲ್ಲಿ ಹೇಗೆ ಬೆರೆತು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಸೋಮಗೆ ದಿನಗಳು ಹಾಗೇ ಕನಸಲ್ಲಿ ಕಳೆದು ಹೋಗ್ತಾ ಇವೆ. ಅಮ್ಮ ಇಲ್ಲದ ಜೀವನನಾ ಅಂತ ದುಃಖ ಪಡ್ತಾ ಇರ್ತಾಳೆ. ಮಕ್ಕಳು ಗುರುಕುಲದ ಅಭ್ಯಾಸ ಮುಗಿತಾ ಬಂತು. ಆದ್ದರಿಂದ ಶ್ರೀರಾಮರು ಮಕ್ಕಳನ್ನ ಸ್ವಲ್ಪ ದಿನ ಅಯೋಧ್ಯೆಯಲ್ಲಿ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ. ಮಕ್ಕಳು ದೊಡ್ಡರಾಗ್ತಾ ಇದ್ದಾರೆ, ಅವರಿಗೂ ಅಯೋಧ್ಯೆಯ ಜೀವನ ಅಭ್ಯಾಸವಾಗ್ಲಿ ಅಂತ. ಮಕ್ಕಳು ಗುರುಕುಲಕ್ಕೆ ಬಂದಾಗ ಅವರನ್ನ ಸೋಮ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅಮ್ಮನ ಆಸೆ ಕೂಡ ಅದೇ ಆಗಿತ್ತಲ್ವಾ. ಹನುಮಂತ ಕೂಡ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅಮ್ಮ ಹನುಮಂತನಿಗೂ ಸೋಮ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಹೇಳಿರ್ತಾಳೆ. ಅಮ್ಮ ಹೋದ್ಮೇಲೆ ಸೋಮ ನಿದ್ರಾಹಾರವನ್ನ ಬಿಟ್ಟು ಬಿಡ್ತಾಳೆ. ಆದ್ದರಿಂದ ಹನುಮಂತ ಸೋಮಳ ಜವಾಬ್ದಾರಿಯನ್ನ ಕೂಡ ತೆಗೆದುಕೊಳ್ತಾನೆ. ಅಷ್ಟು ವರ್ಷ ಸೋಮ ಎಲ್ಲರನ್ನ ನೋಡ್ಕೊಂಡಿರ್ತಾಳೆ. ಅದೇ ಮೊದಲನೇ ಸಾರಿ ಸೋಮ ಇನ್ನೊಬ್ಬರಿಂದ ಸೇವೆ ಮಾಡಿಸಿಕೊಳ್ಳೋದು. ಹನುಮಂತ ತುಂಬಾ ಕಾಳಜಿಯಿಂದ ಸೋಮಳನ್ನ ನೋಡ್ಕೊಳ್ತಾ ಇರ್ತಾರೆ. ಶ್ರೀರಾಮರು ಇನ್ನು ಲವಕುಶರನ್ನ ಅಯೋಧ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಿಶ್ಚಯ ಮಾಡ್ತಾರೆ. ಯಾಕೆಂದ್ರೆ ಗುರುಕುಲದಲ್ಲಿ ಅವರ ಅಭ್ಯಾಸ ಪೂರ್ತಿಯಾಗಿ ಮುಗಿದಿತ್ತು. ಶ್ರೀರಾಮರು ಸೋಮಗೆ ಕೂಡ ಅಯೋಧ್ಯಕ್ಕೆ ಬರಲು ಒತ್ತಾಯ ಮಾಡ್ತಾರೆ. ಸೋಮ, ಈ ಆಶ್ರಮವನ್ನ ಬಿಟ್ಟು ಹೇಗೆ ಬರ್ಲಿ ಪ್ರಭು, ನನ್ನನ್ನ ಕ್ಷಮಿಸಿ ಅಂತ ಹೇಳ್ತಾಳೆ. ಹಾಗೇ ಕೆಲವು ವರ್ಷಗಳು ಕಳೆದು ಹೋಗ್ತವೆ. ಸೋಮ ಅಮ್ಮನ ನೆನಪಿನಲ್ಲಿ ದಿನಗಳನ್ನ ಕಳೀತಾ ಇರ್ತಾಳೆ. ಒಂದು ಸಮಯ ಬರುತ್ತೆ, ಸೋಮಗೆ ಅಮ್ಮನ ನೆನಪು ಬಹಳ ಕಾಡೋದಕ್ಕೆ ಶುರುವಾಯಿತು. ಅಮ್ಮ ಇಲ್ಲದ ಜೀವನನ ಅನ್ಸೋದಕ್ಕೆ ಪ್ರಾರಂಭ ಆಯಿತು. ಅಮ್ಮ ವನವಾಸಕ್ಕೆ ಹೋದಾಗ ಅಮ್ಮ ಕೊಟ್ಟ ಜ್ವಾಲೆಯಲ್ಲಿ ಅಮ್ಮನನ್ನ ನೋಡ್ತಾ ಇದ್ಲು. ಈಗ ಅಮ್ಮ ಇಲ್ಲ, ಅಮ್ಮನನ್ನ ನೋಡುವ ವಿಧಾನವೂ ಇಲ್ಲ ಅಂತ ಭೂಮಿ ಮೇಲೆ ಬಿದ್ದು ಭೂಮಿ ತಾಯಿಯನ್ನ ಬೇಡ್ಕೊಳ್ತಾಳೆ. ಅಮ್ಮ, ನನ್ನ ಸೀತಮ್ಮನನ್ನ ಯಾಕೆ ಕರ್ಕೊಂಡು ಹೋದೆ, ನನ್ನನ್ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ದುಃಖ ಪಡ್ತಾ ಇರ್ಬೇಕಾದ್ರೆ ಎದುರಿಗೆ ಶ್ರೀರಾಮರು ಆಕೆಯನ್ನ ಮೇಲೆತ್ತಿ ಪ್ರೀತಿಯಿಂದ, ಯಾಕೆ ಸೋಮ ಈ ಕಣ್ಣೀರು ಅಂತ ಕೇಳ್ತಾರೆ. ಸೋಮಗೆ ತನ್ನನ್ನ ಸಂತೈಸೋದಕ್ಕೆ ಶ್ರೀರಾಮರೇ ಬಂದಿದ್ದಾರೆ ಅಂತ ಎಷ್ಟೋ ಆನಂದ. ಸೋಮ ಶ್ರೀರಾಮರಿಗೆ ಹೇಳ್ತಾಳೆ, ಪ್ರಭು, ನನ್ನ ಜೀವನದಲ್ಲಿ ಒಂದೇ ಧ್ಯೇಯ ಇತ್ತು, ಅಮ್ಮನಿಗೆ ಸೇವೆ ಮಾಡೋದು. ಈಗ ನನ್ನ ಜೀವನದ ಧ್ಯೇಯ ಏನು ಪ್ರಭು ಅಂತ ಕೇಳ್ತಾಳೆ. ಶ್ರೀರಾಮರು, ಹೊರಟು ಹೋಗಿದ್ದಾಳೆ ಅನ್ನಬೇಡ ಸೋಮ. ಆ ದಿನ ಅಮ್ಮ ನಿನಗೆ ಏನು ಹೇಳಿದ್ಲು? ಹೌದು ಪ್ರಭು, ಅಮ್ಮ ಈ ಪ್ರಪಂಚ ಎಲ್ಲ ನಾನು ವ್ಯಾಪಿಸಿದ್ದೇನೆ ಅಂತ ಹೇಳಿದಾಳೆ. ಆದ್ರೆ ನನಗೆ ಯಾಕೆ ಅದರ ಅನುಭೂತಿ ಆಗ್ತಾ ಇಲ್ಲ, ನಾನು ಅಮ್ಮನನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಶ್ರೀರಾಮರು, ಸೋಮ, ನಮ್ಮ ಮಾನವರಿಗೆ ಎದುರಿಗೆ ಇರುವುದನ್ನು ನೋಡಕ್ಕಾಗೋದಿಲ್ಲ, ಜಾಗೃತಿಯಾಗಿ ನೋಡು. ಎದುರಿಗೆ ಸೂರ್ಯ ರಶ್ಮಿಯನ್ನ ನೋಡು. ಅಮ್ಮ ಅದರಿಂದ ನಡ್ಕೊಂಡು ಬರ್ತಾ ಇದ್ದಾಳೆ ನೋಡು, ಪೃಥ್ವಿಯಿಂದ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾಳೆ, ಕಣ್ ತೆಗೆದು ನೋಡು, ಎಲ್ಲಿ ನೋಡಿದ್ರು ಸೀತಮ್ಮನೇ ಕಾಣಿಸ್ತಾ ಇದ್ದಾಳೆ ಅಂತ ಹಣೆಯ ಮೇಲೆ ಶ್ರೀರಾಮರು ಮೆತ್ತಗೆ ಆಕೆಗೆ ತಟ್ತಾರೆ.
ಹಾಗೆ ಹಣೆಯನ್ನ ಸ್ಪರ್ಶ ಮಾಡಿದ ತಕ್ಷಣ ಎಲ್ಲಾ ಕಡೆ ಸೀತಮ್ಮ ಕಾಣಿಸ್ತಾ ಇದ್ದಾಳೆ. ಆ ಸೂರ್ಯನ ರಶ್ಮಿಯಿಂದ ಹಾಯಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ. ಪೃಥ್ವಿ ಮಾತೆಯಿಂದ ಹೊರಗೆ ಬರ್ತಾ ಇರುವ ಸೀತಮ್ಮ ಕಾಣಿಸ್ತಾಳೆ. ಗಾಳಿಯಲ್ಲಿ ಸೀತಮ್ಮ, ಮರ ಗಿಡಗಳಲ್ಲಿ ಸೀತಮ್ಮ, ಈ ಸೃಷ್ಟಿ ಎಲ್ಲ ಸೀತಮ್ಮ ತನ್ನ ಕಣ್ಗಳಿಂದ ಅಮ್ಮನನ್ನ ಎಲ್ಲಾ ಕಡೆ ನೋಡ್ತಾ ಇದ್ದಾಳೆ. ಎಷ್ಟೋ ಸಂತೋಷ. ಮತ್ತೆ ಅಮ್ಮನನ್ನ ನೋಡೋದಕ್ಕೆ ಸಾಧ್ಯವಾಗ್ತಾ ಇರೋದಕ್ಕೆ ಶ್ರೀರಾಮರು ಹಾಗೆ ಎಷ್ಟೋ ಗಂಟೆಗಳು ಸೋಮಾಳ ಜೊತೆ ಇದ್ದು ಬಿಡ್ತಾರೆ. ಸೋಮ ಒಳ್ಳೆ ಅಡಿಗೆ ಮಾಡಿ ಶ್ರೀರಾಮರಿಗೆ ಬಡಿಸ್ತಾಳೆ. ಅಂದು ಶ್ರೀರಾಮರು ಕೊಟ್ಟ ಆಶೀರ್ವಾದ ಇಂದಿಗೂ ನನಗೆ ಇದೆ. ಅಮ್ಮನನ್ನು ನಾನು ಸದಾ ನೋಡ್ಬಲ್ಲೆ ಅನಸೂಯ ಅಂತ ಸೋಮ ಅನಸೂಯ ಹತ್ರ ಹೇಳ್ತಾಳೆ. ಅನಸೂಯ, ನಾನು ನಂತರ ಯಾವತ್ತೂ ದುಃಖ ಪಡ್ಲಿಲ್ಲ. ಯಾಕೆಂದ್ರೆ ಅಮ್ಮ ಸದಾ ನನ್ನ ಜೊತೆ ಇದ್ದಾಳೆ, ನನ್ನ ಸುತ್ತಲೂ ಇದ್ದಾಳೆ. ನಾನೊಬ್ಬಳೇ ಅಲ್ಲ, ನನ್ನ ಅಮ್ಮನ ಜೊತೆಯಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ಅನಸೂಯಾಗೆ ಹೇಳ್ತಾ ಇದ್ದಾಳೆ, ಅಮ್ಮ ಹೋದ ಮೇಲೆ ನಾನು ಅಮ್ಮ ಇರುವ ಕುಟೀರ ಆಶ್ರಮವಾಸಿಗಳಿಗೆ ಸಂಬಂಧಿಸಿದ್ದು. ಆದ್ದರಿಂದ ಆ ಕುಟೀರವನ್ನ ಅವ್ರಿಗೆ ಬಿಟ್ಕೊಟ್ಟು ನನಗೆ ಇಲ್ಲಿ ಒಂದು ಸಣ್ಣ ಕುಟೀರವನ್ನ ಕಟ್ಟಿಕೊಡೋದಕ್ಕೆ ಕೇಳ್ಕೊಂಡೆ. ಯಾಕೆಂದ್ರೆ ಇಲ್ಲಿ ಎದುರಿಗೆ ಇರೋ ಕಲ್ಲು ಬಂಡೆ ಮೇಲೆ ಸೀತಮ್ಮ ಧ್ಯಾನಕ್ಕೆ ಕೂಡ್ತಾ ಇದ್ದಿದ್ದು. ನಾನು ಇಲ್ಲಿ ಬಂದು ಎಷ್ಟೋ ವರ್ಷಗಳಾದವು. ಪ್ರತಿ ವರ್ಷ ಯಾವ ದಿನ ಅಮ್ಮ ಸೃಷ್ಟಿಯಲ್ಲಿ ಬೆರೆತು ಹೋಗಿದಾಳೋ ಆ ದಿನ ಶ್ರೀರಾಮರು ಲವಕುಶರನ್ನ ಕರ್ಕೊಂಡು ಈ ಬಂಡೆಯ ಹತ್ರ ಕರ್ಕೊಂಡ್ ಬರ್ತಾರೆ. ಹೀಗೆ ಪ್ರತಿ ವರ್ಷ ಶ್ರೀರಾಮರು ಲವಕುಶರನ್ನ ನಾನು ನೋಡುವ ಅವಕಾಶ ಸಿಗುತ್ತೆ. ಲವಕುಶ ಅವರ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ನಾನು ಹೆಣ್ಣು ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ತೇನೆ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಹೆಣ್ಣು ಮೊಮ್ಮಕ್ಕಳನ್ನ ಎತ್ತಿ ಆಡಿಸುತ್ತೇನೆ. ಆದ್ರಿಂದ ಅಮ್ಮನ ಮಾತಿನ ಪ್ರಕಾರ ನಾನು ನಡೆದುಕೊಂಡಿದ್ದೇನೆ. ಸೋಮ ಈ ಕತೆ ಹೇಳುವಾಗ ಶ್ರೀರಾಮರು ಕೂಡ ದೇಹ ತ್ಯಾಗ ಮಾಡಿ ಆಗಿತ್ತು. ಸೋಮ ಹೇಳ್ತಾಳೆ, ಶ್ರೀರಾಮರು ಹೋದ ಮೇಲೆ ಲವಕುಶ ಅವರನ್ನು ನೋಡುವುದು ಅಪರೂಪವಾಯಿತು. ಶ್ರೀರಾಮರ ದೇಹ ತ್ಯಾಗ ಮಾಡಿರುವುದು ಸೋಮಗೆ ಹನುಮಂತನಿಂದ ಗೊತ್ತಾಯ್ತು. ಹನುಮಂತ ಸೋಮಗೆ ವಿವರಿಸಿದ್ದನ್ನು ಸೋಮ ಅನಸೂಯಾಗೆ ಹೇಳ್ತಾ ಇದ್ದಾಳೆ. ಒಂದು ದಿನ ಬೆಳಗಿನ ಹೊತ್ತು ಶ್ರೀರಾಮರು ಸರಿಯು ನದಿ ತೀರಕ್ಕೆ ಹೋಗಿ ಯಾರೋ ಓಡಾಡದ ಕಡೆ ಧ್ಯಾನಕ್ಕೆ ಕುಳಿತುಕೊಂಡ್ರು. ಶ್ರೀರಾಮರು ಧ್ಯಾನಕ್ಕೆ ಕುಳಿತುಕೋಬೇಕಾದ್ರೆ ಹನುಮಂತ ಅಯೋಧ್ಯೆಯಲ್ಲಿ ಇರಲಿಲ್ಲ. ಆದರೆ ಶ್ರೀರಾಮರು ಅವರಿಗೆ ಕೂಗಿದ ಹಾಗೆ ಅನ್ನಿಸಿ ತಕ್ಷಣವೇ ಅಯೋಧ್ಯೆಗೆ ಮರಳಿ ಬರ್ತಾರೆ. ಬಂದು ನೋಡಲು ಶ್ರೀರಾಮರು ಧ್ಯಾನದಲ್ಲಿ ಕುಳಿತಿದ್ದಾರೆ. ನಿಧಾನವಾಗಿ ಬೆಳಗಾಗ್ತಾ ಇದೆ. ಅಯೋಧ್ಯೆ ವಾಸಿಗಳು ಸರಿಯು ನದಿ ತೀರಕ್ಕೆ ಬರ್ತಾ ಇದ್ದಾರೆ. ಶ್ರೀರಾಮರು ಧ್ಯಾನದಲ್ಲಿ ಕುಳಿತಿದ್ದು ನೋಡಿ ಗಲಾಟೆ ಆಗ್ಬಾರ್ದು ಅಂತ ದೂರದಿಂದಲೇ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಹನುಮಂತನಿಗೆ ಸೀತಾಮಾತೆ ಶ್ರೀರಾಮರ ಹತ್ರ ಬರೋದು ಕಾಣಿಸುತ್ತೆ. ಸೀತಮ್ಮ ಹನುಮಂತನಿಗಲ್ಲದೆ ಬೇರೆ ಯಾರಿಗೂ ಕಾಣಿಸ್ಲಿಲ್ಲ. ಹನುಮಂತ ಸೀತಮ್ಮನಿಗೆ ಕೇಳ್ತಾನೆ, ಶ್ರೀರಾಮರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದೆಯ ಮಾತೆ ಅಂತ. ಆಗ ಅಮ್ಮ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ಹನುಮಂತ, ಅಮ್ಮ ಹಾಗಾದ್ರೆ ನನ್ನನ್ನೂ ಕರ್ಕೊಂಡು ಹೋಗು. ಶ್ರೀರಾಮನಿಲ್ಲದೆ ನಾನು ಇನ್ನು ಯಾವ ಉದ್ದೇಶಕ್ಕೋಸ್ಕರ ಬದುಕಿರ್ಲಿ ಅಂತ ಹೇಳ್ತಾನೆ. ಆಗ ಸೀತಮ್ಮ, ಪುತ್ರ, ಈ ಯುಗದ ಅಂತ್ಯದವರೆಗೂ ನೀನು ಇರಬೇಕು. ನಾವು ಹಂಚಿದ ಪ್ರೀತಿಯನ್ನ ನೀನು ಇನ್ನು ಮುಂದೆ ತಗೊಂಡು ಹೋಗ್ಬೇಕು ಪುತ್ರ ಅಂತ ಮಾತೆ ಹೇಳ್ಬೇಕಾದ್ರೆ ಇಬ್ಬರ ಧ್ವನಿನು ಹನುಮಂತನಿಗೆ ಕೇಳಿಸುತ್ತೆ. ಆಗ ಸೀತಮ್ಮ ಶ್ರೀರಾಮರ ಪಕ್ಕ ಕುಳಿತುಕೊಳ್ತಾಳೆ. ಶ್ರೀರಾಮರು ಕಣ್ಣು ತೆಗೆದು ಹನುಮಂತನ ಕಡೆ ನೋಡಿ, ಹನುಮ, ನೀನು ನಮ್ಮ ಕಿವಿ, ಕಣ್ಣು, ನಮ್ಮ ಕೈಗಳು, ಕಾಲುಗಳು, ನಮ್ಮ ಪರವಾಗಿ ಈ ಪ್ರಪಂಚ ಎಲ್ಲ ಸೇವೆ ಮಾಡ್ತಾ ನೋಡ್ಕೊಂಡು ಇರ್ಬೇಕು. ನಾವು ಎಲ್ಲರಿಗೂ ಹಂಚಬೇಕು ಅಂದುಕೊಂಡ ಪ್ರೇಮ ನಂತರ ನೀನು ಹಂಚಬೇಕು. ಈ ಕಾಲಚಕ್ರ ಮುಗಿಯುವ ತನಕ ನೀನು ಇದ್ದು ಮಾಡಬೇಕಾದ
ಕೆಲಸ ಇದು ಹನುಮ ಅಂತ ಹೇಳಿ ಶ್ರೀರಾಮರು ಕಣ್ಣು ಮುಚ್ಕೊಳ್ತಾರೆ. ಸೀತಮ್ಮ ಶ್ರೀರಾಮರ ಕೈ ಮೇಲೆ ತನ್ನ ಕೈಯನ್ನ ಇಡ್ತಾಳೆ. ಲಕ್ಷ್ಮಣ ಸೀತಮ್ಮನ ಶರೀರ ಹೇಗೆ ಪ್ರಪಂಚದಲ್ಲಿ ಬೆರೆತು ಹೋಯಿತೋ ಅದೇ ರೀತಿ ಸೀತಮ್ಮನ ಶರೀರ ಹೇಗೆ ಈ ಪ್ರಪಂಚದಲ್ಲಿ ಬೆರೆತು ಹೋಯಿತೋ ಅದೇ ರೀತಿ ಶ್ರೀರಾಮನವರ ಶರೀರ ಕೂಡ ಈ ಪ್ರಪಂಚದಲ್ಲಿ ಬೆರೆತು ಹೋಗುತ್ತೆ. ಅವರು ಯಾವ ರೀತಿ ಶರೀರ ತ್ಯಾಗ ಮಾಡಿದ್ರು ಅಂತ ಹನುಮಂತ ಸೋಮಗೆ ವಿವರಿಸ್ತಾ ಇದ್ದಾನೆ. ಒಂದು ದೊಡ್ಡ ಕಾಂತಿ ವಲಯ, ಅದು ಎಷ್ಟೋ ನಕ್ಷತ್ರಗಳಾಗಿ ಬದಲಾಗಿ ಕಾಂತಿ ಪ್ರವಾಹದಂತೆ ಆಗಿ ಈ ಭೂಮಿ ಮೇಲೆ, ಆಕಾಶದ ಮೇಲೆ, ಗಿಡಗಳ ಮೇಲೆ, ಒಟ್ಟಾರೆ ಭೂಮಂಡಲ ಎಲ್ಲ ಆವರಿಸಿಕೊಂಡಿದೆ. ಅಮ್ಮ ಹೇಗೆ ಈ ಭೂಮಿಯನ್ನ ಬಿಟ್ಟು ಹೋದ್ರು ಅದೇ ರೀತಿ ಶ್ರೀರಾಮರು ಕೂಡ ಕಾಂತಿ ರೂಪಿಯಾಗಿ, ಕಾಂತಿ ಪುಂಜವಾಗಿ, ಕಾಂತಿ ಸಮುದ್ರವಾಗಿ ಭೂಮಂಡಲವೆಲ್ಲ ಆವರಿಸಿ ಹೋಗಿಬಿಟ್ರು. ಆ ಕಾಂತಿ ವಲಯಗಳು ಕಡಿಮೆಯಾದ ಮೇಲೆ ಶ್ರೀರಾಮರು ಸೀತಮ್ಮ ಇಬ್ಬರೂ ಕಾಣಿಸ್ಲಿಲ್ಲ. ಇಬ್ಬರು ವೈಕುಂಠಕ್ಕೆ ಹೋಗಿಬಿಟ್ರು. ಸೋಮ ಹೀಗೆ ಕತೆ ಹೇಳ್ತಾ ಕಣ್ಣು ಮುಚ್ಚಿಕೊಳ್ತಾ ಇವೆ, ಬಾಯಲ್ಲಿ ಮಾತು ಬರ್ತಾ ಇಲ್ಲ. ಎಷ್ಟೋ ಹೊತ್ತು ಕಳೆದಿದೆ, ಮನಸ್ಸುಗಳು ಭಾರ ಆಗಿ ಹೋಗಿವೆ. ಅನಸೂಯ ಅವರ ಅಮ್ಮ ಮೌನವಾಗಿ ಕುಳಿತುಕೊಂಡ್ಬಿಟ್ಟಿದ್ದಾರೆ. ನಿಧಾನವಾಗಿ ಕತ್ತಲಾಗ್ತಾ ಇದೆ. ಕುಟೀರದ ಸುತ್ತಲೂ ಚಿಕ್ಕ ಚಿಕ್ಕ ದೀಪಗಳು ಬೆಳಗ್ತಾ ಇವೆ. ಅನಸೂಯ ಅವರ ಅಮ್ಮ ಕಣ್ಣು ತೆಗೆದು ನೋಡಿದ್ರೆ ಸುತ್ತಲೂ ಎಷ್ಟೋ ಜನ ಯೋಗಿಗಳು, ಯೋಗಿನಿಯರು, ಋಷಿಗಳು, ಇವರುಗಳಿಂದ ಆ ಕುಟೀರ ಎಲ್ಲ ತುಂಬಿ ಹೋಗಿದೆ. ಈ ಸೀತಾಯಣ ಶ್ರೀರಾಮರ ಸೀತಮ್ಮನ ಕತೆ ಸೋಮಳ ಬಾಯಲ್ಲಿ ಎಷ್ಟು ಸಲ ಕೇಳಿದ್ರು ಆ ಮಧುರಾಮೃತವನ್ನ ಸವಿಯೋದಕ್ಕೆ ಆ ಯೋಗಿಗಳು, ಋಷಿಗಳು ಮತ್ತೆ ಮತ್ತೆ ಕೇಳೋದಕ್ಕೆ ಬರ್ತಾ ಇದ್ರು. ನೋಡಿ ಮಾಸ್ಟರ್ಸ್, ಕೇವಲ ಆ ಯೋಗಿಗಳು, ಯೋಗಿನಿಯರಲ್ಲ, ಋಷಿಗಳಲ್ಲ, ನಾವು ಕೂಡ ಈ ಸೀತಾಯಣವನ್ನ ಎಷ್ಟು ಸಲ ಹೇಳಿದ್ರು ನಮ್ಗೆ ಅದೇ ಒಂದು ಸಂತೋಷ, ಅದೇ ಒಂದು ದಿವ್ಯವಾದ ಅನುಭೂತಿ ಆಗ್ತಾ ಇದೆ. ಅಷ್ಟೊಂದು ಶಕ್ತಿ ಆ ಸೀತಾಯಣದಲ್ಲಿದೆ. ಸೋಮ ಕಣ್ಣು ತೆಗೆದು ಯಾರಿಗೋ ಇಷ್ಟು ದಿನಗಳ ನಂತರ ಬಂದೆಯಾ ಅಂತ ಹೇಳ್ತಾಳೆ. ಯಾರು ಅಂತ ಬಾಗಿಲಿನ ಕಡೆ ಅನಸೂಯ ನೋಡಿದಾಗ ಅಲ್ಲಿ ಒಬ್ಬ ಯೋಗಿ ನಿಂತಿದ್ದಾರೆ. ಆ ಯೋಗಿ ತುಂಬಾ ಎತ್ತರವಾಗಿದ್ರಿಂದ ದ್ವಾರದ ಬಳಿ ಬಗ್ಗಿ ನಿಂತಿದ್ರು. ಅವರ ವೇಷಭೂಷಣ ಎಲ್ಲರಿಗಿಂತ ಬೇರೆ ಆಗಿದ್ವು. ಕತ್ತಲು ಇದ್ದದ್ರಿಂದ ಅನಸೂಯಾಗಿ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನನ್ನ ಕ್ಷಮಿಸು ಸೋಮ, ನಾನು ತುಂಬಾ ದೂರದಲ್ಲಿದ್ದರಿಂದ ನನಗೆ ಹೆಚ್ಚು ಬರಕ್ ಆಗೋದಿಲ್ಲ. ಆದರೆ ನೀನು ಶ್ರೀರಾಮರು ಮತ್ತು ಸೀತಮ್ಮನವರ ನೆನಪಿಸಿದೆ, ನನಗೆ ಬೇರೆ ವಿಧಿ ಇಲ್ಲದೆ ಬರಬೇಕಾಯ್ತು. ನೋಡು, ಇಲ್ಲಿ ಬಂದಿರುವ ಅತಿಥಿಗಳಿಗೆಲ್ಲ ನಾನು ಊಟವನ್ನ ತಂದಿದ್ದೇನೆ ಅಂತ ಆ ಭೋಜನವನ್ನ ಒಳಗಡೆ ತೆಗೆದುಕೊಂಡು ಬರ್ತಾರೆ. ಆ ಯೋಗಿ ಒಳಗಡೆ ಬರ್ತಾ ಇದ್ರೆ ಅಲ್ಲಿರುವ ಯೋಗಿಗಳು, ಯೋಗಿನಿಯರು ಆ ಯೋಗಿಯ ಕಾಲಿಗೆ ಎಷ್ಟೋ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಯೋಗಿ ಸೋಮ ಹತ್ತಿರ ಭೋಜನವನ್ನ ತೆಗೆದುಕೊಂಡು ಬರ್ತಾರೆ. ಸೋಮ ಕೂಡ ಅವರಿಗೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ತುಂಬಾ ವಯಸ್ಸಾಗಿರೋದ್ರಿಂದ ಅವಳಿಗೆ ಬೇಗ ಹೇಳೋದಕ್ಕೆ ಆಗೋದಿಲ್ಲ. ಆಗ ಆ ಯೋಗಿ ಸೋಮಗೆ ಏನೂ ಪರವಾಗಿಲ್ಲ, ನಿನ್ನ ಕಥಾಮೃತ ಕೇಳಿ ನೀನು ಬಂದ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡ್ಬೇಕಾಗತ್ತೆ ಅಂತ ನಾನು ಈ ಭೋಜನವನ್ನ ತೆಗೆದುಕೊಂಡು ಬಂದೆ ಅಂತ ಹೇಳ್ತಾರೆ. ಆದರೂ ಕೂಡ ಸೋಮ ಆ ಯೋಗಿಯ ಕಾಲಿಗೆ ನಮಸ್ಕರಿಸಿ ಅವರ ಮುಖ ನೋಡಿ, ಆಹಾ, ಎಷ್ಟು ಕಾಲದ ನಂತರ ನಿನ್ನ ದರ್ಶನ ಭಾಗ್ಯವನ್ನ ಕರುಣಿಸಿದೆ ಅಂತ ಹೇಳ್ತಾಳೆ. ಆ ಯೋಗಿ ಮತ್ತೆ ಕುಟೀರದಿಂದ ಹೊರಟು ಹೋಗ್ತಾರೆ. ಅನಸೂಯ ಅಂದ್ಕೊಳ್ತಾಳೆ, ಯಾರಿರ್ಬೋದು ಆ ಯೋಗಿ? ಅವರನ್ನ ನೋಡಿ ಎಷ್ಟೋ ದುಃಖದಲ್ಲಿದ್ದ ಸೋಮನ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಆ ಯೋಗಿ ತಂದ ಭೋಜನವನ್ನ ಎಲ್ಲರೂ ಊಟ ಮಾಡ್ತಾರೆ. ಅನಸೂಯ ಮತ್ತೆ ಅವರಮ್ಮ ಇವರನ್ನ ಹೊರತು ಎಲ್ಲರೂ ಅವರವರ ಕುಟೀರಗಳಿಗೆ ಹೊರಟು ಹೋಗ್ತಾರೆ.
ಸೀತಮ್ಮ ಮತ್ತು ಶ್ರೀರಾಮನ ಕತೆ ಕೇಳಿದ ಮೇಲೆ ನಮಗೆ ಅವರು ತುಂಬಾ ಹತ್ತಿರದವರು ಅಂತ ಅನಿಸ್ತಾ ಇದೆ ಅಂತ ಅನಸೂಯ ಅವರ ಅಮ್ಮ ಹೇಳ್ತಾರೆ. ಆಗ ಸೋಮ ಹೇಳ್ತಾಳೆ, ಹೌದು, ನಾವೆಲ್ಲರೂ ಅವರ ಮಕ್ಕಳೇ, ನಮ್ಮನ್ನೆಲ್ಲ ಅವರು ತಮ್ಮ ಮಕ್ಕಳಂತೆ ಭಾವಿಸಿದ್ರು. ನಿಜ ಹೇಳ್ಬೇಕಂದ್ರೆ ಅವರು ಭೌತಿಕ ರೂಪದಲ್ಲಿದ್ದಾಗಿನಕ್ಕಿಂತ ಅವರು ಹೋದ ಮೇಲೆ ಅವರ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಾಗಿದೆ. ಅವರು ಈ ಭೂಮಿ ಬಿಟ್ಟು ಹೋಗಿದ್ದಾರೆ ಅನ್ನೋದು ಸರಿಯಲ್ಲ. ಯಾಕೆಂದ್ರೆ ಅವರು ಈ ಭೂಮಿ ಬಿಟ್ಟು ಹೋಗೇ ಇಲ್ಲ. ಅದನ್ನ ವಿವರಿಸೋದಕ್ಕೆ ಪದಗಳೇ ಇಲ್ಲ. ಅಮ್ಮ ಒಂದು ಸಾರಿ ಹೇಳಿದಾಳೆ, ಇದನ್ನ ಸೋಮ ಹೇಳ್ತಾ ಇದ್ದಾಳೆ. ನಮ್ಮ ಆಲೋಚನೆಗಳು, ಭಾವನೆಗಳು ಇವುಗಳನ್ನ ವ್ಯಕ್ತಪಡಿಸೋದಕ್ಕೆ ನಮ್ಮ ಪದಗಳು ಸರಿ ಹೋಗೋದಿಲ್ಲ. ಭಾಷೆ ಅನ್ನೋದು ನಮ್ಮ ಭಾವನೆಗಳನ್ನ ತುಂಬಾ ಸಂಕುಚಿತಗೊಳಿಸುತ್ತೆ ಅಂತ ಹೇಳಿ, ಅವರು ಭೌತಿಕವಾಗಿದ್ದಾಗ ಎಷ್ಟೋ ಕಾರ್ಯಗಳನ್ನ ಮಾಡಿದ್ದಾರೋ ಈಗ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಸೀತಮ್ಮ ಇದ್ದಾಗ ಅವರನ್ನ ಭೌತಿಕವಾಗಿ ನೋಡ್ತಾ ಇದ್ದೆ, ಆದರೆ ಈಗ ಅವರು ಮಾಡ್ತಾ ಇರೋ ಶ್ರೇಷ್ಠವಾದ ಕಾರ್ಯಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಸೃಷ್ಟಿಯಲ್ಲಿ, ಜಗತ್ತಿನಲ್ಲಿ ನಡೀತಾ ಇರುವ ಪ್ರತಿ ಒಂದರ ಹಿಂದೆ ಅಮ್ಮನ ಕೈ ಕಾಣಿಸ್ತಾ ಇದೆ, ಶ್ರೀರಾಮರ ಪ್ರೇಮ ಕಾಣಿಸ್ತಾ ಇದೆ. ಸೋಮ ಹೇಳ್ತಾಳೆ, ಅನಸೂಯ ಸೀತಮ್ಮ ನನಗೆ ಆಗ ಕಾಣಿಸ್ತಾ ಇರ್ತಾಳೆ. ಅಡವಿಯಲ್ಲಿ ಹೋಗುವಾಗ ಹಾಗೇ ನಡ್ಕೊಂಡು ಹೋಗೋದು ಕಾಣಿಸುತ್ತೆ. ಇನ್ನೊಂದು ಕಡೆ ಹೋದಾಗ ಇನ್ನೊಂದು ರೂಪದಲ್ಲಿ ದರ್ಶನ ಕೊಡ್ತಾಳೆ. ನನಗೆ ಗೊತ್ತು, ನಾನು ಎಲ್ಲೂ ಹೋಗಿಲ್ಲ, ಈ ಜಗತ್ತಿನಲ್ಲೇ ಇದ್ದೀನಿ ಅಂತ ತಿಳಿಸೋದಕ್ಕೋಸ್ಕರ ಅಮ್ಮ ನನಗೆ ದರ್ಶನವನ್ನ ಕೊಡ್ತಾ ಇದ್ದಾಳೆ. ಅದಕ್ಕೆ ಅಮ್ಮ ಹೊರಟು ಹೋಗಿದ್ದಾಳೆ ಅನ್ನೋದು ಸರಿಯಲ್ಲ ಅನಸೂಯ ಅಂತ ಸೋಮ ಹೇಳ್ತಾಳೆ. ಆಗ ಅನಸೂಯ ಅವರ ಅಮ್ಮ ಹೇಳ್ತಾಳೆ, ಇನ್ನು ಮುಂದೆ ಸೀತಮ್ಮ ನಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಸೀತಾಮಾತೆ ನಮ್ಮ ಸುತ್ತಲೂ ಇದ್ದಾಳೆ. ನಂತರ ಸೋಮ, ನಿನ್ನನ್ನ ಬಿಟ್ಟು ಹೋಗೋದಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ನಾವು ನಾಳೆನೆ ಹೊರಟು ಬಿಡ್ಬೇಕು. ಅಯೋಧ್ಯೆಯಲ್ಲಿ ಅನಸೂಯ ಅವರ ತಂದೆ ಕಾಯ್ತಾ ಇದ್ದಾರೆ. ಅನಸೂಯ, ಅಮ್ಮ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗೋಬಾದಲ್ವಾ, ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಅನಸೂಯ ಅವರ ತಾಯಿ, ನಿನಗೆ ಮಾತ್ರ ಅಲ್ಲ, ನನಗೂ ಇಲ್ಲಿಂದ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ಸೋಮ, ಸೀತಮ್ಮನ ಕಥೆಯನ್ನ ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ರೆ ಯಾರಿಗೆ ತಾನೇ ಹೋಗ್ಬೇಕು ಅನ್ಸುತ್ತೆ. ಆದ್ರೆ ನಿಮ್ಮ ತಂದೆ ಅಯೋಧ್ಯೆಯಲ್ಲಿ ನಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಸೋಮ, ನಾಳೆ ತಾನೇ ನೀವು ಹೋಗೋದು, ಈ ದಿನ ರಾತ್ರಿ ಅನಸೂಯಳನ್ನ ಇಲ್ಲೇ ಬಿಟ್ಟು ಹೋಗಿ, ಬೆಳಗ್ಗೆ ನಾನು ಯಾರ ಜೊತೆಯಲ್ಲಾದರೂ ನಿಮ್ಮ ಆಶ್ರಮಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾಳೆ. ಆ ದಿನ ರಾತ್ರಿ ಅನಸೂಯ ಸೋಮ ಜೊತೆಯಲ್ಲಿ ಉಳಿತಾಳೆ. ಸೋಮ ಅನಸೂಯಗೆ ಒಂದು ಪಾನೀಯವನ್ನ ತಂದ್ಕೊಟ್ಟು, ಅನಸೂಯ ಈ ಪಾನೀಯವನ್ನ ಕುಡಿ, ಇದನ್ನೇ ನಾನು ಪ್ರತಿದಿನ ಸೀತಮ್ಮನಿಗೆ ಕೊಡ್ತಾ ಇದ್ದೆ, ಇದನ್ನ ಸೇವಿಸು, ನಿನ್ನ ದುಃಖ ಬಾಧೆ ಎಲ್ಲವೂ ಕಡಿಮೆ ಆಗುತ್ತೆ ಅಂತ ಪಾನೀಯವನ್ನ ಕೊಡ್ತಾಳೆ. ಆಗ ಅನಸೂಯ, ಸೋಮ ನನಗೆ ಇಲ್ಲಿಂದ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ, ನನ್ನ ಅಮ್ಮನಿಗೆ ಹೇಳು, ಇಲ್ಲೇ ಇದ್ದು ನಿನ್ನ ಸೇವೆ ಮಾಡ್ಕೊಂಡು ಇರ್ತೀನಿ ಅಂತ ಹೇಳ್ತಾ ದುಃಖ ತಡಿಲಾರ್ದೆ ಹತ್ತು ಬಿಡ್ತಾಳೆ. ಸೋಮ ಹೇಳ್ತಾಳೆ, ಅನಸೂಯ ನಾನು ನನ್ನ ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದೀನಿ, ನೀನಾದರೂ ಜೀವನದ ಆರಂಭದಲ್ಲಿದೀಯಾ, ನಿನ್ನ ಗತವನ್ನ ಮರೆ, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತಾಳೆ. ಆಗ ಅನಸೂಯ, ನನಗೆ ನನ್ನ ಗತವೂ ತಿಳಿದು ಭವಿಷ್ಯವೂ ಕಾಣ್ತಾ ಇಲ್ಲ, ಒಂದೇ ಏನು ಅಂದ್ರೆ ಶಾಂತಿ ಪ್ರಶಾಂತತೆಯನ್ನ ನಿನ್ನ ಹತ್ರ ನಾನು ಕಾಣ್ತಾ ಇದ್ದೀನಿ ಸೋಮ ಅಂತ ಹೇಳ್ತಾಳೆ. ಇಲ್ಲಿ ನಿನಗೆ ಶಾಂತಿ ಸಿಗ್ತಾ ಇದೆ ಅಂದ್ರೆ ಅದು ಸೀತಮ್ಮ ನಿನಗೆ ಕೊಡ್ತಾ ಇರೋ ಶಾಂತಿ. ನೀನು ಇಷ್ಟು ದೂರ ನಿನ್ನ ಮದುವೆ ವಿಚಾರಕ್ಕೆ ಬಂದಿದೀಯಾ ಅನ್ಕೊಂಡಿದೀಯಾ, ಆ ಅಮ್ಮನ ಶಾಂತಿ ನಿನ್ನಲ್ಲಿ ಬರ್ಬೇಕು ಅಂತ ನೀನು ಇಲ್ಲಿಗೆ ಬಂದಿದೀಯಾ, ಇನ್ನು ಮುಂದೆ ಈ ಶಾಂತಿ ನಿನ್ನಲ್ಲಿ ಸದಾ ಇರುತ್ತೆ ಅಂತ ಸೋಮ ಹೇಳ್ತಾಳೆ. ಈ ಪ್ರಶಾಂತತೆ ನಿನಗೆ ಸದಾ ಮಾರ್ಗದರ್ಶನ ಮಾಡ್ತಾ ಇರುತ್ತೆ, ನೀನು ದುಃಖಿಸ್ಬೇಡ ಅಂತ ಸೋಮ ಹೇಳ್ತಾಳೆ. ಇದನ್ನು ಕೇಳಿ ಅನಸೂಯಳ ದುಃಖ ಸ್ವಲ್ಪ ಕಡಿಮೆ ಆಗತ್ತೆ. ಆದರೆ ಸೋಮ ಹೇಳಿದ ಮಾತು ಅವಳಿಗೆ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಆಗ ಸೋಮ ಆಕೆಗೆ
ಆ ಪಾನೀಯವನ್ನ ಕುಡಿ, ಮಲಗು. ಮಲಗಿದಾಗ ನಿನ್ನ ಒಳಗಿನ ಸತ್ಯ ನಿಂಗೆ ತಿಳಿಯುತ್ತೆ. ನಾನು ಹೇಳುವುದನ್ನ ನೀನು ಕೇಳಿಸ್ಕೊ ಅಂತ ಹೇಳ್ತಾಳೆ. ಅನಸೂಯ, ನೀನು ಹಿಂದಿನ ಜನ್ಮದಲ್ಲಿ ಮಿಥಿಲೆಯಲ್ಲಿ ಜನ್ಮ ತೆಗೆದುಕೊಂಡಿದ್ದೆ. ಜನಕನ ಅರಮನೆಯಲ್ಲಿ ನೀನು ಸೇವಕಿ. ನಾನು ಕೂಡ ಅಲ್ಲೇ ಹುಟ್ಟಿದ್ದೆ. ಇಬ್ಬರು ಸೇರಿ ಅಲ್ಲಿ ಸೇವೆ ಮಾಡ್ಕೊಂಡಿದ್ವು. ಇಬ್ಬರಿಗೂ ಸೀತಮ್ಮ ಅಂದರೆ ಎಷ್ಟೋ ಇಷ್ಟ. ಇಬ್ಬರು ಸೇರಿ ಅಯೋಧ್ಯೆಗೆ ಅಮ್ಮನ ಜೊತೆ ಹೋದ್ವಿ. ಅಮ್ಮ ವನವಾಸದಿಂದ ಬರೋಷ್ಟ್ರಲ್ಲಿ ನೀನು ನಿನ್ನ ಶರೀರ ತ್ಯಾಗ ಮಾಡಿ ಆಗಿತ್ತು. ಮತ್ತೆ ಮುಂದೆ ಹೇಳ್ತಾ ಇದ್ದಾಳೆ, ನೀನು ಮಿಥಿಲೆಯಲ್ಲಿದ್ದಾಗ ಒಂದು ಹುಡುಗ ನಿನ್ನನ್ನ ಮದುವೆ ಆಗ್ಬೇಕು ಅಂತ ಬಂದಿದ್ದ. ಆದರೆ ನಿನ್ನ ತಂದೆಗೆ ನೀನು ಮದುವೆ ಆಗೋದು ಇಷ್ಟ ಇರ್ಲಿಲ್ಲ. ಆದ್ದರಿಂದ ನೀನು ಮದುವೆ ಮಾಡ್ಕೊಳ್ಳಿಲ್ಲ. ಈ ಜನ್ಮದಲ್ಲಿ ಕೂಡ ನೀನು ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಕಾರಣ ಇದೆ. ನಿನ್ನ ಒಳಗೆ ನಿನ್ನ ತಂದೆಯ ಆದೇಶ ಹಾಗೇ ಉಳಿದ್ಬಿಟ್ಟಿದೆ. ಆದರೆ ನಿನ್ನ ತಂದೆ ಹಾಗೆ ಹೇಳೋದಕ್ಕೆ ಕಾರಣವೂ ಇದೆ. ನಿನ್ನ ಮದುವೆ ಆದ್ರೆ ನಿನಗೆ ದೊಡ್ಡ ಅನಾಹುತ ನಡಿಬಹುದು ಅಂತ ಹೆದರಿದ್ರು. ಆದ್ರೆ ನಿನ್ನನ್ನ ಪ್ರೀತಿಸಿದ ಹುಡುಗ ತುಂಬಾ ಒಳ್ಳೆಯವನು. ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ನಾನು ಆ ಹುಡುಗನ ಬಗ್ಗೆ ಹೇಳುವಾಗ ನೆನ್ಪಿಟ್ಕೊಳ್ಳಿ, ಇವನ ವಿಷಯ ಮುಂದೆ ಬರುತ್ತೆ. ಸೀತಮ್ಮಗೆ ಆ ಹುಡುಗ ಅಂದ್ರೆ ಬಹಳ ಇಷ್ಟ. ಯಾಕೆಂದ್ರೆ ಅವನು ಅರಮನೆಯ ಕುದುರೆಗಳನ್ನ, ಬೇರೆ ಪ್ರಾಣಿಗಳನ್ನ ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಅವನಷ್ಟು ಪ್ರೀತಿಯಿಂದ ಯಾರೂ ನೋಡ್ಕೊಳ್ಳೋದಿಲ್ಲ ಅಂತ ಸೀತಮ್ಮನಿಗೆ ಸೋಮಗೆ ಹೇಳ್ತಾ ಇದ್ರು. ಆಗ ಆ ಹುಡುಗ ಮತ್ತೆ ಅಯೋಧ್ಯೆಯಲ್ಲಿ ಈಗ ಮತ್ತೆ ಹುಟ್ಟಿದಾನೆ. ಅವನ ಸಂಬಂಧವೇ ನಿನಗೆ ಬಂದಿದೆ. ಅದಕ್ಕೆ ನಿಮ್ಮ ತಂದೆ ತೋರಿಸಿದ ಆ ಹುಡುಗನನ್ನ ನೀನು ಮದುವೆಯಾಗಿ ಸುಖವಾಗಿರು. ಅವನು ಒಬ್ಬ ಶ್ರೇಷ್ಠ ಆತ್ಮ. ಅಮ್ಮನ ಜೊತೆ ಮಿಥಿಲೆಯಲ್ಲಿ ಅವನು ಇದ್ದವನು. ಅವನಿಗೆ ಸೀತಮ್ಮ ಅಂದ್ರೆ ಬಹಳ ಇಷ್ಟ ಅಂತ ಸೋಮ ಹೇಳ್ತಾಳೆ. ಮತ್ತೆ ಸೋಮ ಹೇಳ್ತಾಳೆ, ಇದೆಲ್ಲ ಸೀತಮ್ಮನ ಪ್ಲಾನು. ಅಮ್ಮ ಒಂದು ಸಲ ಹನುಮಂತನಿಗೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಕೇಳ್ಕೊಂಡಿರ್ತಾಳೆ. ಆಗ ಹನುಮಂತ ಅಮ್ಮನನ್ನ ಧ್ಯಾನದಲ್ಲಿ ಅಯೋಧ್ಯೆಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ಬಂದ ಮೇಲೆ ಅಮ್ಮ ನನಗೆ ಹೇಳಿದ್ರು, ಮಿಥಿಲೆಯ ಎಷ್ಟೋ ಜನ ತಮ್ಮ ಆಯುಷ ಮುಗಿದ ಮೇಲೆ ಅಯೋಧ್ಯೆಯಲ್ಲಿ ಜನ್ಮ ತಗೊಂಡಿದ್ದಾರೆ. ಮಿಥಿಲೆಯ ಮೌಲ್ಯಗಳನ್ನ ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಅಯೋಧ್ಯೆಯ ಒಳಿತಿಗಾಗಿ ಅಂತ ಅಮ್ಮ ಸೋಮಗೆ ಹೇಳಿರ್ತಾಳೆ. ಇದೆಲ್ಲವನ್ನ ಕೇಳಿ ಅನಸೂಯಾಗೆ ಆಶ್ಚರ್ಯ ಆಗತ್ತೆ. ತನಗೆ ಹಳೆಯದು ಯಾವುದೂ ನೆನಪಾಗ್ತಾ ಇಲ್ಲ. ಆಗ ಸೋಮ, ಪರವಾಗಿಲ್ಲ, ನಮಗೆ ಗತಕಾಲ ಮುಖ್ಯ ಅಲ್ಲ, ಭವಿಷ್ಯ ತಾನೇ ಮುಖ್ಯ. ಸರ್, ಇನ್ನೊಂದ್ 2-3 ನಿಮಿಷ ಅಷ್ಟೇ. ನಿನ್ನ ಜೀವನದಲ್ಲಿ ಎಷ್ಟೆಷ್ಟೋ ಸಂಭ್ರಮ ಆಶ್ಚರ್ಯಗಳು ಬರೋದಕ್ಕೆ ಕಾಯ್ತಾ ಇವೆ. ನಿನ್ನ ಮುಂದಿನ ಕಾಲವನ್ನ ಎದುರು ನೋಡು. ಅಮ್ಮನನ್ನ ನಂಬು, ನಿನಗೆ ಎಲ್ಲಾ ಒಳ್ಳೆಯದಾಗತ್ತೆ ಅಂತ ಹೇಳಿ ಒಂದು ಚಿಕ್ಕ ಕಥೆಯನ್ನ ಹೇಳ್ತಾಳೆ. ಆ ಕಥೆಯನ್ನ ಹನುಮಂತ ಸೋಮಗೆ ಹೇಳಿದ್ದು. ಶ್ರೀರಾಮರು ಶರೀರ ತ್ಯಾಗ ಮಾಡೋದಕ್ಕೆ ಮೊದಲು ಸರಿಯೂ ನದಿಯ ತೀರದಲ್ಲಿ ಧ್ಯಾನಕ್ಕೆ ಕುಳಿತಿದ್ದಾರೆ. ಸೀತಮ್ಮ ಕೂಡ ಬಂದಿದ್ದಾಳೆ. ಶ್ರೀರಾಮರು ಹನುಮಂತನಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಹನುಮಂತ ಬಂದ ತಕ್ಷಣ ಶ್ರೀರಾಮರು ಹನುಮಂತನಿಗೆ ಎಲ್ಲವನ್ನೂ ಹೇಳಿ ಶರೀರವನ್ನ ತ್ಯಾಗ ಮಾಡಿ ಹೊರಟು ಹೋಗ್ತಾರೆ. ಆಗ 4 ದಿಕ್ಕುಗಳಿಂದ ಧ್ವನಿ ಕೇಳಿ ಬರುತ್ತೆ. ಯಾವ ಪ್ರೇಮ ದೇವಲೋಕದಲ್ಲಿತ್ತೋ ಅದು ಭೂಮಿಯ ಮೇಲೆ ಪ್ರತಿ ಜೀವರಾಶಿಯಲ್ಲಿ ಪ್ರವಹಿಸ್ತಾ ಇದೆ. ಅದು ಒಳಗಡೆ ಇದೆ. ಅದನ್ನ ಹೊರತೆಗೆದು ಜಾಗೃತಗೊಳಿಸೋ ಶಕ್ತಿ ಒಬ್ಬ ಮಾನವನಿಗೆ ಮಾತ್ರ ಇದೆ. ಅಂದರೆ ಶ್ರೀರಾಮರು ಸೀತಮ್ಮ ಆ ದಿವ್ಯವಾದ ಪ್ರೇಮವನ್ನು ಪ್ರತಿ ಮಾನವನ ಹೃದಯದಲ್ಲಿ ನೆಟ್ಟಿದ್ದಾರೆ. ಆದರೆ ಅದನ್ನ ಹೊರತರುವ ಶಕ್ತಿ ಮಾನವನಿಗೆ ಮಾತ್ರ ಇದೆ. ಇಷ್ಟು ಹೇಳಿ, ನೀನು ಪ್ರೇಮಕ್ಕೆ ಪ್ರತಿರೂಪ ಹನುಮ. ನಿನಗೆ ಕೊಡ್ತಾ ಇರುವ ಕೆಲಸ ಏನು ಅಂದ್ರೆ, ಪ್ರತಿ ಮನುಷ್ಯನಲ್ಲಿ ಅಡಗಿರುವ ಪ್ರೇಮವನ್ನ ಹೊರಗೆ ತರೋದಕ್ಕೆ ಪ್ರಯತ್ನ ಪಡು. ಇದೇ ಅವರ ಕೊನೆಯ ಸಂದೇಶ. ಇದನ್ನು ಸೋಮ ಅನಸೂಯಾಗೆ ಹೇಳಿ, ನಾವೆಲ್ಲರೂ ಆ ಒಂದು ಸಂದೇಶವನ್ನ ಪಾಲಿಸಬೇಕು. ನೀನು ಕೂಡ ಆ ಅದ್ವಿತೀಯವಾದ ಪ್ರೇಮವನ್ನ ಮದುವೆ ಆದ ಮೇಲೆ ಎಲ್ಲರೂ ಸೇರಿ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳಿ, ನೀನು ಇನ್ನು ವಿಶ್ರಾಂತಿ ತಗೋ ಅಂತ ಹೇಳ್ತಾಳೆ.
ಇಷ್ಟು ವರ್ಷಗಳ ಕಾಲ ತಾನು ದುಃಖದಲ್ಲಿ ಇದ್ಲು, ಆದರೆ ಈಗ ಆ ದುಃಖ ಇಲ್ಲ. ತನ್ನ ಕರ್ತವ್ಯ ಏನು ಅಂತ ಅನಸೂಯಾಗೆ ಅರ್ಥ ಆಯ್ತು. ಇನ್ನು ಗಾಢವಾದ ನಿದ್ರೆಗೆ ಆಕೆ ಜಾರ್ತಾಳೆ. ನಿದ್ರೆಯಲ್ಲಿ ಇನ್ನೂ ಬೆಳಗಾಗುವ ಮುಂಚೆ ಒಂದು ದಿವ್ಯವಾದ ದೃಶ್ಯ ಕಾಣಿಸುತ್ತೆ ಅನಸೂಯಗೆ. ಒಂದು ದೊಡ್ಡ ಕಾಂತಿಮಯ ಲೋಕವನ್ನ ನೋಡ್ತಾಳೆ. ಆ ಕಾಂತಿಮಯ ಲೋಕದಲ್ಲಿ ಇನ್ನೂ ಹೆಚ್ಚಿನ ಕಾಂತಿಯನ್ನ ನೋಡ್ತಾಳೆ. ಸೂರ್ಯನ ಕಾಂತಿಗಿಂತ ಎಷ್ಟೋ ಹೆಚ್ಚು ಕಾಂತಿಯುತವಾಗಿದೆ. ಆಗ ಅನಸೂಯಗೆ ಅನಿಸಿದ್ದು, ಶ್ರೀರಾಮರು ಸೀತಮ್ಮ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಇಷ್ಟೊಂದು ಕಾಂತಿ ಇದ್ದಿರಬಹುದಲ್ವಾ ಅಂತ. ಆ ಕಾಂತಿಯ ಒಳಗಿಂದ ಶ್ರೀರಾಮರು ಬರ್ತಾರೆ. ಎಷ್ಟೋ ಪ್ರೇಮ ಅವರ ಒಳಗಿನಿಂದ ಬರ್ತಾ ಇದೆ. ಶ್ರೀರಾಮರ ಒಳಗಿನಿಂದ ಸೀತಮ್ಮ ಬರ್ತಾ ಇದ್ದ ಹಾಗೆ ಅನಸೂಯಾಗೆ ಕಾಣಿಸುತ್ತೆ. ಸೀತಮ್ಮ ಕೂಡ ಅನಸೂಯಾಗೆ ಎಷ್ಟೋ ಪ್ರೇಮವನ್ನ ಹರಿಸ್ತಾ ಹೇಳ್ತಾ ಇದ್ದಾರೆ, ನಡೆದದ್ದು ಮರೆತು ಬಿಡು, ಇನ್ನು ಮುಂದೆ ಹೊಸ ಬಾಳು ಇದೆ. ಯಾವ ಪ್ರೇಮದ ಬಗ್ಗೆ ನಾವು ಮಾತನಾಡಿದೀವೋ, ಯಾವ ಪ್ರೇಮ ತುಂಬಿದ ಭಾವಿ ಸಮಾಜವನ್ನ ಕುರಿತು ನಾವು ಮಾತನಾಡಿದೀವೋ ಅಂತಹ ಪ್ರಪಂಚ ಸೃಷ್ಟಿ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಅನಸೂಯ, ಖಂಡಿತ ಅಮ್ಮ, ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ ತಕ್ಷಣ ಆ ದೃಶ್ಯ ಮಾಯವಾಗಿ ಹೋಗುತ್ತೆ. ನಂತರ ಅನಸೂಯಾಗೆ ಎಚ್ಚರ ಆಗುತ್ತೆ. ಸೋಮ ಅನಸೂಯಾಗೆ ಹೇಳ್ತಾಳೆ, ಅಮ್ಮ ಇಲ್ಲ ಅಂತ ಯಾವಾಗ್ಲೂ ಅಂದ್ಕೋಬೇಡ, ಅಮ್ಮ ಯಾವಾಗ್ಲೂ ನಮ್ಮ ಜೊತೆ ಇದ್ದಾಳೆ. ದೇಹದಾರಿ ಆಗಿದ್ದಾಗ ಎಷ್ಟು ಕೆಲಸ ಮಾಡ್ತಾ ಇದ್ಲು, ಆ ಶರೀರ ಅನ್ನುವ ಬಂಧನ ಇಲ್ದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಪ್ರೇಮವನ್ನ ವಿಸ್ತಾರ ಮಾಡ್ತಾ ಇದ್ದಾರೆ ಅಂತ ಸೋಮ ಹೇಳ್ತಾಳೆ. ಸೋಮ ಅನಸೂಯಾಗೆ ಕೇಳ್ತಾಳೆ, ರಾತ್ರಿ ಸೀತಮ್ಮ ದರ್ಶನ ಕೊಟ್ರಾ ನಿನಗೆ ಅಂತ, ನಿನಗೆ ಸಂದೇಶವನ್ನ ಕೊಟ್ರಾ ಅಂತ ಕೇಳ್ತಾಳೆ. ಆಗ ಅನಸೂಯ, ಅಮ್ಮನ ಕೋರಿಕೆಯನ್ನ ನಾನು ತಪ್ಪದೆ ತೀರಿಸ್ತೇನೆ ಅಂತ ಹೇಳಿ ಸೋಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಸೋಮ ಆಕೆನ ಪ್ರೀತಿಯಿಂದ ತಪ್ಕೊಂಡು ಮನಸಾರೆ ಹಾರೈಸ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ 15 ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ದಿನ ಕೊನೆಯ ಸಂಚಿಕೆ 16ನೇ ಸಂಚಿಕೆಯನ್ನ ನಾವು ಮತ್ತೆ ನಾಳೆ ದಿನ ಮಾತಾಡ್ಕೊಳ್ಳೋಣ. ಸೊ ಇಷ್ಟು ಹೊತ್ತು ಈ ಒಂದು ಸೀತಾಯಣವನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಸರ್ ಅವರಿಗೂ, ಅಷ್ಟೇ ಪ್ರೀತಿಯಿಂದ, ತಾಳ್ಮೆಯಿಂದ, ಭಾವನೆಯಿಂದ ಕೇಳ್ತಾ ಇರುವ ನಿಮಗೆಲ್ಲರಿಗೂ ನನ್ನ ಕೋಟಿ 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 ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದಗಳು ಮೇಡಮ್. ಸೊ ಅದ್ಭುತವಾದ ಇವತ್ತು 15ನೇ ಸಂಚಿಕೆ ನಾವು ಪೂರ್ಣಗೊಳಿಸ್ಕೊಂಡಿದ್ವಿ, ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಸೊ ಅದ್ಭುತವಾಗಿ ನಡೆಸ್ಕೊಂತ ಹೋಗ್ತಾ ಇದೀವಿ ಸ್ನೇಹಿತರೆ. ಈಗ ನಾವು ಪ್ರಶ್ನೆಗಳು ಮತ್ತೆ ಅನುಭವ ಹಂಚಿಕೆ, ದಯವಿಟ್ಟು ನಿಮ್ಮ ಕೈ ಎತ್ತಿ. ರೇಣುಕಮ್ಮ, ಅಶ್ವಿನಿ ರೇಣುಕಮ್ಮ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೈಟ್. ಸೊ ಪ್ರಶ್ನೋತ್ತರ ನಡೆಸ್ಕೊಡಿಮ್ಮ, ನಮಗೂ ವಿನಂತಿ, ಪ್ರಶ್ನೋತ್ತರ ನಡೆಸ್ಕೊಡಿ. ಎಸ್ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮೇಡಮ್, ಏನ್ ಹೇಳೋದು, ನಿನ್ನೆ ಇವತ್ತಿನ ಸಂಚಿಕೆಯಲ್ಲಿ ಸೀತಾಮಾತೆಯ ಒಂದು ಕಷ್ಟದ ದಿನಗಳು, ಅವರ ಒಂದು ಕೊನೆ ದಿನದ ಅನುಭವಗಳು ನಿನ್ನೆ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ವಿಚಾರದಲ್ಲಿ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಸೋಮ ಅಮ್ಮರಿಗೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಸೀತಾಮಾತೆನ ಎಷ್ಟು ಹಚ್ಕೊಂಡಿದ್ದು ಅಂತಂದ್ರೆ, ಅಮ್ಮ ಹೋಗ್ತಾರಲ್ಲ ಅನ್ನೋದು, ಆ ಸೀತಾಮಾತೆಯ ಸಂದೇಶಗಳು ಸೋಮ ಅಮ್ಮರಿಗೆ ಹೇಳಿದ್ದು, ಅವರ ಮುಖಾಂತರ ನಾವು ತಿಳಿದಿದ್ದು. ನಾನು ಏನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಸೀತಮ್ಮ ಸೋಮ ಅಮ್ಮರಿಗೆ ಏನೆಲ್ಲ ಹೇಳಿದ್ರು ಅದೇ ರೀತಿ ನೀವು ಸೋಮ ಅಮ್ಮನ ರೀತಿ ನಮ್ಗೆಲ್ಲ ಈ ಸಂದೇಶಗಳನ್ನ ಹೇಳ್ತಾ ಇದ್ದೀರಾ. ನಾವಾದರೂ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ ಮೇಡಮ್. ಸಾಕಷ್ಟು ವಿಚಾರಗಳು ಇದಾವೆ ಹೇಳಲಿಕ್ಕೆ. ಮೊದಲನೇ ಸಲ ನೀವ್ ಹೇಳ್ದಾಗ ಆ ಒಂದು ಗಣ ಸಮೂಹ ಬಂತು, ದೇವತೆಗಳ ಸಮೂಹ ಆಗ್ಲಿ, ಯೋಗ ಯೋಗಿನಿಯರು, ಶ್ರೀರಾಮನ ಅಲ್ಲಿ ಕೇಳ್ತಾ ಇದ್ದ ಹಾಗೆ, ಒಂದು ಹುಟ್ಟಿನ ಸಂದರ್ಭದಲ್ಲಿ ಎಲ್ಲರೂ ಸೇರ್ತಾರೆ, ಜನನದ ಸಂದರ್ಭದಲ್ಲಾಗ್ಲಿ, ಆಮೇಲೆ ಕೊನೆಯಲ್ಲಿ ಮರಣದ ಸಂದರ್ಭದಲ್ಲಿ ಎಲ್ಲ ಸೇರ್ತಾರೆ. ಆದ್ರೆ ಈ ಸಂಚಿಕೆ ನಾವು ಈಗಾಗ್ಲೇ ಪೂರೈಸಿದೀವಿ, ಎಲ್ಲಾ ಬಂದು ಸೇರ್ತಿದ್ದಾರೆ ಅಂತ ಅಂದ್ರೆ
ಅಮ್ಮನ ಕೊನೆ ದಿನ ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇತ್ತು. ಆದ್ರೂ ಒಂದು ಕಡೆ ದುಃಖ ಆಗ್ತಾ ಇತ್ತು. ನೀವ್ ಹೇಳಿದ್ರಿ ಒಂದ್ ಸಾವ್ ಆಗ್ತಿದೆ ಅಂತ ಅಂದ್ಮೇಲೆ ಅವರ ಆತ್ಮ ಪ್ರಯಾಣಕ್ಕೆ ಅಡ್ಡಿ ಆಗ್ಬಾರ್ದು ಅನ್ನೋ ವಿಚಾರ ನಾವು ಕೇಳಿದ್ವಿ. ಹಾಗಾಗಿ ಹೊಳಕ್ ಹೋದಾಗ ಆ ನಿಮ್ಮ ಮಾತನ್ನ ನಾವು ಸ್ಮರಿಸಿದಾಗ ಅದೆಲ್ಲೋ ಒಂದ್ ಸ್ವಲ್ಪ ಕಣ್ಣೀರು ತಡೀತು ಅಂತ ಅನ್ಕೊಂತೀನಿ. ಹಾಗಾಗಿ ಇವತ್ತಿನ ಕ್ಲಾಸ್ ನಲ್ಲಿ ನೀವು ಭಾವುಕರಾಗಿ ನಮ್ಮೆಲ್ರನ್ನೂ ಕೂಡ ಭಾವುಕರನ್ನಾಗಿ ಮಾಡಿದೀರಾ. ನಿಮ್ ಮುಖಾಂತರವಾಗಿ ನಾವು ಪ್ರತಿಯೊಂದು ವಿಚಾರ ಪ್ರತಿನಿತ್ಯ ಸ್ವಲ್ಪ ಏನೋ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ. ಇಷ್ಟುವರೆಗೂ ನಾವೆಲ್ಲ ಏನೇನೋ ಕತೆಗಳು ಕೇಳಿರ್ತೀವಿ ಅಥವಾ ಕೇಳಿದನೇ ಇರಬಹುದು. ಆದ್ರೆ ಈ ಸೀತಾಯಣ ಕಥೆಯಲ್ಲಿ ನಾನಂತೂ ಫುಲ್ಲು ಇನ್ವಾಲ್ವ್ ಅಂತ ಏನು ಹೇಳಿದ್ದಾರೆ ಅದ್ ನಾನು ಆಗಿದ್ದೀನಿ. ಅದು ನಿಮ್ಮ ಮತ್ತೆ ಉಮಾರಾಣಿ ಮೇಡಮ್ ನ ಮುಖಾಂತರವಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಕ್ಕೆಲ್ಲ ಕಾರಣಕರ್ತರಾದ ರನ್ನ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇವತ್ತಿನ ಸಂಚಿಕೆ 15ನೇ ಸೀತಾಯಣವನ್ನು ನಾವು ಕೇಳಿದ್ದೀವಿ. ಏನೇ ಪ್ರಶ್ನೆ ಅನುಮಾನ ಏನೇ ಇದ್ರೂನು ಮೇಡಮ್ ಜೊತೆ ಹಂಚ್ಕೊಳ್ಳಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಡ್ಮಿಟ್ ಆಗ್ತಾ ಇದೀವಾ? ಉಮಾ ಮೇಡಮ್ ಅನ್ಮ್ಯೂಟ್ ಆಗಿಲ್ಲ ಮೇಡಮ್ ಅವ್ರು. ಸರ್ ಟ್ರೈ ಮಾಡ್ತೀನಿ. ಮಾಡಿ ಆಗ್ತಾ ಇದೆಯಾ? ಆಗಿಲ್ಲ? ಸರ್ ಇಲ್ಲೇ ಸರ್ ನೀವೇ ಮಾಡಿ. ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ. ಮೇಡಮ್ ನಮಸ್ಕಾರ. ಇವತ್ತಿನ ಎಪಿಸೋಡ್ 15ನೇ ಎಪಿಸೋಡು ಅದ್ಭುತ, ಶ್ಲಾಘನೀಯವಾದ. ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಇದೆ. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಕೂಡ ಅಷ್ಟು ವಿಷಯಗಳನ್ನ ನಮಗೆ ಹೊಟ್ಟೆ ತುಂಬಾ ತುಂಬಿಸಿದ್ದಾರೆ ಮೇಡಮ್. ಬಹಳಷ್ಟು ಸಂತೋಷ. ನಿಜವಾಗೂ ಇವತ್ತು ತಾವು ವಿಶಾಲಾಕ್ಷಿ ಅಂದ್ರೆ ಪಾರ್ವತಿ ಅಮ್ಮನ, ಉಮಾ ಅಂದ್ರು ಕೂಡ ಪಾರ್ವತಿನ, ಅಷ್ಟು ಹೆಸರುಗಳಿದಾವ ಪಾರ್ವತಿ ಅಮ್ಮಗ. ಆಗ ನಿಜವಾಗೂ ಇವತ್ತು ಏನಂದ್ರೆ ನಾವು ಇಡೀ ದೇವತೆಗಳು ಎಲ್ಲರೂ ಕೂಡ ಇವತ್ತು ನಾವು ಸಾಕ್ಷಾತ್ ಕಣ್ಣಿನಿಂದ ನೋಡಿವಿ ಅನ್ನಂತ ಒಂದು ಸಂತೋಷ. ಇವತ್ತು ವೆಂಕಟೇಶ್ ಲಕ್ಷ್ಮಿ ಮತ್ತು ಶ್ರೀರಾಮಚಂದ್ರರ ಕಲ್ಯಾಣೋತ್ಸವನ ಕಣ್ಣಿನಿಂದ ಸಾಕ್ಷಾತ್ವಾಗಿ ನೋಡಿದಂತಹ ಅನುಭವ ತಾವು ಕೊಟ್ಟಿದ್ರಿ ಮೇಡಮ್. ನಿಜವಾಗೂ ಇಲ್ಲಿ ಬಹಳಷ್ಟು ಆನಂದ ಸಂತೋಷ. ಅಲ್ಲಿ ತಿರುಪತಿಗೆ ಹೋಗಂತ ಅವಶ್ಯಕತೆನೇ ಇಲ್ಲ. ಇಲ್ಲೇ ನಾವು ಇವತ್ತು ಇಬ್ಬರ ಕಲ್ಯಾಣೋತ್ಸವನ ನೋಡಿ ಬಹಳಷ್ಟು ಆನಂದವಾಯ್ತು. ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ ಮೇಡಮ್, ಈ ಸೋಮಳು ಮತ್ತು ಹನುಮಂತನ ಎಷ್ಟು ಅಗಾಧವಾದಂತ ತಾಯಿ ಮೇಲೆ ಪ್ರೀತಿ, ಮಮತೆ, ವಾತ್ಸಲ್ಯ ಮತ್ತು ತಾಯಿ ಮಕ್ಕಳಿಗೆ ನೋಡ್ಕೊಂಡ ಹಾಗೆ ಇಲ್ಲಿ ಸೋಮ ಮತ್ತು ಹನುಮಂತನು ಕೂಡ ತನ್ನ ತಾಯಿಯ ಆಹಾರ, ತಾಯಿಯ ಆಲೋಚನೆಗಳು, ತಾಯಿಯನ್ನ ಕಾಳಜಿ ಮಾಡೋದನ್ನು ಕೂಡ ಇಲ್ಲಿ ಅವರಿಬ್ರು ಕೂಡ ವ್ಯಕ್ತಿತ್ವ ನಮ್ಗೆ ಎತ್ತಿ ಕಾಣುತ್ತೆ. ತಾಯಿ ಶ್ರೀರಾಮಚಂದ್ರ ಕೂಡ ಹೇಳ್ತಾರೆ, ಅಮ್ಮ ನಿಮ್ಮಮ್ಮ ಎಲ್ಲಿ ಹೋಗಿಲ್ಲ, ನಿಮ್ಮಮ್ಮ ಇಡೀ ಜಗತ್ತನ್ನೇ ಇಡೀ ಸೃಷ್ಟಿಯನ್ನ ಗೂಡಿಸ್ಲಿಕ್ಕೆ ನಿಮ್ಮನ್ನ ಹೇಗೆ ನೋಡ್ತಿರ್ತಾಳ ಹಾಗೆ ಇಡೀ ಜಗತ್ತನ್ನ ಅಮ್ಮ ನೋಡ್ತಾ ಇದ್ದಾಳೆ. ನೀವು ಎಲ್ಲಿ ಹೋಗಿಲ್ಲ ಅಮ್ಮ, ನಿಮ್ಮ ಆತ್ಮದಲ್ಲೇ ನಿಮ್ಮಮ್ಮ ಇದ್ದಾಳೆ ಅಂತ ತಿಳ್ಕೊಳ್ರಿ, ಅಮ್ಮ ಹೋಗಿದ್ದಾಳೆ ಅಂತ ನೀವು ಯಾವತ್ತೂ ತಿಳ್ಕೊಳ್ಬೇಡ್ರಿ ಅಂತ ಸುಮಳಿಗೆ ಶ್ರೀರಾಮಚಂದ್ರರು ಮೈದಡ್ವಿ ಆಕೆಗೆ ಶಾಂತಿ ಸಮಾಧಾನದಿಂದ ಮಾತುಗಳನ್ನು ಹೇಳ್ತಾರೆ. ಇದು ಕೂಡ ಇಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯ. ಆಮೇಲೆ ಶ್ರೀರಾಮಚಂದ್ರರು ಮತ್ತು ಸೀತಾಮಾತೆಯ ದಿವ್ಯ ಶರೀರ ಎಷ್ಟು ಹೇಳ್ಕೊಂಡ್ರು ಕೂಡ ಅವ್ರ ಕಾಂತಿ ಎಷ್ಟಿದೆ ಅಂತ ಕೂಡ ಹೇಳಿದ್ರು ಗೊತ್ತಿಲ್ಲ. ಆಮೇಲೆ ಇನ್ನೇನಂದ್ರ ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ ಮೇಡಮ್, ಇಲ್ಲಿ ಎಷ್ಟು ಹೇಳ್ಬೇಕು ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು, ಏನೇನು ವರ್ಣನೆ ಮಾಡ್ಬೇಕನ್ನೋದು ಗೊತ್ತಿಲ್ಲ. ನೀವು ಬಹಳಷ್ಟು ವಿಷಯಗಳನ್ನು ಇವತ್ತು ನಮ್ ಹೊಟ್ಟೆ ತುಂಬಿಸಿದರೆ. ನಮ್ಗೆ ಇವತ್ತು ಊಟ ಟಿಫಿನ್ ಏನು ಬೇಡ. ನಿಜವಾಗೂ
ನಿಜವಾಗ ನಾನು ದಿನ ಒಂದು ಅಧ್ಯಾಯ ಓದ್ತಾ ಇದ್ದೀನಿ ಸೀತಾಯಣ. ಆದ್ರೂ ಕೂಡ ತಮ್ಮ ಬಾಯಿಂದ ನಾವು ಕೇಳಿದಾಗ ಪೂರ್ತಿ ತೃಪ್ತಿ ಸಿಗತ್ತೆ, ಆನಂದ ಅನಿಸುತ್ತೆ. ನಿಜವಾಗೂ ಮೇಡಮ್ ಶ್ಲಾಘನೀಯ. ಆಮೇಲೆ ಕೊನೆಗೆ ಇನ್ನೊಂದು ಏನಂದ್ರ, ದೇವತೆಗಳು ನೋಡ್ರಿ, ನಾವು ಒಳ್ಳೇದ್ ಮಾಡಿದ್ರೇನೋ ಕೆಟ್ಟದ್ ಮಾಡಿದ್ರೇನೋ ಅವರು ನಮ್ಗೆ ಯಾವಾಗ್ಲೂ ಆಶೀರ್ವಾದನ ಕೊಡ್ತಾರೆ, ನಮಗ್ ಮನಶಾಂತಿಯನ್ನು ಕೊಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಆಲೋಚನೆ ಬಂದ್ರೆ ಧ್ಯಾನಕ್ಕೆ ಕೂಡ್ರಿ ಅಂತ ಹೇಳ್ತಾರೆ. ಶಾಂತರಾಗ್ರಿ, ಕಣ್ಣು ಮುಚ್ಕೊಡ್ರಿ, ಆಲೋಚನೆ ಮಾಡ್ಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಅದು ನಿಜ, ಅದು ನನ್ನಲ್ಲೇ ನಾನು ಕಂಡುಕೊಂಡಿದ್ದೀನಿ. ಆದ್ರೆ ಇಲ್ಲಿ ಎಲ್ಲಾ ದೇವತೆಗಳು ಕೂಡ ಇವತ್ತು ಹೆಸರುಗಳನ್ನು ಕೇಳಿದ್ವಿ, ಇಷ್ಟು ಜನ ದೇವತೆಗಳು ಇದಾರ ಅಂತ ಕೇಳಿದ್ವಿ. ಆದ್ರೆ ಇವತ್ತೆಲ್ಲರೂ ಸಾಕ್ಷಾತ್ವಾಗಿ ಪೃಥ್ವಿಗೆ ನಮ್ಮ ಮನೆಗೆ ಬಂದಿದಾರೇನೋ ಅಂತ ನಿಮ್ಮ ಬಾಯಿಂದ ಕೇಳ್ಕೊಡಿ. ಇಲ್ಲಿ ದೇವತೆಗಳು ನಾವು ಹುಟ್ಟಿದಾಗ ಕೂಡ ಬಂದಿರ್ತಾರೆ, ಮತ್ತು ನಾವು ಸಾಯೋಗ ಕೂಡ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಆ ರೀತಿಯಿಂದ ಇವತ್ತು ಶ್ರೀರಾಮಚಂದ್ರರು ಮತ್ತು ಸೀತಾಮಾತೆಯು ಅವರ ಸಲುವಾಗಿ ಎಲ್ಲರೂ ಮರಣದ ಸಮಯದಲ್ಲೂ ಬಂದಿರ್ತಾರೆ, ಹುಟ್ಟಿದ ಸಮಯದಲ್ಲೂ ಬಂದಿರ್ತಾರೆ. ಎಂತ ಒಳ್ಳೆ ಜಯ ಜಯಕಾರ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಆ ಧ್ವನಿ ಕೇಳ್ತಾ ಇದ್ರ ಮೈಯೆಲ್ಲರೂ ನಿಮ್ರು ಹೇಳುತ್ತೆ ಮೇಡಮ್. ಧನ್ಯವಾದ ಮೇಡಮ್, ಧನ್ಯವಾದ, ಅವಕಾಶ ಕೊಟ್ಟಿದ್ದೀವಿ, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಈ ರೀತಿಯಿಂದ ಹೀಗೆ ಹೇಳ್ತಾ ಹೋಗಿ. ಆದ್ರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ ಮೇಡಮ್. ಯಾವ್ಯಾವ ಅಲ್ಲ ಅಂದ್ರೆ ಹಾಗಲ್ಲ, ಯಾವ್ಯಾವ ಮೇಲಿನ ಮೇಲೆ ಸ್ವಲ್ಪ ಹೇಳ್ಕೊತ ಹೋದ್ರೆ ನಮಗೂ ಕೂಡ ಬುದ್ಧಿ ಜ್ಞಾನ ಬರುತ್ತೆ, ನಾವು ಕೂಡ ಬದಲಾವಣೆ ಆಗ್ತೀವಿ. ಆದ್ರೂ ಕೂಡ ಎಷ್ಟೋ ಬದಲಾವಣೆಗಳನ್ನ ನಮ್ಮ ಇವೆ. ಆದ್ರೆ ಆ ರಾಮಾಯಣಕ್ಕೆ, ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಈ ಸೀತಮ್ಮನ ಕಥೆಗೂ ಬಹಳ ಅಜಗಜಾಂತರವಾಗುವಂತ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಆದ್ರೆ ಇದು ಪೂರ್ತಿ ಏನಂದ್ರ ಸೀತಾಮಾತೆಯ ಜೀವನ ಚರಿತ್ರೆ, ಕ್ಯಾರೆಕ್ಟರ್, ಫುಲ್ ಕ್ಯಾರೆಕ್ಟರ್ ಕಂಪ್ಲೀಟ್ ಶ್ರೇಷ್ಠವಾದದ್ದು, ಮಹತ್ವವಾದಂಥದ್ದು. ಇಲ್ಲಿ ಏನಂದ್ರ ಇನ್ನೊಂದು ಸ್ತ್ರೀಯರಿಗೂ ಕೂಡ ತಿಳಿದುಕೊಳ್ಳಿಕ್ಕೆ ಒಂದು ಪಾಠ ಆಗಿದೆ ಇದು. ಮನೆಯಲ್ಲಾಗ್ಲಿ, ಚಿಕ್ಕವರಾಗ್ಲಿ, ದೊಡ್ಡವ್ರ ಜೊತೆ ಆಗ್ಲಿ, ಬಂದವ್ರ ಜೊತೆಗಾಗ್ಲಿ, ಮಕ್ಕಳ ಜೊತೆಯಲ್ಲಿ, ತನ್ನ ಯಜಮಾನರ ಜೊತೆಯಲ್ಲಿ ಯಾವ ರೀತಿಯಿಂದ ನಡ್ಕೊಳ್ಬೇಕು, ಅವರಿಗೆ ಯಾವ ರೀತಿಯಿಂದ ಆಧಾರ ಸತ್ಕಾರ ಮಾಡ್ಬೇಕು ಅನ್ನೋದು ಕೂಡ ಸ್ತ್ರೀ ಆದಂಥವ್ರು ತಿಳ್ಕೊಳ್ಬೇಕು. ಎಂತ ಕಷ್ಟಗಳನ್ನು ಬಂದ್ರು ಕೂಡ ಸೀತಾಮಾತೆ ಹೇಳ್ತಾ, ಯಾರಿಗ್ ಕೂಡ ಹೇಳ್ತಾ ಇಲ್ಲ, ತನ್ನಲ್ಲಿ ತಾನೇ ನುಂಗ್ಕೊಳ್ಬೇಕು, ಇನ್ನೊಬ್ರ ಕಷ್ಟವನ್ನ ತಾನಂತೆ ತಿಳ್ಕೊಳ್ತಾ. ಆದ್ರೆ ಇವತ್ತಿನ ಎಪಿಸೋಡ್ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ತ್ರಿವೇಣಿ ಧನ್ಯವಾದಗಳು ಉಮಾ ಮೇಡಮ್. ಉಮಾ ಮೇಡಮ್ ಧನ್ಯವಾದಗಳು. ಪ್ರತಿನಿತ್ಯನೂ ಕೂಡ ನೀವು ಅನುಭವ ಹಂಚಿಕೆ ಮಾಡ್ಕೊಳ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಆದಂತಹ ಬದಲಾವಣೆ ಈ ಒಂದು ಸೀತಾಯಣದಲ್ಲಿ ನಾವು ಮತ್ತೊಮ್ಮೆ ಕೇಳ್ದ ಹಾಗಾಯ್ತು. ನೀವೊಂದು ಸ್ಫೂರ್ತಿ ಮೇಡಮ್, ಉಮಾ ಮೇಡಮ್, ನಮ್ಮೆಲ್ರಿಗೂ ಕೂಡ. ಮೊದಲನೇ ಸಲಿ ನಾನು ಸ್ಫೂರ್ತಿಗೆ ಮೇಡಮ್ ಅವರೇ ಕಾರಣ. ವಿಶಾಲಾಕ್ಷಿ ಮೇಡಮ್ ಅಂದ್ರೆ ಪಾರ್ವತಿ ದೇವಿ ಸಾಕ್ಷಾತ್ ಶಿವನ ಪ್ರತಿರೂಪ ಅಂತ ಹೇಳಿ. ಯಾಕಂದ್ರೆ ಹೇಳ್ತ ರಾಜ್ಕುಮಾರ್ ಕೂಡ ಹಾಡ ಹೇಳ್ತಿರ್ತಾರ, ತಂದೆ ಶಿವನಾದ್ರೆ ತಾಯಿ ವಿಶಾಲಾಕ್ಷಿ ಎಲ್ಲವೇ ಅಂತ. ಕಾಶಿ ಯಾತ್ರೆಗೆ ಹೋದಾಗ ರಾಜ್ಕುಮಾರ್ ಇವತ್ತು ಅದ ನೆನ್ಪಾತ್ ನನಗೆ, ಅವ್ರ ಹೆಸರು ನೋಡಿದ ತಕ್ಷಣ ಅವ್ರದ ನೆನ್ಪಾತ್ ನನಗೆ. ಧನ್ಯವಾದ, ತಮಗೂ ಕೂಡ ಧನ್ಯವಾದ. ಧನ್ಯವಾದಗಳು ಮೇಡಮ್. ಸ್ಫೂರ್ತಿ ಅಂತ ಅಂದ್ರೆ ಮೊದಲನೇ ಸತಿ ಈಗ ನಾವಿದ್ನೆಲ್ಲ ಕ್ಲಾಸ್ ಕೇಳ್ತಾ ಇದ್ದಾಗ ಹೇಗಪ್ಪ ಮಾತನಾಡೋದು ಅಂತ ಹಿಂಜರಿಕೆ ಇದ್ದಾಗ, ಎಷ್ಟು ಏಜ್ ಆದ್ರೂ ಎಷ್ಟು ಚೆನ್ನಾಗಿ ಒಪಿನಿಯನ್ ಒಂದು ಶೇರ್ ಮಾಡ್ಕೊಳ್ತೀರಲ್ವಾ, ನಾವು ಮಾತನಾಡ್ಬೇಕು ಅನ್ನೋ ಒಂದು ಸ್ಫೂರ್ತಿ ನಿಮ್ಮಿಂದ ಅಂತ ನಾನು ಹೇಳ್ದೆ. ಅಲ್ರಿ, ಇಲ್ಲಿ ನಮ್ಮ ಗುರುಗಳು ಪ್ರತಿಯೊಬ್ರಿಗೆ ಕೂಡ ಒಂದಿಲ್ಲ 2 ಸೆಂಟೆನ್ಸ್ ಮಾತಾಡ್ರಿ ಅಂತ ಅವಕಾಶ ಕೊಟ್ಟಿರ್ತಾರ. ಯಾಕೆ ಅವಕಾಶ ಕೊಟ್ಟಾರ? ಹೆಣ್ಮಕ್ಳು ಮುಂದೆ ಬರ್ಲಿ, ತಮ್ಮ ಮನಸ್ಸಿನಲ್ಲಿರುವಂತ ಆಶೆ ಆಕಾಂಕ್ಷೆಗಳನ್ನ ಅವ್ರು ಎಲ್ಲರ ಮುಂದೆ ಹೇಳ್ಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಯಾರ ಮುಂದೆ ಹೇಳ್ಕೊಳ್ಳಿಕ್ ಇಷ್ಟ ಪಡೋದಿಲ್ಲ. ಆದ್ರೂ ಕೂಡ ಇಲ್ಲಿ ಅವರು ತಂದೆ ಸಮಾನರಾಗಿ ಎಲ್ಲರನ್ನ ಮುಂದೆ ತರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲು ಅವರಿಗೆ ಎಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ಲೇಬೇಕು. ಅಲ್ಲ ಮೇಡಮ್, ಈ ವೇದಿಕೆ ಇದೆ ಅಂದ್ರೆ ಅದಕ್ಕೆ ಕಾರಣ ಸರ್, ರಂಗನಾಥ್ ಸರ್. ನಿಜವಾಗ್ಲು ನಿಜ ಮೇಡಮ್. ನನ್ಗೇನ್ ಅನಿಸ್ತಂದ್ರೆ ಇದು 365 ದಿನಗಳು ಮುಗಿಯೋದ್ ಬೇಡ, ಇದು ಕಂಟಿನ್ಯೂ ಹಾಗೆ ಆಗ್ತಾ ಇರ್ಲಿ ಅನ್ನಿಸ್ತದೆ. ನಿಜವಾಗ ಅವರಿಗೆ ದೇವರು ಯಾವಾಗ ನಿದ್ದೆ ಕೊಡ್ತಾರೆ, ಯಾವಾಗ ಊಟ ಕೊಡ್ತಾರೋ, ಎಲ್ಲಿ ಇರ್ತಾರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರ ಕುಟುಂಬಕ್ಕ ಆಶೀರ್ವಾದ ನಮ್ಮಿಂದ ಯಾವಾಗ. ಖಂಡಿತ ಮೇಡಮ್, ಧನ್ಯವಾದಗಳು ಮೇಡಮ್. ತ್ರಿವೇಣಿ ರಾಜು ಅವರು ಅನುಭವ ಹಂಚಿಕೆ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದು ಮಾತಾಡಿ. ತ್ರಿವೇಣಿ ರಾಜ್ ಅವರು. ನಮಸ್ತೆ ಸರ್. ಇವತ್ತಿನ ಕತೆ ಅದೆಷ್ಟು ಅದ್ಭುತವಾಗಿತ್ತು ಅಂದ್ರೆ ತುಂಬಾನು ಖುಷಿನೂ ಆಗ್ತಾ ಇತ್ತು ಅವ್ರು ಹೇಳ್ತಾ ಇರೋದ್ ಕೇಳಿ.
ಮತ್ತೆ ಸೀತೆ ನಮ್ಮನ್ನೆಲ್ಲ ಬಿಟ್ಟೋಗುವಾಗ ಆಗ್ತಿದ್ದು ನೋವು ಅವರು ವ್ಯಕ್ತಪಡಿಸ್ತಾ ಇರೋದ್ರಿಂದ ನಮಗೂ ಅಷ್ಟೇ ನೋವಾಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್ ಇವತ್ತು. ಥ್ಯಾಂಕ್ ಯು ಮೇಡಮ್. ಅದೆಷ್ಟು ಸಂಕಟದಿಂದ ಆ ಎಮ್ಮನ್ನ ಬೇಡ್ಕೊಟ್ಟಿದ್ದಾರೆ. ಇವತ್ತಿಗೂ ಆ ಎಮ್ಮನ್ನ ನೆನೆಸ್ದೇ ಇರೋ ಜನ ಇಲ್ಲ. ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್. ಥ್ಯಾಂಕ್ ಯು ತ್ರಿವೇಣಿ ರಾಜು ಮೇಡಮ್ ತುಂಬಾ ಚೆನ್ನಾಗಿ ಅನುಭವ ಶೇರ್ ಮಾಡ್ಕೊಂಡ್ರಿ. ನೀವು ಕೂಡ ದುಃಖದಲ್ಲಿದ್ದೀರಾ, ಅರ್ಥ ಆಗಿದೆ ಇದು. ನೆಕ್ಸ್ಟ್ ಬಂದು ದೊಡ್ಡೇಗೌಡ ಸರ್, ನಿಮ್ಮ ಅನುಭವ ಹಂಚಿಕೆ ಮಾಡ್ಕೊಳ್ಳಿ. ದೊಡ್ಡೇಗೌಡ ಅನ್ಮ್ಯೂಟ್ ಕೊಟ್ಟಿವಿ. ದೊಡ್ಡೇಗೌಡ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇಷ್ಟು 15 ಸಂಚಿಕೆಗಳಲ್ಲಿ ನಮ್ಮ ಬದಲಾವಣೆ ಅಂದ್ರೆ ತುಂಬಾ ತಾಳ್ಮೆ, ಪ್ರೀತಿ, ಪ್ರಕೃತಿ ಬಗ್ಗೆ ಆಲೋಚನೆ ಮಾಡುವಾಗ ನಿನ್ನೆ ಒಂದ್ ಕಡೆ ಹೋದಾಗ ಅಲ್ಲಿ ಮಳೆ ಇಲ್ದಲೆ ಎಲ್ಲಾ ಒಂಥರ ಒಣಗೋಗಿದೆ. ಎಷ್ಟು ದುಃಖ ಆಗ್ತಾ ಇತ್ತು ನನ್ಗೆ ಅಂದ್ರೆ ಆ ತುಂಬಾ ಅದೇನೋ ಒಂಥರ ಫೀಲಿಂಗ್ ಬಂದ್ಬಿಡ್ತು ಮೇಡಮ್ ಅಲ್ಲಿ. ನೋಡು ಅಮ್ಮ ಯಾಕೆ ಇನ್ನು ಮಳೆ ಊಹಿಸಿಲ್ಲ, ನೋಡಿ ಎಲ್ಲ ಒಣಗ್ತಾ ಇದಾವೆ ಅನ್ನೋ ಒಂದ್ ಭಾವನೆ. ಮುಂಚೆ ಆತರ ಭಾವನೆಗಳು ನನ್ನಲ್ಲಿ ಇರ್ಲಿಲ್ಲ. ಇವಾಗ ಪ್ರಕೃತಿ ಅಂದ್ರೆ ಚಿಕ್ಕ ಚಿಕ್ಕ ಹುಲ್ಲು ಅವೆಲ್ಲ ಒಣಗ್ ನೋಡಿ ನನಗೆ ಕಣ್ಣೀರೇ ಬರ್ತಾ ಇತ್ತು. ಯಾಕೆ ಹಿಂಗ ಆಗ್ತಾ ಇದೆ ಪ್ರಪಂಚದಲ್ಲಿ ಅನ್ನೋ ಒಂದು ಆಲೋಚನೆ ಬರ್ತಾ ಇತ್ತು. ಇದು ಎಲ್ಲಿಂದ ಅಂದ್ರೆ ಇವಾಗ ಶೀತಾಯನ ಸ್ಟಾರ್ಟ್ ಆದಾಗ ಪ್ರಕೃತಿ ಬಗ್ಗೆ ಹೇಳ್ದಾಗ ನಂಗೆ ಅದು ನನ್ನಲ್ಲಿ ಬದಲಾವಣೆ ನಾನು ಕಂಡ್ಕೊಂಡೆ. ನನ್ಗೆ ಅವಾಗ ತುಂಬಾ ಬೇಜಾರಾಯ್ತು. ಆ ಕ್ಷಣ ಅಲ್ಲಿಂದ ಹೊರಟ್ಬಿಟ್ಟೆ. ನಾನು ನೋಡಕ್ ಆಗ್ಲಿಲ್ಲ. ನನಗೆ ಅಲ್ಲಿ ಇರ್ಬೇಕು, ಒಂದ್ 5 ನಿಮಿಷ ಇರ್ಬೇಕಿತ್ತು. ಆ ಕೆಲ್ಸ ಅದ್ ಮುಂದ್ಕೋಗಿ ನಾನ್ ಮುಂದ್ಕೊಟ್ಟೋಗ್ಬಿಟ್ಟೆ. ಕ್ಷಮಿಸ್ಬಿಡಿ ನಮ್ಮನ್ನ ಅಂತ ನನ್ನಲ್ಲೇ ನಾನು ಕ್ಷಮಾಪಣೆ ಕೇಳ್ಕೊಬಿಟ್ಟೆ. ಅಷ್ಟು ಬೇಜಾರಾಯ್ತು ಮೇಡಮ್. ಇದು ನನ್ಗೆ ಈ ಶೀತಾಯನದಿಂದ ಅರ್ಥ ಆಯ್ತು. ಮತ್ತೆ ಈಗ 16ನೇ ಸಂಚಿಕೆ ಬರ್ತಾ ಇದೆ. ಇವತ್ತು ಅಮ್ಮನ್ ಬಗ್ಗೆ ನಾನು ಕಣ್ಮುಚ್ಕೊಂಡೆ ಕೇಳ್ತಾ ಇದ್ದೆ. ಅಲ್ಲೇ ಒಂಥರ ನನ್ಗೆ ಭಾವನೆಗಳು ಬರ್ತಾ ಇತ್ತು. ಆದ್ರೆ ನನ್ನಲ್ಲಿ ನಾನು ಇರೋ ಜಾಗದಲ್ಲಿ ಒಂಥರ ಬೆಳಕು ತರನು ಒಂಥರ ನೀವ್ ಹೇಳ್ತಾ ಇದ್ದಂಗೆ ನನ್ನಲ್ಲೇ ಒಂಥರ ಬೆಳಕು ಮನ್ಸಲ್ಲೇ ಬರ್ತಾ ಇತ್ತು. ನಂಗೆ ಒಂದ್ ಕಡೆ ಆನಂದ ಅಂತ ಅನ್ಸಿದ್ರೆ, ಒಂದ್ ಕಡೆ ಅಮ್ಮ ನಾಳೆ ಮುಗೀತು ಅನ್ನೋ ಒಂದ್ ಭಾವನೆನೂ ಒಂಥರ ಅಂದ್ರೆ ಅದ ಹೇಳಕ್ ಆಗೋದಿಲ್ಲ, ಆ ತರ ಭಾವನೆ ಬರ್ತಾ ಇತ್ತು. ಇರ್ಲಿ, ಏನು ಮಾಡಕ, ಇದು ಕತೆ ಅಂತ ನಾವ್ ಭಾವಿಸ್ತಾ ಇಲ್ಲ. ಒಂದು ಜೀವನದಲ್ಲಿ ಒಂದ್ ಪಾಠ. ಅದೇ ನಾನು ನಿನ್ನೆ ಒಬ್ರ ಹತ್ರ ಹಂಚ್ಕೊತಾ ಇದ್ದೆ. ನೀವ್ ನೋಡ್ರಿ, ಇಷ್ಟು ಜೀವನ ನಾವ್ ಎಷ್ಟು ಹಾಳ್ ಮಾಡ್ತಾ ಇದೀವಿ. ಇವಾಗ ನನಗೆ 38 ವರ್ಷ. ಇನ್ನೂ ಎಷ್ಟು ವರ್ಷ ನಾವ್ ಇರ್ತೀವೋ ಗೊತ್ತಿಲ್ಲ. ಬಟ್ ನಾವ್ ಇರೋದ್ರಲ್ಲಿ ಎಷ್ಟು ಖುಷಿಯಿಂದ ಇರ್ಬೇಕು ಅನ್ನೋದನ್ನ ನಮ್ಮ ಈ ಮಾವತಾ ಫೌಂಡೇಶನ್ ಅಂತ ಇದೆ, ಅದಕ್ ಬನ್ರಿ. ಯಾಕೆ ಸುಮ್ನೆ ಲೈಫ್ ವೇಸ್ಟ್ ಮಾಡ್ಕೊತಾ ಇದೀರಾ? ಅರ್ಥ ಮಾಡ್ಕೊಳ್ರಿ, ಜೀವನದಲ್ಲಿ ಏನಿಲ್ಲ, ಖುಷಿಯಿಂದ ಇರೋದನ್ನ ಕಲಿಬೇಕು ಅಂತ ಅಂದಾಗ ಅವ್ರಿಗೆ ಲಿಂಕ್ ಕಳ್ಸಿದ್ದೆ. ಬಟ್ ಅವ್ರು ಜಾಯಿನ್ ಆಗಿಲ್ಲ. ಕಳ್ಸು ಅಂದ್ರು, ಕಳ್ಸಿದೀನಿ. ಬಟ್ ನನ್ಗೆ ಆ ಭಾವನೆಗಳು ಹೇಳ್ಕೊಳಕ್ಕೂನು ಆವಾಗ ಅಷ್ಟು ನನಗೆ ಅದ್ರಲ್ಲಿ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಯಾರತ್ರ ಮಾತಾಡ್ಬೇಕು ಅಂದ್ರೆ ಒಂದ್ ಧೈರ್ಯ ಬರುತ್ತೆ. ಆ ಧೈರ್ಯ ಎಲ್ಲಿಂದ ಅಂದ್ರೆ ನಂಗೆ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಒಬ್ರ ಹತ್ರ ಮಾತಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ಯಾಕೆ ಏನ್ ಮಾತಾಡ್ಬೇಕು ಅವ್ರ ಹತ್ರ, ಏನಾರ ಮಾತಾಡಿದ್ರೆ ಬೇರೆಯವ್ರ ಏನೋ ವಿಷಯ ನನ್ಗೆ ಈಗ ಅದಿಷ್ಟ ಇಲ್ಲ. ನನಗೆ ಭಾವನೆಗಳು ಮಾತಾಡ್ಬೇಕು. ಎಷ್ಟು ಅವ್ರು ನೋಡ್ತಾ ಇದ್ರೆ ಒಂದ್ ಪ್ರೀತಿ ತೋರ್ಸ್ಬೇಕು. ಈಗ ಕಷ್ಟದಲ್ಲಿದ್ರೆ ಅಯ್ಯೋ ಪಾಪ ಅನಿಸ್ತು. ಮೊದ್ಲು ಅವಾಗ ಭಾವನೆಗಳು ಇರ್ಲಿಲ್ಲ. ಅದು ತುಂಬಾ ತುಂಬಾ ಸಂತೋಷ ಪಡೋ ವಿಷಯಗಳು ಸರ್ ಇದೆಲ್ಲ. ಆದ್ರೆ ಅಷ್ಟು ಬೇಗ ಬದಲಾವಣೆ ಬಂದಿದೆಯಲ್ಲ, ಅದು ತುಂಬಾ ಒಳ್ಳೆಯದು ಸರ್. ಮೇಡಮ್, ಅದು ಎಷ್ಟು ಹೇಳಿದ್ರೆ ಥ್ಯಾಂಕ್ಸ್ ಹೇಳ್ಬೇಕೋ ಕೃತಜ್ಞತೆ ಹೇಳ್ಬೇಕೋ ಗೊತ್ತಿಲ್ಲ. ಬಟ್ ನನ್ನಲ್ಲಿರೋ ಚೇಂಜಸ್ ನಾನು ಒಂದೊಂದೇ ನೋಡ್ತಾ ಇದ್ರೆ, ಹೌದು, ನಾನು ಮುಂಚೆ ಇದ್ದಿದ್ಕೂನು ಈಗ ಒಂದ್ 3-4 ತಿಂಗಳಿಂದ ಇರೋ ದೊಡ್ಡೇಗೌಡಗೂ ಬಹಳ ವ್ಯತ್ಯಾಸ ಇದೆ ಮೇಡಮ್. ತುಂಬಾನೇ ಚೆನ್ನಾಗಿ ಹೋಗ್ತಾ ಇತ್ತು. ಮೇಡಮ್ ಅವ್ರು ಬರ್ತಾರೆ, ಮನೋರಮಾ ಮೇಡಮ್, ಈಗ ನಮ್ಗೆ ಅಜ್ಜಿ ಅಂತ ನಾನ್ ಅಂತೀನಿ ಅವ್ರನ್ನ. ಆತರ ಎಲ್ಲ ಒಂದ್ ಹೊಸ ವಿಷಯ ಡೈಲಿ ನಮಗ್ ಸಿಗ್ತಾ ಇದ್ರೆ ಮನ್ಸು ತುಂಬಾ ಶಾಂತವಾಗಿರ್ತದೆ. ಆಮೇಲೆ ತುಂಬಾ ಆಲೋಚನೆ ಮಾಡೋಕ್ಕೂ ಬಿಡಲ್ಲ. ನಾವೇನಾದ್ರೆ ಈಗ ಇದ್ ಮುಗಿತಂಗೆ ಈಗ ಏನಾದ್ರು ಫ್ರೀ ಆಗಿದ್ದಾಗ ಮತ್ತೆ ಸೀತಾಯಣ ಕೇಳೋದು, ಮಾತಾಡ್ಕೊಂಡು ಯಾವ್ದೋ ಒಂದು ವಿಡಿಯೋ ನೋಡೋದು, ಪ್ರೇಮ್ನಾಥ್ ಸರ್ದು ವಿಡಿಯೋ ನೋಡೋದು ಮಾಡ್ತಾ ಇರ್ತೀನ. ಒಂದು ಹೊಸ ವಿಷಯಗಳು ಡೈಲಿ ಸಿಗ್ತಾ ಇರೋದ್ರಿಂದ ಈ ತರ ಲೈಫ್ ಚೆನ್ನಾಗಿದೆ ಮೇಡಮ್. ಇವಾಗ ಯಾವ ಉದ್ವೇಗ ಇಲ್ಲ, ಕೋಪ ಇಲ್ಲ, ತಾಪ ಇಲ್ಲ. ಎಲ್ಲಾರು ಒಂದು ಪ್ರಪಂಚ ಚೆನ್ನಾಗಿದೆ. ಈಗ ನಡೀತಾ ಇರೋ ಈ ರಾಜಕೀಯಗಳು ಎಲ್ಲ ನೋಡ್ಕೊಂಡು ನಮ್ಗೆ ಬೇಜಾರ.
ಆ ಮುಂಚೆ ಆದ್ರೆ ಅವೇ ಅರ್ಧ ತರ, ಈಗ ಅವೆಲ್ಲ ಏನಿಲ್ಲ, ಫ್ರೀ ಆಗಿದೆ ಮೈಂಡ್. ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ ನೀವು. ಇಲ್ಲ ಎಲ್ಲ ಅದ್ರ ಬಗ್ಗೆ ಇವಾಗ ಒಳ್ಳೇದ ಆಲೋಚನೆ ಇಲ್ಲ. ಅಲ್ಲ ಸರ್, ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಜೀವನ ಮಾಡಿ. ಎಲ್ಲಾರ ಆಲೋಚನೆಗಳಿಂದ ಒಳ್ಳೆ ದಿನಗಳು ಬರುತ್ತೆ. ಬರುತ್ತೆ ಬರುತ್ತೆ ಬರುತ್ತೆ, ಬರ್ಲೇಬೇಕು ಮೇಡಮ್, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಬಂದೇ ಬರುತ್ತೆ. ಥ್ಯಾಂಕ್ ಯು ಓಕೆ ಸರ್, ಮೇಡಮ್. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ನೆಡ್ಸ್ಕೊಟ್ಟಿದೆ ಉಮಾರಾಣಿ ನಿಮ್ಗೆ ಮತ್ತೆ ಉಮಾರಾಣಿ ಮೇಡಮ್ ಮೇಡಮ್ಗೆ ಅವ್ರನ್ನ ಅಜ್ಜಿ ಧನ್ಯವಾದ. ಏನ್ ಸರ್? ದೊಡ್ಡಗೌಡರೇ, ಸರ್ ಉಮಾರಾಣಿ ಹೇಳಿ. ಮೇಡಮ್ನ ಅಜ್ಜಿ ಮಾಡಬಾರ್ದು. ಉಮಾರಾಣಿ ಮೇಡಮ್ನ ಅಜ್ಜಿ ಮಾಡಬಾರ್ದು, ಅಕ್ಕ ಮಾಡ್ಬೇಕು. ಅರ್ಥ ಆಯ್ತಾ? ಅಲ್ಲ ಮನೋರಮಾ ಇವ್ರನ್ನಲ್ಲ, ಮನೋರಮಾ ಮೇಡಮ್. ಮನೋರಮಾ ಮೇಡಮ್. ಓಕೆ ಓಕೆ, ಸಾರಿ. ಅವ್ರು ನಮ್ಗೆ ಅಜ್ಜಿ ಸರಿಯಾಗಿ ಭಾವನೆ ಕೇಳಿಸ್ಕೊಂಡಿಲ್ಲ. ಬರುತ್ತೆ ಸರ್. ಅವ್ರು ಯಾವಾಗ ಬಂದ್ರು ನನ್ ಮನ್ಸಲ್ಲಿ ನಮ್ಮ ಅಜ್ಜಿ ಜೊತೆ ಮಾತಾಡ್ತಿದೀನಿ ಅವ್ರ ಅಂತ ಅನ್ಸುತ್ತೆ. ಅವ್ರ ಅಜ್ಜಿ ಪರವಾಗಿಲ್ಲ. ಓಕೆ, ನಾನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡೆ. ಸಾರಿ, ರೈಟ್. ಇರ್ಲಿ ಪರವಾಗಿಲ್ಲ ಸರ್. ಮತ್ತೆ ಮೇಡಮ್ ಅವ್ರು ನಮ್ಗೆ ಅಕ್ಕ ತರನೇ ಬಿಡಿ. Yes. ನಮ್ಗೆ ನೋಡ್ದಾಗೆಲ್ಲ ಇವ್ರ ಚೈತನ್ಯನೇ ನಮ್ಗೆ ಡೈಲಿ ಒಂಥರ ಬೆಳಕೆ ಬೇರೆ ತರ ಬರುತ್ತೆ ಮೇಡಮ್, ಬೇರೆ ತರ ಇರ್ತದೆ. ಖಂಡಿತ. ನಾನು ಲೇಟ್ ಉಮಾರಾಣಿ ಒಂದೊಂದ್ ದಿವಸ ಮೇಡಮ್ ನಾನ್ ರಾತ್ರಿ ಬರೋದೆ ಒಂದ್ ಗಂಟೆ ಆಗುತ್ತೆ. ಅದ್ ಬೆಳಿಗ್ಗೆ ನಾನು ಎದ್ದು ಈ ಅಟ್ಟಿ ಧ್ಯಾನ ಅದ್ರ ಜೊತೆಗೆ ಹಂಗೇನೆ ವಿಡಿಯೋನು ಕೇಳಿಸ್ಕೊಂಡ್ಬಿಡ್ತೀನಿ. ಅವ್ರು ನೋಡ್ತಾ ಇದ್ರೆ ಅದು ಇದ್ ಬರುತ್ತೆ ಸರ್. ಈಗ 16ನೇದು ದಿನ ಅಂತ ಅಂದಾಗ ಸ್ವಲ್ಪ ಬೇಜಾರಾಯ್ತು, ಆದ್ರೂ ಇರ್ಲಿ, ಇನ್ನೊಂದು ಮತ್ತೆ ಬೇರೆ ತರ ಏನಾರ ಬರುತ್ತೆ ಅಂತ ಕಾಯ್ತೀನಿ ಸರ್. ಪ್ರತಿ ತಿಂಗಳಲ್ಲಿ ಉಮಾರಾಣಿ ಮೇಡಮ್, ವಿಶಾಲಾಕ್ಷಿ ಮೇಡಮ್, ಮನೋರಮಾ ಮೇಡಮ್ ಎಲ್ಲರೂ ನಮ್ಮ ಕುಟುಂಬಸ್ಥರು. ಅಂದ್ರೆ ಮಾತಾರ್ ಫೌಂಡೇಶನ್ ಅಲ್ಲಿ ಪ್ರತಿಯೊಂದು ತಿಂಗಳಲ್ಲಿ ಅವರು ಸೆಷನ್ಸ್ ಇರೇ ಇರ್ತದೆ. ಅಂದ್ರೆ ಅದ್ಭುತವಾದ ಸಪೋರ್ಟ್ ಕೊಡ್ತಾ ಇದ್ದಾರೆ, ಬೆಂಬಲಿಕೆ, ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ನಿಜವಾದ ತುಂಬಾ ಅವ್ರಿಗೆ ಆನಂದ. ತುಂಬಾ ಧನ್ಯವಾದಗಳು ಸರ್. ಸರ್, ಬೆಂಬಲ ಅಲ್ಲ ಸರ್, ನಮ್ಗೆ ಅವಕಾಶ ಸಿಗ್ತಾ ಇದೆ ನಾವು ತಿಳಿದಿರೋ ಅಲ್ಪ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ. ರೈಟ್ ಮೇಡಮ್. ಇಲ್ಲಿ ಮೇಡಮ್ ನಿಮ್ ದೊಡ್ಡ ಗುಣ. ನಮ್ಗೂ ಮುಂದಿನ ದಿನಗಳಲ್ಲಿ ನಾವು ಇದನ್ನ ನಾನು ಅನ್ಕೋತಾ ಇದ್ದೀನಿ ಮಾಡ್ಬೇಕು ಅಂತ. ಅದು ಮಾಡಿ ಸ್ವಲ್ಪ ಸರ್. ಕಲಿಕೆ ನಮ್ಗೆ ಸ್ವಲ್ಪ ಲೇಟ್, ಕಲ್ತು ಚೆನ್ನಾಗಿ. ಯಾಕಂದ್ರೆ ಕಲ್ತ ಮೇಲೆ ಹೇಳೋದು ಬೇರೆ, ಸುಮ್ನೆ ಹೇಳಕ್ ಆಗೋದಿಲ್ಲ, ಕಲಿಬೇಕು ಚೆನ್ನಾಗಿ. ಈ ಕಲಿಕಲಿದೀವಲ್ಲ, ಹಂಗಾಗಿ ನಾನು ಮಾಡ್ತೇನೆ. ಆಯ್ತು ಖಂಡಿತ. ಸರ್. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಸುಜಾತ. ಸುಜಾತ. ಸುಜಾತ ಅವ್ರೆ ಮಾತಾಡಿಮ್ಮ. ನಮಸ್ಕಾರ ಸರ್. ಅಣಿ ಮೇಡಮ್ ನಮಸ್ಕಾರ. ನಿಮ್ಮಿಬ್ಬರಿಗೂ ಅಣಿ ಮಹಾವತಾರ ಫೌಂಡೇಶದವರಿಗೂ ಎಲ್ಲರಿಗೂ ನನ್ನ ಪ್ರಣಾಮಗಳು ಮನಪೂರ್ವಕವಾಗಿ. ಆದರೆ ಸೀತಾಮ್ಮನ ಕತೆ ಕೇಳಿದ ಮೇಲೆ, ಮೊದಲು ಕೇಳಿದ್ವಿ ನಾವು ರಾಮಾಯಣ ಮೊದಲು, ಆದರೆ ಈಗ ಸೀತಾಮ್ಮನ ಕತೆ ಕೇಳಿದರೆ ನಮ್ಮದು ಕಷ್ಟ ಏನೂ ಅಲ್ಲ. ತೆನಿ ಹೇಗೆ ಅನುಭವ ಮಾಡಿಕೊಂಡಿದ್ದಾಳೋ ಹಾಗೆಯೇ ನಮಗೆ ಪರಿಹಾರನೂ ಕೊಟ್ಟಿದ್ದಾರೆ. ಹೀಗಾಗಿ ಕಿತಿ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕಮ್ಮಿಯೇ ಇದೆ ಅಮ್ಮ. ಇವತ್ತಂತೂ ಭಯಂಕರ ಅಂದ್ರೆ ಭಯಂಕರ ದುಃಖನೂ ಆಯ್ತು, ಸಂತೋಷನೂ ಆಯ್ತು. ಎಲ್ಲ ದೇವಾನುದೇವತೆಗಳನ್ನು ಸೀತಮ್ಮ ಅವರ ಭೂಮಿ ತಾಯಿ ಆದದ್ದನ್ನು ಕೇಳಿ ತುಂಬಾ 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 ದುಃಖ ಆಯ್ತು. ಅದು ದುಃಖ ಅಲ್ಲಮ್ಮ, ಪ್ರಪಂಚದಲ್ಲಿ ಹೇಗೆ ನಡೆಯಬೇಕು ಹಾಗೆ ನಮ್ಮೆಲ್ಲರಿಗೂ ಪಾಠ ಹೇಳಿಕೊಟ್ಟಿದ್ದಾರೆ ಅವರು. ಅದು ನಮಗೆ ಲೇಟಾಗಿ ಸಿಕ್ಕಿದೆ, ಬಾಕಿ ಏನಿಲ್ಲ ಸರ್. ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಇಲ್ಲಿಗೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಬರೋದಿಲ್ಲ, ಸುದ್ದ ಈಗ ತುಂಬಾ ಮಾತಾಡ್ತಿದ್ದೀನಿ. ನಮಸ್ಕಾರ ಮೇಡಮ್. ಹೀಗೆ ನೀವು ಎಪಿಸೋಡನ್ನು ಇನ್ನೊಂದ್ಸಲ ಹೇಳಿದ್ರೆ ಅಣಕಿನ ಜಾಗೃತಿ ಆಗುತ್ತೇವೆ, ನಾವು ಮುಂದುವರಿಸುವಂತೆ ಕೇಳಿಕೊಳ್ಳುತ್ತೇನಮ್ಮ ಸರ್. ನಿಮಗೂ ಕೃತಜ್ಞತೆ. ಓಕೆ ಸರ್. ಓಕೆ ಮೇಡಮ್. ತುಂಬಾ 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 ಚೆನ್ನಾಗಿ ಹೇಳಿದ್ರಿ ಎಲ್ಲಾರು ಮೇಡಮ್. ಥ್ಯಾಂಕ್ ಯು ಮೇಡಮ್ ಸರ್, ಥ್ಯಾಂಕ್ ಯು. ಪದ್ಮಿನಿ ಅಮ್ಮ ಮಾತಾಡಿ. ಪದ್ಮಿನಿ. ನಮಸ್ತೆ ಮಾಸ್ಟರ್. ನಮಸ್ತೆ. ನಮಸ್ತೆ ಮೇಡಮ್. ಮಧ್ಯದಲ್ಲಿ ಬ್ರೇಕ್ ಆದ್ರೂ ಕೂಡ ನಾನು ಮೀನ್ಸ್ ವಿಡಿಯೋ ಮತ್ತೆ ಹಾಕೊಂಡು ಅದನ್ನ ಕೇಳ್ತಾ ಇದ್ದೆ. ನಿನ್ನೆಯಿಂದ ಅಂತೂ ಭಾವುಕರಾಗಿ ಇರುವಂತ ಪ್ರಸಂಗದಲ್ಲೇ ಇದ್ವಿ. ಲವಾಕುಶರ ಇದು ಸೀತಾಮಾತೆ ಇಷ್ಟೊಂದು ಕಷ್ಟಪಟ್ಟರು ಅಂತ ಅನ್ನೋದು ನಾವು ಮಾಮೂಲಿ ರಾಮಾಯಣ ಕೇಳಿರೋದ್ರಲ್ಲಿ ಒಂದ್ ಸ್ಟೇಜ್ ಆಗ್ತಿದ್ದಂಗೆನೆ ಸೀತಾಮಾತೆಗೂ ಮತ್ತೆ ರಾಮರಿಗೂ ಒಂದು ಲಿಂಕ್ ಅಂದ್ರೆ ಸೇರ್ತಾರೆ ಅನ್ನೋ ಒಂದು ಇದೇ ನಮ್ಗ ಅನುಭವಕ್ಕೆ ಇರ್ಲಿಲ್ಲ. ಇದ್ರಲ್ಲಿ ಅದು ತಿಳಿದಂತೂ ತಾಯಿ ತುಂಬಾ ನೊಂದ್ಕೊಂಡು ಇಲ್ಲಿ ಬಿಟ್ಟು ಹೋದ್ರು ಅನ್ನೋದು ಅನ್ಸಿತ್ತು ಅವಾಗ. ಇದರಲ್ಲಿ ತಿಳಿದಾಗ ಕೊನೆವರ್ಗುನು ಅವರು ಅದೇ ಒಂದು
ಇದ್ರಲ್ಲಿ ಇದ್ರು ಅಂತ ತಿಳಿದು ಇದಾಯ್ತು. ಇವತ್ತಿನ ಮೀನ್ಸ್ ಭಾಗ ಅಂತೂ ಒಂದ್ ಕಡೆ ರೋಮಾಂಚನ, ಒಂದ್ ಕಡೆ ಭಾವುಕರಾಗಿದ್ದು, ಮತ್ತೆ ನನ್ನ ಸ್ವಂತ ತಾಯಿ ಕಳ್ಕೊಂಡು 12 ವರ್ಷ ಆಯ್ತು. ಅದು ಒಂದು ಅದ್ರಲ್ಲೂ ತುಂಬಾ ಭಾವುಕಳಾದೆ. ಸೀತಾಮಾತೆ ಈ ದೇಹ ಬಿಟ್ಟು ಹೋಗ್ಬೇಕಾದಂತ ಪ್ರಸಂಗ ಅಂತಂದ್ಮೇಲೆ ನಾವು ನರಮಾನವರು ಇನ್ನೇನು ಇದು ಅಂತ. ಬಟ್ ಇವತ್ತು ಸಮಾಧಾನ ಸಿಕ್ಕಿದ್ದಂದ್ರೆ, ಇಷ್ಟು ದಿವಸ ತುಂಬಾ ಬೇಜಾರಲ್ಲಿದ್ದೆ, ಅಮ್ಮನ್ ಕಳ್ಕೊಂಡು ಇಷ್ಟು ವರ್ಷ ಆದ್ರೂ ಆ ಒಂದು ಇದ್ರಲ್ಲಿ ಆದ್ರೆ ಮತ್ತೆ ನಮ್ಮ ದೇಹ ಬಿಟ್ಟ ಮೇಲೆ ಲೀನವಾಗ್ತೀವಿ. ಅವ್ರ ಜನ್ಮ ತಗೊಂಡ್ರು ತಗೊಳ್ಳಿಲ್ಲ ಅಂದ್ರು ನಮ್ ಜೊತೆನೆ ಇದಾರೆ ಅನ್ನೋದೊಂದು ಇದು ಸಿಕ್ಕಂಗಾಯ್ತು. ಸೀತಾಮಾತೆ ತ್ಯಾಗ ಅನ್ಬಾರ್ದು, ಪ್ರಪಂಚದಲ್ಲಿ ಇದಾರೆ, ನನ್ನಮ್ಮನೂ ಇದಾಳೆ ಅನ್ನೋದೊಂದು ಸಿಕ್ತು. ನಂಗೆ ಹೆಚ್ಚು ಮಾತಾಡೋದಕ್ಕಿನ್ನ ಅದು ಅನುಭವ ತಗೊಳ್ತಾ ಇರೋದು ತುಂಬಾನೇ ಸಂತೋಷ. ಮೇಡಮ್, ನಿಮ್ಗಂತೂ ತುಂಬಾ ಧನ್ಯವಾದ. ನಾಳೆ ಮುಗಿಯತ್ತಲ್ಲ ಅನ್ನೋದು ಒಂದು ಬೇಜಾರಾದ್ರೂ ಇದು ಮತ್ತೆ ಇನ್ನೊಮ್ಮೆ ಫೌಂಡೇಶನ್ ಇದ್ರೊಳಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಮತ್ತೆ ನಾವು ಕೇಳಿ ಮನನ ಮಾಡ್ಕೋಬಹುದು ಅನ್ನೋದೊಂದು ಸಮಾಧಾನನೂ ಕೂಡ ಇದೆ ಅದರಲ್ಲಿ. ಮಾಸ್ಟರ್, ನಿಮ್ಗೂ ಧನ್ಯವಾದ. ಮೇಡಮ್ಗೂ ಕೂಡ ಭಾವುಕಳಾಗಿ ನಂಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಧನ್ಯವಾದ ಮಾಸ್ಟರ್ ಮೇಡಮ್, ನಿಮ್ಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ. ದೀಪ ಅಶ್ವಿನ್ ಅವರೇ ಮಾತಾಡಿ. ದೀಪ ಅಂತ ಇದ್ದಾರೆ ನೋಡಿ ಸರ್, ಯಾರು? ಹಾ, ಅಶ್ವಿನಿ ಅವ್ರದ್ದು ನಿಮ್ದು ಅನ್ಮ್ಯೂಟ್ ಆಯ್ತಮ್ಮ. ಅನ್ಮ್ಯೂಟ್ ಮಾಡಿ. ಹಾ, ಪೋಸ್ಟ್ ಮಾಡಿದ್ವಿ ನೋಡಿ. ಒಬ್ಬೊಬ್ರು ಯಾರ್ಯಾರು ಕೈ ಎತ್ತಿದ್ರು ಎಲ್ಲಾನು ಕರಿಬೇಕು. ಸರ್ ನೆಟ್ವರ್ಕ್ ಇಶ್ಯೂ ಇತ್ತು ಸರ್, ಮತ್ತೆ ಆಯ್ತು. unmute ಆಯ್ತು. ಈಗ ಬಂದಿದೆ ನೋಡಿ. ಹಾ, ಸರ್. ಒಬ್ಬೊಬ್ರು Okay, ಕರಿತಾ sir. ಹೋಗು. ದೀಪಾ TN ಮೇಡಮ್, ಎಸ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ವಿಡಿಯೋ ವಿಡಿಯೋ ಇಲ್ಲ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು. ಇವತ್ತಂತ್ರೂ ಒಂದು ಸ್ವೀಟ್ ಅನ್ನ ನಾವು ತಿಂದಾಗ ಅದ್ರದ್ದು ಸ್ವೀಟ್ ಅನುಭವಿಸ್ತೀವಿ ಅಲ್ಲ, ನಾವು ಸ್ವೀಟ್ ತಿಂದಾಗ ಅನುಭವಿಸ್ತೀವಲ್ಲ, ಅದು ಅನುಭವ ಮಾತ್ರ ನಾವು ಒಳಗಡೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅನುಭವ ಮಾತ್ರ ತುಂಬಾ ಚೆನ್ನಾಗಾಯ್ತು, ಅನುಭವಿಸ್ದೆ ನಾನು. ಏನ್ ಹೇಳ್ಬೇಕು ಅಂತ ಅಂದ್ರೆ, ಸೀತಾಯಣದಲ್ಲಿ ನಾವು ಸೀತೆ ಹೇಗಿದ್ರು, ಸೀತೆಯಿಂದ ನಾವು ಸಹನೆ, ಪ್ರೀತಿ, ವಾತ್ಸಲ್ಯ ಎಲ್ಲ ಕಲ್ತ್ಕೊಂಡ್ವಿ. ರಾಮಾಯಣದಲ್ಲಿ ರಾಮನ ಆದರ್ಶ ಗುಣಗಳನ್ನ ಕಲ್ತ್ವಿ. ಮತ್ತೆ ಪಿತೃ ವಾಕ್ಯ ಪರಿಪಾಲಕ ರಾಮ ಅಂತ ಹೇಳ್ತಾರೆ. ಇಲ್ಲಿ ಸೀತಾಯಣದಲ್ಲಿ ಪೂರ್ತಿ ಸೀತೆ ಎಲ್ಲಾ ತರದಲ್ಲೂ ಭಕ್ತಿ, ಇವರು ಹನುಮಂತನ ಭಕ್ತಿ ಆಗಿರ್ಬೋದು, ಮತ್ತೆ ಸೋಮನ ಪ್ರೀತಿ ಆಗಿರ್ಬೋದು, ಸಹನೆ ಆಗಿರ್ಬೋದು, ನಾವೆಲ್ಲ ಸೀತಾಯಣದಲ್ಲಿ ತುಂಬಾನೇ ಕಲ್ತ್ಕೊಂಡ್ವಿ. ನಾನ್ ಅನ್ಕೊಂಡಿರೋದು ಏನಂತ ಅಂದ್ರೆ, ಇಡೀ ನಮ್ ಜೀವನ ಇರೋದೇ ರಾಮಾಯಣ ಮತ್ತು ಸೀತಾಯಣದೇ ಅಷ್ಟೇನೆ ಅಂತ ಅನ್ಕೊಂಡಿದೀನಿ. ಪ್ರತಿಯೊಬ್ರು ರಾಮಾಯಣ ಮತ್ತು ಸೀತಾಯಣ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಬದುಕು ತುಂಬಾ ಸುಂದರವಾಗಿರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಸೀತಾಯಣ ಎಷ್ಟ್ ಕೇಳಿದ್ರು ಕಡಿಮೆನೆ. ತುಂಬಾನೇ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ದೀಪಾ ಮೇಡಮ್. ನೆಕ್ಸ್ಟ್ ಧನ್ಯವಾದ. ಬಸವರಾಜು ಮಾತಾಡಿ. ಬಸವರಾಜ್ ಅನ್ಮ್ಯೂಟ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮೇಡಮ್ನ ಪ್ರತಿ ಒಂದು ವರ್ಡೂನು ತುಂಬಾ ಅದ್ಭುತವಾಗಿ ಇತ್ತು. ಮತ್ತೆ ಪ್ರತಿ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಸೀತೆಯವರು ಇರ್ತಾರೆ. ನಾವು ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲರ ಮನೆಯಲ್ಲೂ ಸೀತೆಯವರು ಇರ್ತಾರೆ. ನಮ್ಮ ಮನೇಲಿ ಇರ್ತಾರೆ, ನಿಮ್ಮ ಮನೇಲಿ ಇರ್ತಾರೆ. ಕೆಲವೇ ಮನೆಯಲ್ಲಿ ಮಾತ್ರ ಶೂರ್ಪನಖಿಯವರು ಇರ್ಬೋದು. ಬಟ್ ಶೂರ್ಪನಖಿಯವ್ರನ್ನ ಸೀತೆಯಾಗಿ ಕನ್ವರ್ಟ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಆಮೇಲೆ ಕೆಲವರು ಈ ರಾಮಾಯಣನ ಏನಾಗಿದೆ ಅಂದ್ರೆ ಕಂಪ್ಯಾರಿಸನ್, ಈಗ ಒಬ್ಬೊಬ್ರು ಒಂದೊಂದಕ್ಕೆ ಫೋಕಸ್ ಮಾಡಿರ್ತಾರೆ. ಈಗ ವಾಲ್ಮೀಕಿ ಬಂದ್ಬಿಟ್ಟು ಅವರು ಶ್ರೀರಾಮರಿಗೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಕುವೆಂಪು ಬಂದ್ಬಿಟ್ಟು ಅವರೊಂದ್ ಕಡೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಆಮೇಲೆ ನಮ್ಮ ವೀರಪ್ಪ ಮೊಯ್ಲಿಯವರು ಬಂದು ಲಕ್ಷ್ಮಣ್ಗೆ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ಮೇಡಮ್ ಅವರು ಸೀತೆಯವರಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಬಟ್ ರಾಮಾಯಣನೇ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ, ಪ್ರತಿ ಒಂದು 10-20 ಕಿಲೋಮೀಟರ್ನಲ್ಲೇ ಅದ್ರ ಕುರುಹುಗಳಿದಾವೆ. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ಸ್ ಎಲ್ಲ. ಧನ್ಯವಾದಗಳು ಸರ್. ಅದ್ಭುತವಾದ ಒಂದು ಅನುಭವ ಹಂಚಿಕೆ ಮಾಡ್ಕೊಂಡಿದ್ದೀರಾ.
ನಂದಾ ಹುರುಳಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್. ಇವತ್ತಿನ ನಮಸ್ತೆ. ಅಧ್ಯಾಯ ಅಂತೂ ಭಾವೋದ್ವೇಗದ ಅಧ್ಯಾಯ ಅಂತ ನಾ ಹೇಳ್ತೇನೆ. ಯಾಕಂದ್ರ ತಾವೊಂದು ಲೈನ್ ಹೇಳ್ತಾ ಹೇಳ್ತಾ ಒಂದು ನುಡಿ ಹೇಳ್ತಾ ನಮ್ಮಲ್ಲಿ ಎದೆಯಲ್ಲಿ ಢಬ ಢಬ ಅಂತ ಇತ್ತು ಅಂದ್ರೆ ತಾವ್ ಹೇಳ್ತಾ ಇದ್ದಿದ್ದಲ್ಲ ಹಂಗ ಅನಿಸ್ತಾ ಇತ್ತು ನನ್ಗೆ. ಅನಿಸ್ದಾಗ ಅಂತ ಸಮಯವನ್ನು ಶ್ರೀರಾಮರು ಯಾವ ರೀತಿ ಕಲ್ಪಿಸಿಕೊಟ್ರಂದ್ರ ದೇವಾನುದೇವತೆಗಳಿಗೆ, ಯೋಗಿನಿ ಯೋಗಿಯರಿಗೆ ಅಲ್ಲಿ ಆಹ್ವಾನ ಮಾಡಿ ಅಂದ್ರ ಅದನ್ನು ಕೂಡ ನಾವ್ ಯಾವ ರೀತಿ ಸ್ವೀಕಾರ ಮಾಡ್ಬೇಕು, ನಮ್ಮ ಅಂತ್ಯಕಾಲವನ್ನು ಯಾವ ರೀತಿ ಸ್ವೀಕಾರ ಮಾಡ್ಬೇಕಂತ ಅನ್ನೋದು ಅದನ್ನ ಖುಷಿಯಿಂದ ಕಳಿಸ್ಕೊಡ್ಬೇಕು, ಎಲ್ಲರೂ ಕಳಿಸ್ಬೇಕಾದ್ರೆ ಖುಷಿಯಿಂದ ಇರ್ಬೇಕಂತ ಅನ್ನೋದು ಅರ್ಥ ಆಯ್ತು. ಅದನ್ನ ನಾನು ನೋಡಿದಾಗ ತಾವೇನು ಪ್ರತಿಯೊಂದು ಶಬ್ದವನ್ನು ಆಡ್ತಾ ಇದ್ರು ಮೇಡಮ್, ನನಗ ಸಿದ್ದೇಶ್ವರ ಸ್ವಾಮೀಜಿಗಳದ ನೆನಪಾಯ್ತು. ಯಾಕಂದ್ರೆ ನಾವು ಟಿವಿಯಲ್ಲಿ ನೋಡಿದ್ವಿ ಅವ್ರದ್ದು. ಅವ್ರು ಕಾಲು ಅಂತ್ಯವಾಗುವಾಗ ಎಲ್ಲರೂ ಭಜನೆಯನ್ನು ಮಾಡೋದು, ಪ್ರತಿಯೊಬ್ಬರು ಎಲ್ಲಾ ಸ್ವಾಮೀಜಿಗಳು ಬಂದು ಅಲ್ಲಿದ್ರಲ್ಲ, ಅದನ್ನೆಲ್ಲ ನೋಡಿದಾಗ ನಮ್ಮ ಜೀವನದಲ್ಲೇ ಅದು ಕಣ್ಣಾರೆ ಕಂಡಿದ್ದೇವಲ್ಲ, ಅದನ್ನ ಅನುಭವಿಸ್ದಂಗ ಆಯ್ತು ಮೇಡಮ್. ತುಂಬಾ ಅದ್ಭುತವಾಗಿತ್ತು ಇವತ್ತಿಂದು. ನನಗೆ ಹೆಚ್ಚಿಗೆ ಹೇಳಕ್ಕಾಗ್ಲಿ, ಯಾಕಂದ್ರೆ ಇನ್ನೂ ಅದನ್ನ ನನಗೆ ನಡಕ ಇದೆ. ತಾವ್ ಹೇಳಿದ್ದಲ್ಲ ವರ್ಡು, ಅದನ್ನ ನನ್ನ ಹತ್ರ ಈಗ ನಾನು ಹೇಳ್ಬೇಕಂತಂದ್ರ ಒಂಥರಾ ಭಾವನೆ ಇದೆ. ಇದರಿಂದ ಅವರು ಸೀತಮ್ಮ ಮತ್ತವ್ರು ಏನ್ ಮಾಡಿದ್ರು, ಸೋಮ ಅವ್ರ ನೆನಪಿಗಾಗಿ ಅಲ್ಲೇ ಅವ್ರ ಕಾಲವಾದ ದಿನವನ್ನ ಅವ್ರ ಬಂಡೆಯನ್ನ ಪಕ್ಕದಲ್ಲಿ ಅವ್ರು ಇದು ಮಾಡ್ತಾಳ ಅಂತ ಹೇಳಿದ್ರು. ಅಂದ್ರ ಅದನ್ನ ನೆನೆಸ್ಕೊಂತ ಇದ್ರು ಸೋಮ. ಅಂದ್ರ ಅವ್ರ ಬಾಂಧವ್ಯ ಯಾವ ರೀತಿ ಇತ್ತಂದ್ರ ಅವ್ರು ಏನು ಪ್ರತಿಯೊಂದು ಜೀವನದಲ್ಲಿ ಕಳೆದ್ರು ಕೂಡ ಆ ಬಾಂಧವ್ಯನ ನಾವ್ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರ ಅವ್ರಿಗೆ ಆ ರೀತಿ ಬಾಂಧವ್ಯ ಇರೋದ್ರಿಂದ ಅವ್ರು ಧ್ಯಾನ ಮಾಡಿದಾಗ ಸೀತಮ್ಮ ಬಂದು ದೃಶ್ಯಳಾಗಿ ಅವ್ರಿಗೇನ ಆಜ್ಞೆ ಮಾಡ್ತಿದ್ರು, ಅದೆಲ್ಲ ಸತ್ಯ ಅಂತ ಅನ್ನೋದು ಗೊತ್ತಾಯ್ತು. ಅದೇ ರೀತಿ ನಾವು ಯಾವ ರೀತಿ ನಾವು ಅಟ್ಯಾಚ್ಮೆಂಟ್ ಇಂದ ಇರ್ತೀವಿ, ನಾವು ಒಳ್ಳೆ ರೀತಿಯಿಂದ ಇದ್ರೆ ಅದು ಒಳ್ಳೆ ಭಾವನೆಗಳು ನಮಗೂ ಆಗ್ತಾವಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಇದು ಈ 15ನೇ ಅಧ್ಯಾಯ ನಾವು ಮುಗಿಸಿದ್ವಿ, ಈ ಮುಗಿತಾ ಬಂತಲ್ಲ ಅಂತ ಅನ್ನೋದು ಒಂದು ವಿಚಾರ ಇತ್ತು. ಇದನ್ನ ಮತ್ತೊಂದ್ಸಲ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಮತ್ತೊಂದ್ಸಲ ಅವಕಾಶ ಇದ್ರೆ ಇನ್ನೊಂದ್ಸಲ ಹೇಳಲಿಕ್ಕೆ ಇದು ಮಾಡ್ಕೊಡ್ಬೇಕಂತ ರಂಗನಾಥ್ ಸರ್ ಅಲ್ಲಿ ವಿನಂತಿ ಮಾಡ್ಕೊಂತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ನಂದಾ ಮೇಡಮ್. ನೆಕ್ಸ್ಟ್ ಕಿರಣ್ ಕುಮಾರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಯಾಕೆ ಅಂತಂದ್ರೆ ನೀವು ಆ ಸೀತಾಯನ ಅದನ್ನ ಹೇಳ್ತಾ ಹೋಗ್ತಾ ಇದ್ರೆ ನಮ್ ಕಣ್ಣೆದುರುಗಡೆ ಆ ಸೀನ್ಗಳು ಬಂದು ಹೋಗ್ತಾ ಇರೋ ತರ ಇತ್ತು. ಈಗ ಪಾರ್ವತಿ ಪರಮೇಶ್ವರ ಬರ್ತಾ ಇರೋದು, ಭೃಗು ಮಹರ್ಷಿಗಳು ಬರ್ತಾ ಇರೋದು, ಮತ್ತೆ ಯೋಗಿನಿಯರೆಲ್ಲ ಬರ್ತಾ ಇರೋದು, ಇವೆಲ್ಲ ಆಗಿತ್ತು ಅಂತಂದ್ರೆ ನಾವು ನಿಜವಾಗ್ಲೂ ನೋಡ್ತಾ ಇದೀವೇನೋ ಅನ್ನೋದು ನಮ್ಮ ಮನ್ಸಿಗೆ ಬರ್ತಾ ಇತ್ತು. ಅದು ನಮ್ಮ ಮೈಂಡಲ್ಲಿ ಹಂಗೆ ಹೋಗ್ತಾ ಇತ್ತು, ನಿಜವಾಗ್ಲೂ ಆಗ್ತಾ ಇದೆ ಅನ್ನೋದು ನಮ್ಮ ಮನ್ಸಿಗೆ ಬರ್ತಾ ಇತ್ತು. ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನೀವು ಹೇಳೋ ರೀತಿಯಲ್ಲೂ ಇರುತ್ತೆ ಕೆಲವು, ಅಂದ್ರೆ ಆ ಹೇಳೋ ರೀತಿಯಲ್ಲೇ ನಮ್ಮನ್ನ ಮಗ್ನ ಆಗ್ಬಿಡ್ತೀವಿ. ಅದು ನನ್ಗ ಅನುಭವ ಆಯ್ತು. ಯಾಕೆಂದ್ರೆ ಪಿಕ್ಚರೈಸೇಷನ್ ತರ ಇತ್ತು. ನಾನು ಇಷ್ಟ ದಿನವರೆಗೂ ನಮ್ಮಮ್ಮ ತೀರೋಗಿದ್ರು ನಾನು ಚಿಕ್ಕದ್ರಲ್ಲೇ ತೀರೋದಾಗ ನಾನು ತುಂಬಾ ಅಳ್ತಾ ಇದ್ದೆ, ತುಂಬಾ ಅಳ್ತಾ ಇದ್ದೆ. ಅವಾಗ ನಮ್ಮ ಇವ್ರು ಹೇಳಿದ್ರು, ನಮ್ಮ ದೊಡ್ಡಮ್ಮ ಹೇಳಿದ್ರು, ಇಲ್ಲ ನಿಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾರೆ, ಬಿಡು ಅಳ್ಬೇಡ ಅಂತ ಅನ್ಬಿಟ್ಟು ನನಗೆ ಸಮಾಧಾನ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನು ಯಾರೇ ಸತ್ರನು ಅಳ್ತಾ ಇರ್ಲಿಲ್ಲ. ಅಂದ್ರೆ ನನ್ಗೇನೋ ಅದು ಮೈಂಡ್ ಅಲ್ಲಿ ಕುಂತಿತ್ತು. ಹೌದು, ಎಲ್ಲರೂ ಹೋಗ್ತಾರಲ್ಲ, ದೇಹ ಅಂದ್ರೆ ಒಂದೊಂದ್ಸಲ ಈ ದೇಹ ಮಾತ್ರ ಇಲ್ಲಿದೆ, ಇನ್ನೊಂದು ಇಲ್ವಲ್ಲ ಅನ್ನೋ ಮನೋಭಾವ ಬರ್ತಿತ್ತು. ಹೌದು, ನಿಜವಾಗ್ಲೂನು ಸಹಿತ ಹೋಗಿದ್ದಾರೆ ಅನ್ನೋ ಮನೋಭಾವದಲ್ಲೇ ನಾನು ಇರ್ತಾ ಇದ್ದೆ. ಯಾರೇ ಸತ್ರು ಸಹಿತ ನಾನು ಅಳ್ತಾ ಇರ್ಲಿಲ್ಲ. ಅಂದ್ರೆ ಅಷ್ಟೊಂದು ಭಾವುಕನಾಗ್ತಾ ಇರ್ಲಿಲ್ಲ. ನೀವು ಈ ಸೀತಾಯನ ಅದನ್ನ ಹೇಳ್ಬೇಕಾದಾಗ ನಿಜವಾಗ್ಲೂ ನನ್ಗೆ ತುಂಬಾ ಭಾವುಕನಾದೆ. ಒಂಥರ ಮನ್ಸಲ್ಲಿ ಒಂಥರ ಅನ್ನಿಸ್ತು. ಅದು ಏನೋ ನಮ್ಮ ತಾಯಿನೇ ದೇಹ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಮನೋಭಾವ ಒಂಥರ ಬಂತು ನನಗೆ. ಅವಾಗ ಆತರ ಮನೋಭಾವ ಬಂದಿತ್ತು, ತುಂಬಾ ಅಳ್ತಾ ಇದ್ದೆ. ಇವಾಗ ನನ್ಗೆ ನಿಜವಾಗ್ಲೂ ಒಂಥರ ಭಾವುಕನಾದೆ. ತುಂಬಾ ಧನ್ಯವಾದಗಳು ಮೇಡಮ್. ನೀವು ಕತೆನ ನರೇಷನ್ ಮಾಡಿದ್ದು ಅಥವಾ ನೀವು ನಮ್ಗೆಲ್ಲ ಹೇಳಿದ ರೀತಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಕಿರಣ್ ಕುಮಾರ್ ಸರ್, ಈ ವಿಶಾಲಾಕ್ಷಿ ಅಮ್ಮ ಏನಿದ್ದಾರೆ ಇವತ್ತು ಕ್ಲಾಸ್ ಕೊಟ್ಟಿದ್ದಾರೆ, ಅವರು ಕೂಡ ಸೀತಾಮಾತೆಯ ಸ್ವರೂಪ. ಹಾಗಾಗಿ ಅವ್ರು ಹೇಳಿದ್ದೆಲ್ಲ ನಾವು ಕೇಳಿಸ್ಕೊಂಡಾಗ ನಿಜವಾಗ್ಲು ನಮ್ಗೆ ತಾಯಿಯ ರೂಪ, ಅವರ ನೆನಪು ಎಲ್ಲನೂ ಆಗುತ್ತೆ. ಒಂದು ಒಳ್ಳೆ ಅನುಭವ ಹಂಚಿಕೆ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್.
ಸರ್ ಮತ್ತೆ ಯಾರಾದ್ರೂ ನಿಮ್ಮ ಅನುಭವ ಹಂಚಿಕೆ ಇದ್ರೆ ಮಾಡ್ಕೊಳ್ಳಿ. ನಂದಿನಿ ನಂದಿನಿ ಮೇಡಮ್ ಇದ್ದಾರೆ. ನಂದಿನಿ ಪ್ರಸನ್ನ. ನಂದಿನಿ ಪ್ರಸನ್ನ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ತಮ್ಮ ಭಾರವಾದ ಮನಸ್ಸಿನಿಂದ ತಮ್ಮ ಅನುಭವಗಳನ್ನ ಹಂಚಿಕೆ ಮಾಡ್ಕೊತಾ ಇದ್ರೆ, ಆಮೇಲೆ ಅವರು ಎಲ್ಲರೂ ಒಂದೊಂದು ಅವರ ಅನುಭವಗಳನ್ನ ಹಂಚ್ಕೊತಾ ಇದಾರೆ ಮೇಡಮ್. ಅದನ್ನ ಕೇಳಿದ್ರೇನೆ ತುಂಬಾ ಖುಷಿ ಆಯ್ತು. ಇದನ್ನ ಮತ್ತೆ ಅದನ್ನ ಎಷ್ಟು ಅವರು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಥವಾ ಅದ್ರೊಳಗೆ ಕರಗತ ಆಗಿದ್ದಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮತ್ತೆ ಇವತ್ತು ಸೀತಾಯಣ ಕತೆ ಹೇಳಿದ್ರು ಮೇಡಮ್. ನಾವೇ ಸೀತಾ ಕಲ್ಯಾಣಕ್ಕೆ ಹೋಗಿ ಬಂದ್ವಿ, ಮತ್ತೆ ಸೀತಾ ಮಾತೆನ ಜೊತೆಲಿ ನಿಂತು ಕಳ್ಸಿದ್ವಿ. ಇಂಥ ಸುಸಂದರ್ಭ ಬರೀ ಕಥೆಯಲ್ಲಿ ಮಾತ್ರ ಇತ್ತು, ಅದನ್ನೆಲ್ಲ ನಮ್ ನಿಜ ಜೀವನದಲ್ಲೇ ನಡೆದಷ್ಟು ಅನಿಸ್ತು. ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ ಸೀತೆನ. ಹಾಗೇನೆ ಅವರು ಭೂಮಿ ತೂಕದಷ್ಟೇ ತಾಳ್ಮೆಯಿಂದ ಸಹನೆಯಿಂದ ಪ್ರತಿಯೊಂದು ಸಿಚುಯೇಷನ್ ನ ಹ್ಯಾಂಡಲ್ ಮಾಡಿರೋದನ್ನ ನಾವು ಕಲಿಬೇಕು ಮೇಡಮ್. ಈಗಿನ ಪ್ರಪಂಚದಲ್ಲಿ ಹಣ ವೈರಾಗ್ಯ, ದುಡ್ಡು, ವ್ಯಾಮೋಹ, ಮತ್ಸರ, ದ್ವೇಷ, ಸ್ವಾರ್ಥ ಈ ತರನೇ ತುಂಬ್ಕೊಂಡಿರ್ತದೆ ಮೇಡಮ್. ಅವರೆಲ್ಲ ಒಂದು ಕ್ಷಣನಾದ್ರೂನು ಈ ಸೀತಾಯಣ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಅದನ್ನೆಲ್ಲ ನಿಜವಾಗ್ಲೂ ತುಂಬಾ ನೆಮ್ಮದಿ ತಗೋತಾರೆ ಅವ್ರ ಜೀವನದಲ್ಲಿ. ಇವತ್ತು ನೀವು ಕತೆ ಹೇಳಿದ ರೀತಿ ತುಂಬಾ ಚೆನ್ನಾಗಿತ್ತು ಮೇಡಮ್. ಪ್ರತಿಯೊಂದು ಘಟನೆನೂ ಈ ಸೂಜಿಯಲ್ಲಿ ಮುತ್ತು ಪೋಣಿಸ್ತ ರೀತಿ ಎಲ್ಲರ ಮನ್ಸಲ್ಲೂ ಹೋಗಿ ಮುಟ್ಟೋ ತರ ನರೇಟ್ ಮಾಡಿದ್ರಿ ಮೇಡಮ್. ನಿಮ್ಗೆ ಮತ್ತೆ ರಂಗನಾಥ್ ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತು ಪ್ರೋಗ್ರಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ನಂದಿನಿ ಮೇಡಮ್, ತುಂಬಾ ಚೆನ್ನಾಗಿ ನೀವು ಮಾತನಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗಂಗಾ ಗಂಗಾ ಶೆಟ್ಟಿ ಶೆಟ್ಟಿ ಮೇಡಮ್ ಕೊನೆ ಮಾತಾಡಿ ಹಂಚಿಕೆ. ಮೇಡಮ್. ಗಂಗಾ ಶೆಟ್ಟಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಸೀತಾಯಣ ನಡೆಸ್ಕೊಟ್ಟಿರುವಂತಹದ್ದು. ನಿಮ್ಮ ಚೈತನ್ಯ ಶಕ್ತಿಯನ್ನ ನಮಗೂ ಒಂದ್ ಸ್ವಲ್ಪ ದಾರ ಏರಿರಿ ಮೇಡಮ್. ಯಾಕಂದ್ರೆ ಎಷ್ಟು ಚೆನ್ನಾಗಿ ನೀವು ಫ್ಲೋ ಅಲ್ಲಿ ಹೇಳ್ತಾ ಇರ್ತೀರಂದ್ರೆ ನಿಮ್ಗೆ ನೀವು ಅದನ್ನ ಅನುಭವಿಸಿ ಹೇಳ್ತಾ ಇರ್ತೀರಲ್ಲ, ಅದು ಕೇಳೋರು ಅನುಭವಿಸಿ ಫೀಲ್ ಮಾಡೋದಕ್ಕೆ ತುಂಬಾನೇ ಅವರಿಗೂ ಒಂದು ಎಕ್ಸೈಟ್ಮೆಂಟ್ ಇರ್ತದೆ, ತುಂಬಾ ಖುಷಿ ಆಗ್ತಾ ಇರ್ತದೆ. ಪ್ರತಿಯೊಬ್ರು ಇದನ್ನ ನಿಜವಾಗಿ ನಮ್ ಕಣ್ಣೆದುರಿಗೆ ನಡೀತಾ ಇದೆ ಏನೋ ಸೀತಾಯಣ ಅಂತ ಅನ್ನೋಷ್ಟು ಮಟ್ಟಿಗೆ ಅನುಭವಿಸಿದ್ರು. ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇಡಮ್. ಅಂದ್ರೆ ಅವ್ರು ಇನ್ನೂ ಮೇಡಮ್ ಇನ್ನೊಂದ್ಸರಿ ನಡ್ಸ್ಕೊಡ್ರಿ ಅಂತ ಕೇಳ್ತಿದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಬಂದಿದೆ ಮೇಡಮ್. ಅಂದ್ರೆ ಇದ್ರಲ್ಲಿ ನನ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಮೇಡಮ್, ಇದನ್ನ ಭೈರವಿ ಯಾತನೆ ಅಂತ ಹೇಳ್ತಾರೆ ಇದನ್ನ. ಈ ಸಾವು ಅಂತ ಅನ್ನುವಂತಹದ್ದು ಮನುಷ್ಯ ಇರ್ಬೋದು, ಪ್ರತಿಯೊಂದು ಜೀವಿಯಲ್ಲಿ ಕೊನೆಯಲ್ಲಿ ಬರುವಂತಹದ್ದೇ ಸಾವು ಅಂತ ಅನ್ನುವಂತಹದ್ದು. ಈ ಸಾವು ಅಂತ ಅನ್ನುವಂತಹದ್ದು ನಮ್ಗೆ ದೇವ್ರು ಕೊಟ್ಟಿರುವಂತಹದ್ದು. ಇದರಲ್ಲಿ ನಮ್ಗೆ ಒಂದು ವರ ಅಂತ ಅಂದ್ರೆ ನಮ್ಗೆ ತಿರುಗಿ ಯಾವ್ದನ್ನಾದ್ರೂ ಎಕ್ಸ್ಪ್ರೆಸ್ ಮಾಡಬಹುದು, ಅನುಭವಿಸಬಹುದು, ನಾವು ಅದನ್ನ ಬೇರೆಯವರಿಗೆ ಹೇಳ್ಬಹುದಲ್ಲ. ಈ ಒಂದು ವರವನ್ನ ದೇವರು ನಮ್ಗೆ ಕೊಟ್ಟಿದ್ದಾನೆ. ಈ ಒಂದು ವರದಿಂದ ಈಗ ನಾವು ಈಗ ಏನಂತ ಅಂದ್ರೆ ನಾವು ಸಾಯುವಾಗ ನಮ್ಗೆ ಆ ಕ್ಷಣದಲ್ಲಿ ನಮ್ಗೆ ಏನ್ ಆಗ್ತಿದೆ ಅನ್ನುವಂತಹದ್ದನ್ನ ಹೇಳುವಂತ ಸಾಮರ್ಥ್ಯ ಇರೋರು ಹೇಳ್ಕೊಳ್ತಾರೆ. ನಿಮ್ಗೆ ಈ ತರ ಆಗ್ತಾ ಇದೆ, ಈ ತರ ಆಗ್ತಾ ಇದೆ ಅನ್ನೋದನ್ನ ಅನುಭವಿಸಿ ಅವರು ಹೇಳ್ತಾ ಇರ್ತಾರೆ. ಅದನ್ನ ನಾವು ನೋಡ್ಬಹುದು ಇಲ್ಲಿ. ಈ ಭೈರವಿ ಯಾತನೆಯನ್ನ ಸಾಮಾನ್ಯವಾದ ಮನುಷ್ಯ ಸಾಯ್ಬೇಕಿದ್ರೆ ಅವನೇ ಅನುಭವಿಸ್ತಾ ಇರ್ತ ಅದನ್ನ ಬೇರೆಯವರು ಅನುಭವಿಸೋದಿಲ್ಲ. ಈ ಸೀತಾಯಣದಲ್ಲಿ ಈ ಯಾತನೆಯನ್ನ ತಾಯಿ ಅನುಭವಿಸ್ಲಿಲ್ಲ. ಇಲ್ಲಿ ಅವಳ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ರು ಇದನ್ನ ಅನುಭವಿಸ್ತಾ ಇದ್ರು. ಕೇಳ್ತಾ ಇರುವಂತಹ ನಾವುಗಳು ಸಹ ಇದನ್ನ ಅನುಭವಿಸ್ತಾ ಇದ್ವಿ. ಹೇಳ್ತಾ ಇರುವಂತಹ ನೀವು ಸಹ ಇದನ್ನ ಅನುಭವಿಸ್ತಾ ಇದ್ವಿ. ಎಷ್ಟು ಎಮೋಷನಲ್ ಆಗಿ ನೀವು ಹೇಳ್ತಾ ಇದ್ರಿ ಅಂದ್ರೆ ನಿಮ್ಮ ಕಣ್ಣೆದುರಿಗೆ ನಡೀತಾ ಇದೆ ಇದು, ನೀವು ಅದನ್ನ ನೋಡಿ ನಮ್ಗೆ ಹೇಳ್ತಾ ಇದ್ದೀರೇನೋ ಅನ್ನುವಷ್ಟು ತುಂಬಾ ಚೆನ್ನಾಗಿ ನೀವು ಇದನ್ನ ಹೇಳಿದೀರಾ. ಈ ಒಂದು ಕಥೆಯನ್ನು ಇದೊಂದು ಕಥೆಯಾಗಿ ತಗೊಳ್ಳೋದು, ಇದನ್ನ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅಂತ ಅಂದ್ರೆ ಇದರಲ್ಲಿರುವಂತ ಸಾರಾಂಶ ಇಷ್ಟೇ ಮೇಡಮ್. ಇದು ಏನಂತ ಅಂದ್ರೆ ಈ ಸೀತಾಯಣದಲ್ಲಿ ಯಾವ ರೀತಿಯಾಗಿ ಆಕೆ ಕೊನೆಯ ಹಂತದಲ್ಲಿ ಅಂತ್ಯವನ್ನ ಕಾಣ್ಬೇಕಿದ್ರೆ ಎಷ್ಟು ಹಸನ್ಮುಖಯಾಗಿ, ಎಷ್ಟು ಶಾಂತ ಚಿತ್ತವಾಗಿ ಎಲ್ಲವನ್ನು ಒಂದೇ ರೀತಿಯಲ್ಲಿ ತೂಗಿ ನೋಡ್ತಾ ಒಂದು ಸಮಸ್ಥಿತಿಯಲ್ಲಿ ಸೃಷ್ಟಿಯಲ್ಲಿ ವಿಲೀನವಾಗಿ ಹೋದ್ಲು ಆಕೆಯನ್ನ ನೋಡಿ ಉಳಿದವರು ಆ ಯಾತನೆಯನ್ನ ಅನುಭವಿಸಿದ್ರು. ಅಂದ್ರೆ ಇನ್ನು ಯಾತನೆ ಅಂತ ಅಂದ್ರೆ ಅವಳು ಹೋಗ್ತಿದ್ದಾಳೆ ಅನ್ನೋದಕ್ಕಿಂತ ನಮ್ ಜೊತೆ ಇಲ್ವಲ್ಲ ಅಂತ ಅನ್ನುವಂತಹ ನೋವು. ಹೌದು, ಎಲ್ಲರಲ್ಲೂ ಉಳಿದಿದ್ದು ಕೊನೆಯಲ್ಲಿ ನಮ್ಮ ಜೊತೆಗೆ ಆಕೆ ಇಲ್ಲ ಅಂತ ಅನ್ನುವಂತಹದ್ದು ಕೊನೆಯಲ್ಲಿ ಎಲ್ರಿಗೂ ಅರ್ಥ ಆಯ್ತು. ನಮ್ಮಲ್ಲೇ ಇದ್ದಾಳೆ, ನಮ್ಮ ಸುತ್ತಮುತ್ತಲು ಇದ್ದಾಳೆ, ಆ ತಾಯಿ ಎಲ್ಲರಲ್ಲೂ ಇದ್ದಾಳೆ ಅಂತ ಅನ್ನುವಂತಹದ್ದು. ಸೃಷ್ಟಿ ಅಂದ್ರೆ ಇದೇ ರೀತಿ ಇರುವಂತಹದ್ದು. ಯಾಕೆ ಅಂತ ಅಂದ್ರೆ ಈಗ ಸೃಷ್ಟಿಯಲ್ಲಿ ನಾವು ರಾಮ ಇರಬಹುದು, ಲಕ್ಷ್ಮಣ ಇರಬಹುದು, ಸೀತೆ ಇರಬಹುದು, ಅಥವಾ ಕೃಷ್ಣ ಇರಬಹುದು, ಯಾವ ಹೆಸರುಗಳನ್ನ ನಾವು ಸಾವಿರಾರು ಹೆಸರುಗಳಲ್ಲಿ ಕರೆದ್ರು
ಕೊನೆಯಲ್ಲಿ ಆಗುವುದು ಒಂದು ಜ್ಯೋತಿ ಸ್ವರೂಪದಲ್ಲಿ ಎಲ್ಲಾ ಶಕ್ತಿಗಳು ಒಂದೇ ಇಲ್ಲಿ ಇರುವಂತಹುದು. ಯಾವ ಶಕ್ತಿಯಲ್ಲಿ ನಾವು ಎಲ್ಲರನ್ನೂ ನೋಡ್ತಾ ಇರ್ತೀವಲ್ಲ, ಅದೇ ದೊಡ್ಡದು ಅಲ್ಲಿ. ಆದ್ರಿಂದ ಈ ಒಂದು ಭೈರವಿ ಯಾತನೆಯನ್ನು ನೀವು ತುಂಬಾ ಚೆನ್ನಾಗಿ ಇಲ್ಲಿ ಎಲ್ರಿಗೂ ಮನಮುಟ್ಟೋ ರೀತಿಯಲ್ಲಿ ಹೇಳಿದ್ದೀರಾ. ತುಂಬಾ ಚೆನ್ನಾಗಿತ್ತು. ಇದನ್ನ ಪ್ರತಿಯೊಬ್ರು ಅಳವಡಿಸ್ಕೊಳ್ರಿ ಜೀವನದಲ್ಲಿ. ಯಾಕಂದ್ರೆ ನಾನು ಹೋಗ್ಬೇಕಿದ್ರೆ ಈ ಲೋಕದಿಂದ ನಾನೇನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಏನಾದ್ರೂ ಹೋಗ್ಬೇಕಿದ್ರೆ ನನ್ಗೆ ದೇವರು ಕೊಟ್ಟಿರುವಂತ ಗಿಫ್ಟ್ ಇದು. ಏನು ಅಂತಂದ್ರೆ ಮನುಷ್ಯ ಜನ್ಮ ಸಿಗೋದೇ ತುಂಬಾ ಅಪರೂಪ. ಇಲ್ಲಿ ಮನುಷ್ಯ ಜನ್ಮ ನನ್ಗೆ ಸಿಕ್ಕಿದಾಗ ನೀವು ಯಾರಿಗೂ ಏನೋ ಅಂದ್ರೆ ದೊಡ್ಡದಾಗಿ ನಾನು ಮಾಡ್ಬೇಕು, ಅವರೆಲ್ಲ ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಲ್ಲ. ನಮ್ಮ ಹತ್ರ ಆಗುವಂತಹ ಒಂದು ಚಿಕ್ಕ ಪುಟ್ಟದಂತಹ ಒಂದು ಸಮಾಜಕ್ಕೆ ಸೇವೆಯನ್ನ ನಾವು ಮಾಡುವಂತಹದ್ರಲ್ಲಿ ನಾವು ಇರ್ಬೇಕು, ನಾವು ಮಾಡ್ಬೇಕು. ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಒಂದು ಆದರ್ಶವಾಗಿರ್ಬೇಕು. ಯಾಕೆಂದ್ರೆ ನಾವು ಸತ್ತಾಗ ಅಯ್ಯೋ ಹೋದ್ರಂತೆ ತಗೊಂಡು ಹೋಗುವ, ಇವ್ರನ್ನ ಬರುವ, ಇದಿಷ್ಟು ಕಾರ್ಯಕ್ರಮಗಳಾಗಬಾರ್ದು. ಇಲ್ಲಿ ಅವ್ರು ಹೋಗಿದ್ದಾರೆ ಅಂತಂದ್ರೆ ನಮ್ಮನ್ನ ಸೀತೆಯಷ್ಟು ಎಲ್ಲರೂ ನೆನಪಿಟ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಅಂದ್ರೂ ಒಂದು ಆಕೆಯಲ್ಲಿ ನೆನಪಿಟ್ಕೊಳ್ಳುವಂತ ಸಾಸಿವೆ ಕಾಳಿನಷ್ಟಾದ್ರೂ ನಾವು ಆಗ್ಬೇಕು ಇಲ್ಲಿ ಆಗ್ಬೇಕು ಅಂತ ಹೇಳ್ತಾ ನಾನು ಈ ಸೀತಾಯಣವನ್ನ ನೀವು ಅಂದ್ರೆ ಇನ್ನೊಮ್ಮೆ ನಾವು ಪೂರ್ಣ ಇದನ್ನ ಮನನ ಮಾಡ್ತಾ ಇರ್ಬೋದು. ನಮ್ಮ ಇದು ಸಬ್ಕಾನ್ಶಿಯಸ್ ಫೀಲ್ಡ್ ಆಗಿದೆ. ಯಾಕೆಂದ್ರೆ ನೀವು ಪುನಃ ಪಾಪ ಬಂದು ಇಲ್ಲಿ ಮತ್ತೆ ಅದನ್ನ ಹೇಳ್ತಾ ಇರ್ಬೇಕಂತ ಅನ್ನುವಂಥದ್ದು ಇಲ್ಲಿ ಯಾರಿಗೂ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಸಬ್ಕಾನ್ಶಿಯಸ್ ಫೀಲ್ಡ್ ಆಗಿರೋದಕ್ಕೆ, ಇದು ಅವರು ರಿಯಲ್ ಆಗಿ ಅನುಭವಿಸಿರೋದಕ್ಕೆ ಅದನ್ನ ಅವರ ಕಣ್ಣಲ್ಲೆಲ್ಲ ನೀರ್ ಬಂದಿದೆ. ಅವರಿಗೆ ತುಂಬಾ ಖುಷಿಯಾಗಿದೆ. ಇದು ಅವರ ಕೊನೆವರೆಗೂ ಇದು ನೆನಪಿರ್ತದೆ. ಈ ರಂಗನಾಥ್ ಸರ್ ಅವ್ರು ನಡೆಸ್ತಾ ಇರುವಂತ ಪ್ರತಿಯೊಂದು ಕ್ಲಾಸಸ್ಗಳು ಇದು ತುಂಬಾನೇ ಇದೆ ಮೇಡಮ್. ನಿನ್ನೆ ನನಗೆ ಅನ್ನಿಸ್ತಾ ಇತ್ತು ಕ್ಲಾಸ್ ನಡೆಸಿದಾಗ, ನಂಗೆ ತುಂಬಾ ಖುಷಿ ಆಯ್ತು. ನೀವು ತುಂಬಾ ಚೆನ್ನಾಗಿ ನಡೆಸಿದ್ರಿ. ಅದೇ ರೀತಿಯಲ್ಲಿ ರಂಗನಾಥ್ ಸರ್ ಅವ್ರ ಕ್ಲಾಸ್ ಅಷ್ಟೇ ಚೆನ್ನಾಗಿ ಬಂದಿತ್ತು ನಿನ್ನೆ. ನಾನು ಅವಾಗ್ಲೇ ಅನ್ಕೊಂಡೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದಾ ಅನ್ನುವಂತ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ, ಅಂದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬರ್ತಾ ಇದೆಯಲ್ಲ, ಪ್ರತಿಯೊಂದು ಮೊದಲನೇದಾಗ ನಾವು ಫಸ್ಟ್ ಕಾರ್ಯಕ್ರಮ ನೋಡಿದ್ವಿ, ಬೆಳಗ್ಗೆ ಮುಂಜಾನೆ ಯಾವ ರೀತಿಯಲ್ಲಿ ಅನುಭವಿಸಿರ್ತೀವೋ ಫೀಲ್ ಇಡೀ ದಿನ ಅದೇ ಇತ್ತು. ಅಷ್ಟು ಚೆನ್ನಾಗಿತ್ತು. ನಾನು ನಿಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡಿನು ನನಗೂ ತುಂಬಾ ಖುಷಿ ಆಯ್ತು ಕೇಳಿನು. ಅಂದ್ರೆ ನಾನು ಸೀತಾಯಣವನ್ನ ರಾಮಾಯಣ ಇದ್ರಲ್ಲಿ ನಾವು ನೋಡಿರ್ತೀವಲ್ಲ, ಅಲ್ಲಿ ನಮ್ಗೆ ಸೀತೆ ಪ್ರಮುಖವಾಗಿ ಕಾಣಿಸೋದಿಲ್ಲ. ಅಲ್ಲಿ ಕಾಣಿಸೋ ಪಾತ್ರ ನಮ್ಗೆ ರಾಮ ಆಗಿರ್ತ, ರಾಮನ ಜೊತೆಯಲ್ಲಿ ಸೀತೆ ಕಾಣಿಸ್ಕೋತಾ ಇರ್ತಳು. ಇಲ್ಲಿ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಅವರು ಒಬ್ರು ಹೇಳಿದ್ರಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವರ್ಣನೆಯನ್ನ ಮಾಡಿದ್ರು ಅಂತ. ಪ್ರತಿಯೊಬ್ಬರು ವರ್ಣನೆ ಮಾಡಿರುವಂತಹದ್ದು ಒಂದೊಂದನ್ನ ಓದುವುದು ಮುಖ್ಯ ಅಂತ ಅನ್ನೋದು ಅದಕ್ಕೆ ಇಲ್ಲಿ. ಅಂದ್ರೆ ಎಲ್ಲಾ ಒಂದು ವಿಭಾಗಗಳನ್ನ ನಾವು ಇಲ್ಲಿ ನೋಡ್ಬೋದು. ಪ್ರತಿಯೊಬ್ಬ ಪಾತ್ರಧಾರಿಗಳು ಇಲ್ಲಿ ಯಾವ ರೀತಿಯಾಗಿ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ, ಯಾವ ರೀತಿ ಕಾರ್ಯಕ್ರಮ, ಅವ್ರು ಯಾವ ರೀತಿ ಇಲ್ಲಿ ಬದುಕಿ ಹೋಗಿದ್ದಾರೆ, ನಮ್ಗೆ ಯಾವ ರೀತಿಯಾದಂತ ಅನುಭವವನ್ನ ಕೊಟ್ಟಿದ್ದಾರೆ, ನಮ್ಗೆ ಒಂದು ಯಾವ ರೀತಿ ಮಾರ್ಗದರ್ಶಕರಾಗಿದ್ದಾರೆ ಅಂತ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳಿಕ್ಕೆ ನಮ್ಗೆ ಈ ಒಂದು ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ನಮ್ಗೆ ತುಂಬಾ ಒಂದು ಆಧ್ಯಾತ್ಮಿಕತೆಯಲ್ಲಿ ಇರಬಹುದು, ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮಹಾಭಾರತದಲ್ಲಿ ಬರುವಂತ ಆ ಶ್ರೀಕೃಷ್ಣ ಎಲ್ಲರಿಗೂ ಒಂದು ಏನು ಅನುಭವ ಹಂಚಿಕೆಯನ್ನ ಮಾಡಿದ್ದಾರೆ. ಆ ಒಂದು ಭಗವದ್ಗೀತೆ ಅದು ಇಡೀ ನಮ್ಮ ಮನುಕುಲಕ್ಕೆ ಒಂದು ಮಾರ್ಗದರ್ಶಿ. ಅದು ವೈದ್ಯಕೀಯ ಕ್ಷೇತ್ರದಲ್ಲಿ ಅದು ಮಾಡಿರುವಂತಹ ಕೆಲಸವನ್ನ ಮತ್ತೆ ಯಾವ ಒಂದು ಶಕ್ತಿಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಶಕ್ತಿ, ಅಷ್ಟೊಂದು ಆ ಒಂದು ಈ ವಿಧಾನದಲ್ಲಿ ಅವರು ನಮ್ಗೆ ಅಷ್ಟು ಚೆನ್ನಾಗಿ ಅಲ್ಲಿ ಮನಮುಟ್ಟುವಂತೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ರಾಮಾಯಣ ಮತ್ತೆ ಮಹಾಭಾರತವನ್ನ ನಮ್ಮ ಪ್ರಾರಂಭದ ದಿನದಿಂದ ನಾವು ಅಂತ್ಯದವರೆಗೆ ಕೇಳ್ತಾ ಹೋದ್ರೆ ಅದನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಹೋದಂತೆ ಪ್ರತಿದಿನ ಹೊಸ ಅನುಭವಗಳು, ಹೊಸವಾದಂತ ಒಂದು ವಿಚಾರಗಳಲ್ಲಿ ನಾವು ತಗೊಳ್ತಾನೆ ಇರ್ಬೋದು. ಅಷ್ಟು ಚೆನ್ನಾಗಿದೆ ರಾಮಾಯಣ ಮಹಾಭಾರತ. ನಮ್ಮ ಹಿಂದೂಗಳಷ್ಟು ಪುಣ್ಯ ಯಾರು ಮಾಡಿದಾರೋ ಇಲ್ವೋ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದ್ರೆ ನಾವು ಮಾತ್ರ ಸಮಯ ಆಗ್ತಾ ಇದೆ ಮೇಡಮ್. ಓಕೆ ಸಂಕ್ಷಿಪ್ತವಾಗಿ ಮಾತಾಡಿ ಮೇಡಮ್ ಪ್ಲೀಸ್. ಓಕೆ ಮೇಡಮ್, ತುಂಬಾ ಚೆನ್ನಾಗಿದೆ. ಅಂದ್ರೆ ಅವ್ರು ಲಾಸ್ಟ್ ಅಂತ ಅಂದ್ರಲ್ಲ, ಅದಕ್ಕೆ ಒಂದ್ 2 ನಿಮಿಷ ಮಾತಾಡಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಕಾರ್ಯಕ್ರಮ ಚೆನ್ನಾಗಿ ಬಂತು. ನಿಮ್ಮ ಅನುಭವ, ನಿಮ್ಮ ಈ ಒಂದು ಸೀತಾಯಣ ಕಾರ್ಯಕ್ರಮ ಇನ್ನೂ ತುಂಬಾ ಜನರಿಗೆ ಸಿಗ್ಲಿ, ಪ್ರತಿಯೊಬ್ಬರು ಇದರ ಉಪಯೋಗವನ್ನ ಪಡೀಲಿ. ನಾವು ಇಲ್ಲಿ ಕ್ಲಾಸಲ್ಲಿ ಇದ್ದವರೆಲ್ಲ ಹೊರಗಡೆಯವರಿಗೂ ಸಿಗ್ಲಿ, ಇದ್ರ ಉಪಯೋಗವನ್ನ ಪಡೀಲಿ, ಎಲ್ಲರೂ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಆಶಿಸ್ತಾ ಇದ್ದೀನಿ ಮೇಡಮ್. ಬಸವರಾಜ್ ಮಾತಾಡ್ಬೇಕಾ? ಏನಾದ್ರು ಮಾತಾಡಿದ್ದಾರೆ ಸರ್ ಬಸವರಾಜ್. ಮತ್ತೆ ಅಡ್ವೈಸ್ ಮಾಡಿದಾರೆ ಅದಕ್ಕೆ. ಸರ್ ಏನಿಲ್ಲ ಸರ್, ಈ ಗಂಗಾಶೆಟ್ಟಿ ಮೇಡಮ್ ನ ದಯವಿಟ್ಟು ಅವ್ರ ನಾಲೆಡ್ಜ್ ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಸರ್. ಸಿಕ್ಕಾಪಟ್ಟೆ ನಾಲೆಡ್ಜ್ ಇಟ್ಟಿದ್ದಾರೆ ಅವರು. ಅವ್ರ ಜೊತೆ ಈಗ ಈ ದೀಪಾ ಮೇಡಮ್, ರೇಣು ಮೇಡಮ್ ಮತ್ತೆ ಶ್ರೀ ಮೇಡಮ್ ಇದ್ದಾರಲ್ಲ, ಅವ್ರ ಜೊತೆ ಇವ್ರನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಡಿ ಸರ್. ತುಂಬಾ ಚೆನ್ನಾಗಿ. ಹೌದೌದು ಸರ್, ಹೌದೌದು. ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ. ತುಂಬಾ ರಿಸೋರ್ಸ್ಫುಲ್ ಪರ್ಸನ್. ಹೌದೌದು ಸರ್, ಒಂದೇ ಒಂದು ವರ್ಡ್ ಹೇಳಿದ್ರಿ ಸರ್. ಅದು ಅವರು ನಮ್ಮ ಸಾವು ಓಕೆ, ನಮಗೆ ಯಾತನೆ ಆಗ್ಬಾರ್ದು, ಬೇರೆಯವ್ರು ಯಾತನೆ ಅಂದ್ರೆ ಅಟ್ಲೀಸ್ಟ್ ಹಿಂಗಿದ್ರು, ಇಂಥ ಮನುಷ್ಯ ಹಿಂಗಿದ್ದ ನೋಡು ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಬೇರೆಯವ್ರು ಸಫರ್ ಆಗ್ಬೇಕು. ಬಟ್ ತುಂಬಾ ಸರಿ ಏನಾಗ್ಬಿಡುತ್ತೆ ಅಂದ್ರೆ ಈ ಸಾಯ್ತಾ ಇರೋರ ಮಾತ್ರ ಸಫರ್ ಆಗ್ತಿರ್ತಾರೆ.
ಅವರು ಸಾವಿನಲ್ಲಿ ಯಾರು ಇರ್ತಾರೆ ಅವ್ರು ಮಾತ್ರ ಸಫರ್ ಆಗ್ತಾ ಇರ್ತಾರೆ. ಆಕ್ಚುಲಿ ಈಗಿನ ಕಾಲದಲ್ಲಿ ವರ್ಡ್ ತುಂಬಾ ಇಂಪ್ರೆಸಿವ್ ಆಗಿತ್ತು ಸರ್. ಥ್ಯಾಂಕ್ಸ್ ಸರ್. ಸಾರಿ ಟೈಮ್ ಕೇಳಿ ಮಾಡಿದ್ದು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್. ಓಕೆ, ಶ್ರೀ ಅವರೇ ಮಾತಾಡ್ಬೇಕಮ್ಮ, ಬೇಗ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಹಂಚ್ಕೊರಿ. ಸರ್ ಮೇಡಮ್, ಥ್ಯಾಂಕ್ ಯು ಮ್ಯಾಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ಬಟ್ ನಾನು ಒಂದೇ ಒಂದು ಕ್ವಶನ್, ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳ್ತಾ ಇರೋದು. ಆಕ್ಚುಲಿ ನಾನು ತುಂಬಾ ಜನ ನೋಡಿದೀನಿ, ಮತ್ತೆ ತುಂಬಾ ಜನದ ಬಾಯಲ್ಲಿ ಕೇಳಿದೀನಿ, ಈ ಸೀತೆ, ಜಾನಕಿ, ಸಾವಿತ್ರಿ, ಅನ್ನೋ ನೇಮ್ಗಳಲ್ಲಿ ಇಟ್ಟಿರೋ ಹೆಣ್ಮಕ್ಳ ಜೀವನ ಯಾವಾಗ್ಲೂ ಸೀತೆ ತರನೇ ಕಷ್ಟ ಇರುತ್ತಲ್ಲ, ಯಾಕೆ ಅಂತ ತಿಳ್ಕೊಬೋದಾ? ಏನೋ ಒಂದು ಸಫರಿಂಗ್ ಪಡ್ತಾನೆ ಇರ್ತಾರೆ. ಮೇಡಮ್, ಅದನ್ನ ನಾವು ಏನ್ ಹೇಳ್ತೀವಿ, ನಾವು ಯಾವ ರೀತಿ ಯೋಚನೆ ಮಾಡಿದ್ರೆ ಅದೇ ಜೀವನ ಆಗತ್ತೆ ಅಂತ ಕೇಳಿದೀವಿ ನಾವು ಧ್ಯಾನದಲ್ಲಿ. ಹೌದಾ? ಹಾ, ಈಗ ಸೀತೆಗೆ ಕಷ್ಟಗಳು ಅಂತ ನಾವು ಕಷ್ಟ ಅಂತ ನೋಡ್ತಾ ಇದೀವಿ, ಆದ್ರೆ ಸೀತೆ ಅದನ್ನೆಲ್ಲ ತಾನಾಗೆ ಆರಿಸ್ಕೊಂಡ್ ಬಂದಿರೋ ಸವಾಲುಗಳು ಅಂತ ನಾವು ಈ ಧ್ಯಾನದಲ್ಲಿ ತಿಳ್ಕೊಬೇಕು, ಆಧ್ಯಾತ್ಮದಲ್ಲಿ. ಅಂದ್ರೆ ಸೀತೆ ತರನೇ ಏನೋ ಒಂದು ಅರ್ಡಿಂಗ್ಸ್ ಇದ್ದೇ ಇರುತ್ತಲ್ವಾ? ಸೊ ಅದೇ ನೇಮ್ ಅಲ್ಲಿ, ಅಂದ್ರೆ ಪತಿವ್ರತೆ ಹೆಸರಲ್ಲಿ ಇರೋ ನೇಮ್ಸ್ ಇಟ್ಕೊಂಡಿರೋ ಲೈಫ್ ಅಲ್ಲಿ ಯಾವಾಗ್ಲೂ ಆತರ ಅರ್ಡನ್ಸ್ ಇರುತ್ತಲ್ವಾ, ಅದಕ್ಕೆ ಕೇಳಿದೆ ಮೇಡಮ್. ಇಲ್ಲಿ ನಾವು ಆಧ್ಯಾತ್ಮ ಮಾರ್ಗದಲ್ಲಿ ಅವುಗಳನ್ನ ಕಷ್ಟಗಳು ಅಂತ ಅನ್ಕೋಬಾರ್ದು, ಅದು ಮೊದ್ಲೇದು. ಬಂದಿದ್ದೆಲ್ಲ ಸವಾಲುಗಳು, ಮತ್ತೆ ಆ ಸವಾಲುಗಳನ್ನ ಸ್ವೀಕಾರ ಮಾಡ್ಕೊಂಡ್ ಬಂದಿರೋದು ನಾವೇ. ಸೊ ನಾವೇ ಅವುಗಳನ್ನ ತಗೊಂಡ್ ಬಂದಾಗ ಯಾಕೆ ಕಷ್ಟ ಅಂತ ನಮ್ಗೆ ಅನ್ಸುತ್ತೆ ಅದು. ಯಾಕೆಂದ್ರೆ ನಾವು ಆತ್ಮಸ್ಥಿತಿಯಲ್ಲಿದ್ದಾಗ ನಮ್ಮ ಜೀವನವನ್ನೆಲ್ಲ ಅವ್ರು ತೋರಿಸ್ತಾರೆ, ಮೇಲಿನ ದೇವತೆಗಳು. ಈ ತರ ಇದೆ, ನೀನ್ ಇಷ್ಟು ಪುಣ್ಯ ಸಂಪಾದನೆ ಮಾಡಿದ್ಯಾ, ನಿನ್ ಕರ್ಮ ಇಷ್ಟಿದೆ, ನೀನು ಏನು ಉದ್ದೇಶಕ್ಕೋಸ್ಕರ ಭೂಮಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅದನ್ನ ನೀನ್ ಮಾಡಿಲ್ಲ, ನೀನ್ ಇಂಥವ್ರಿಗೆಲ್ಲ ತೊಂದ್ರೆ ಕೊಟ್ಟೆ, ಇಂಥವ್ರಿಗೆ ನೀವ್ ಒಳ್ಳೇದು ಮಾಡಿದೆ. ಅದನ್ನೆಲ್ಲ ನಮ್ಗೆ ಡಿಟೇಲ್ ಆಗಿ ತೋರಿಸಿದಾಗ ನಮ್ಮ ಜೀವನವನ್ನ ನಾವೇ ಆರಿಸ್ಕೊಂಡು ಬರ್ತೀವಿ. ನನ್ನ ಗಂಡನಿಂದ ನನಗ್ ಕಷ್ಟ ಬರ್ಬೇಕು, ನನ್ನ ಅತ್ತೆ ಮಾವನಿಂದ, ನನ್ನ ಮಕ್ಕಳಿಂದ, ಈ ತರ ಚಾಲೆಂಜಸ್ ಅನ್ನ ನಾವೇ ತಗೊಂಡ್ ಬರ್ತೀವಿ ಭೂಮಿಗೆ. ಸೊ ನಾವೇ ತಗೊಂಡು ಬಂದಾಗ ಇಲ್ಲಿ ಕಷ್ಟ ಅನ್ನೋ ಪ್ರಶ್ನೆನೇ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಅರ್ಥ ಆಯ್ತಾ ಮೇಡಮ್? ಸರಿ. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು. ಇವತ್ತು ಅದ್ಭುತವಾಗಿ ಈ 15ನೇ ಸಂಚಿಕೆ ಅನ್ನೋದು ಪ್ರಶ್ನೋತ್ತರನು ತುಂಬಾ ದೀರ್ಘವಾಗಿದೆ ನಿಜವಾಗಿ. ಸೊ ಭಾವೋದ್ವೇಗವಾಗಿದೆ, ಜೊತೆಗೆ ಪ್ರಶ್ನೋತ್ತರನು ತುಂಬಾ ದೀರ್ಘವಾಗಿ ಚೆನ್ನಾಗಿ ನಡೆಸ್ಕೊಂಡಿದ್ವಿ. ತಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.